ಶತಮಾನೋತ್ಸವದ ಸಮಿತಿಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ರಂಗಮಂದಿರದ ಉದ್ಘಾಟನೆಗಾಗಿ ಶ್ರೀ ಸದಾಶಿವ ಶೆಟ್ಟಿ ಕುಳ್ಳೂರು ಕನ್ಯಾನ್ ಇವರನ್ನು ಆಹ್ವಾನಿಸ್ತಾ ಇದ್ದೇವೆ. ಶತಮಾನೋತ್ಸವದ ಸವಿ ನೆನಪು ನಮ್ಮ ಮೈ ಮನಗಳಲ್ಲಿ ತುಂಬಿರಲಿ ಎನ್ನುವ ಸದಾಶಯದೊಂದಿಗೆ ಸದಾಶಿವ ರಂಗಮಂದಿರದ ಉದ್ಘಾಟನೆ ನಡೆಯಲಿದೆ. ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಎಲ್ಲ ಅತಿಥಿ ಅಭ್ಯಾಗತರು ನಮ್ಮೊಂದಿಗೆ ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶತಮಾನೋತ್ಸವದ ಸದಾಶಿವ ರಂಗಮಂದಿರದ ಉದ್ಘಾಟನೆಯನ್ನು ಸದಾಶಿವ ಶೆಟ್ಟಿ ಕುಳ್ಳೂರು ಕನ್ಯಾನ್ ಇವರು ನಡೆಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸುಂದರವಾಗಿರತಕ್ಕಂತಹ ಸದಾಶಿವ ರಂಗಮಂದಿರವನ್ನು ಉದ್ಘಾಟಿಸಿಕೊಡಬೇಕಾಗಿ ಸದಾಶಿವ ಶೆಟ್ಟಿ ಕುಳ್ಳೂರು ಕನ್ಯಾನ್ ಇವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಜೋರಾದ ಚಪ್ಪಾಳೆಯ ಮೂಲಕ ಈ ಒಂದು ಸದಾಶಿವ ರಂಗಮಂದಿರವನ್ನು ಉದ್ಘಾಟನೆ ಮಾಡುವ. ಶತಮಾನೋತ್ಸವದ ಸವಿ ನೆನಪಿಗಾಗಿ ಲೀಲಾವತಿ ಫಕೀರ ಶೆಟ್ಟಿ ಕುಳ್ಳೂರು ಕನ್ಯಾನ್ ಇವರ ಸ್ಮರಣಾರ್ಥ ಶ್ರೀ ಸದಾಶಿವ ಶೆಟ್ಟಿ ಕುಳ್ಳೂರು ಕನ್ಯಾನ್ ಇವರು ಕೊಡುಗೆ ನೀಡಿದ ನೂತನ ಸದಾಶಿವ ರಂಗಮಂದಿರದ ಉದ್ಘಾಟನೆ ನಡೆಸಿಕೊಟ್ಟಂತಹ ಶ್ರೀ ಸದಾಶಿವ ಶೆಟ್ಟಿ ಕುಳ್ಳೂರು ಕನ್ಯಾನ ಗೌರವಾಧ್ಯಕ್ಷರು, ಶತಮಾನೋತ್ಸವ ಸಮಿತಿ ಸ್ಥಾಪಕಾಧ್ಯಕ್ಷರು, ಹೇರಂಬ ಇಂಡಸ್ಟ್ರೀಸ್ ಮುಂಬೈ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಂತಹ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಶತಮಾನೋತ್ಸವದ ಸವಿ ನೆನಪಿಗಾಗಿ ಲೀಲಾವತಿ ಫಕೀರ ಶೆಟ್ಟಿ ಕುಳ್ಳೂರು ಕನ್ಯಾನ್ ಇವರ ಸ್ಮರಣಾರ್ಥ ಶ್ರೀ ರಘುರಾಮ ಶೆಟ್ಟಿ ಕುಳ್ಳೂರು ಕನ್ಯಾನ್ ಇವರು ಕೊಡುಗೆ ನೀಡಿದಂತಹ ರೂಫ್ ಶೀಟ್ ಹಾಗೂ ಇಂಟರ್ಲಾಕ್ ವ್ಯವಸ್ಥೆಯನ್ನೊಳಗೊಂಡ ಸಭಾಂಗಣದ ಉದ್ಘಾಟನೆಯನ್ನು ನಡೆಸಿಕೊಟ್ಟಿದ್ದಾರೆ. ಶ್ರೀ ರಘುರಾಮ ಶೆಟ್ಟಿ ಕುಳ್ಳೂರು ಕನ್ಯಾನ ಗೌರವ ಸಲಹೆಗಾರರು, ಶತಮಾನೋತ್ಸವ ಸಮಿತಿ ಆಡಳಿತ ನಿರ್ದೇಶಕರು, ಹೇರಂಬ ಇಂಡಸ್ಟ್ರೀಸ್ ಮುಂಬೈ ಇವರಿಗೆ ಕೂಡ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಂತಹ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಎರಡು 2023-24 ಶೈಕ್ಷಣಿಕ ವರ್ಷದ 4ನೇ ತರಗತಿಯ ವಿದ್ಯಾರ್ಥಿಗಳ ಪೋಷಕರು ಶಾಲೆಗೆ 25 ಚೇರ್ ಕೊಡುಗೆಯಾಗಿ ನೀಡಿದ್ದಾರೆ. ಅದನ್ನು ಇದೀಗ ಹಸ್ತಾಂತರಿಸುವ ಸಮಯ. ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಜೊತೆಯಾಗಿದ್ದಾರೆ ಜಿಲ್ಲಾ ಪಂಚಾಯತ್ ಸದಸ್ಯೆ ಶ್ರೀಮತಿ ಶ್ರೀಮತಿ ಕಮಲಾಕ್ಷಿ, ಅದೇ ರೀತಿ ಬ್ಲಾಕ್ ಪಂಚಾಯತ್ ಸದಸ್ಯರಾಗಿರತಕ್ಕಂತಹ ಶ್ರೀಮತಿ ಅಶ್ವಿನಿ ಪಜ್ವಾ ಇವರಿಗೆ ಪ್ರೀತಿಪೂರ್ವಕವಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ.
ತುರ್ತು ಕಾರ್ಯಕ್ರಮದ ನಿಮಿತ್ತ ಬ್ಲಾಕ್ ಪಂಚಾಯತ್ ಸದಸ್ಯೆ ಅಶ್ವಿನಿ ಪಜ್ಜು ಅವರು ನಿರ್ಗಮಿಸ್ತಾ ಇದ್ದಾರೆ. ಬೇರೆ ಕಾರ್ಯಕ್ರಮದ ನಿಮಿತ್ತ ಬ್ಲಾಕ್ ಪಂಚಾಯತ್ ಸದಸ್ಯರಾಗಿರತಕ್ಕಂತಹ ಅಶ್ವಿನಿ ಪಜ್ಜು ಅವರು ನಿರ್ಗಮಿಸ್ತಾ ಇದ್ದಾರೆ. ಅವರಿಗೆ ಸ್ಮರಣಿಕೆಯನ್ನಿತ್ತು ಗೌರವಿಸಬೇಕಾಗಿ ನಮ್ಮ ಶತಮಾನೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾಗಿರತಕ್ಕಂತಹ ಸದಾಶಿವ ಕೆ ಶೆಟ್ಟಿ ಕುಳೂರು ಕನ್ಯಾನ್ ಇವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀಮತಿ ಅಶ್ವಿನಿ ಪಜ್ಜು ಇವರಿಗೆ ಸದಾಶಿವ ಕೆ ಶೆಟ್ಟಿ ಕುಳೂರು ಕನ್ಯಾನ್ ಇವರು ಶಾಲು ಹೊದಿಸಿ ಶ್ರೀ ರಘುರಾಮ ಶೆಟ್ಟಿ ಕುಳೂರು ಕನ್ಯಾನ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಎರಡು 2023-24ನೇ ಶೈಕ್ಷಣಿಕ ವರ್ಷದ 4ನೇ ತರಗತಿಯ ವಿದ್ಯಾರ್ಥಿಗಳ ಪೋಷಕರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ 25 ಚೇರನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಎಲ್ಲ ಪೋಷಕರು 4ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಂತಹ ವಿದ್ಯಾರ್ಥಿಗಳ ಪೋಷಕರು ವೇದಿಕೆಗೆ ಬರಬೇಕು. ಅದನ್ನೀಗ ಈ ಸದಾಶಿವ ರಂಗಮಂದಿರದಲ್ಲಿ ಹಸ್ತಾಂತರಿಸುವ ಸಮಯ. ಅದರೊಂದಿಗೆ ಶತಮಾನೋತ್ಸವ ಸಮಿತಿಯ ಎಲ್ಲ ಸದಸ್ಯರು, ಹಳೆ ವಿದ್ಯಾರ್ಥಿ ಸಂಘ, ಶಾಲಾ ವ್ಯವಸ್ಥಾಪನಾ ಸಮಿತಿ, ಮಾತೆಯರ ರಕ್ಷಕರ ಶಿಕ್ಷಕರ ಸಂಘ, ಪ್ರೀ ಪ್ರೈಮರಿ ರಕ್ಷಕ ಶಿಕ್ಷಕ ಸಂಘ, ಎಲ್ಲ ಸಂಘಗಳು ನಮ್ಮೊಂದಿಗೆ ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಶಿಕ್ಷಕರಾಗಿರತಕ್ಕಂತಹ ಜಯಪ್ರಶಾಂತ್ ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. 2023-24ನೇ ಶೈಕ್ಷಣಿಕ ವರ್ಷದ 4ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಂತಹ ವಿದ್ಯಾರ್ಥಿಗಳ ಪೋಷಕರು ವೇದಿಕೆಗೆ ಆಗಮಿಸಬೇಕಾಗಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಎಲ್ಲ ಶಿಕ್ಷಕಿಯರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. 2023-24ನೇ ಶೈಕ್ಷಣಿಕ ವರ್ಷದ 4ನೇ ತರಗತಿಯ ವಿದ್ಯಾರ್ಥಿಗಳ ಪೋಷಕರು ಶತಮಾನೋತ್ಸವದ ಶುಭ ಗಳಿಗೆಯ ಈ ಹೊಸ್ತಿಲಲ್ಲಿ 25 ಚೇರನ್ನು ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಅದನ್ನೀಗ ಹಸ್ತಾಂತರಿಸುವ ಸಮಯ. ಶಾಲಾ ಮುಖ್ಯ ಶಿಕ್ಷಕಿ ಶ್ರೀಮತಿ ಮಾಲತಿ, ಅದೇ ರೀತಿ ಎಲ್ಲ ಶಿಕ್ಷಕ ವೃಂದ, ಅದೇ ರೀತಿ 2023-24ನೇ ಶೈಕ್ಷಣಿಕ ವರ್ಷದ 4ನೇ ತರಗತಿಯ ವಿದ್ಯಾರ್ಥಿಗಳ ಪೋಷಕ
ಇವರಿಗೆ ಶತಮಾನೋತ್ಸವ ಸಮಿತಿಯ ಪರವಾಗಿ ಹಳೆ ವಿದ್ಯಾರ್ಥಿ ಸಂಘದ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಶತಮಾನೋತ್ಸವದ ಸಂದರ್ಭದಲ್ಲಿ ನೆನಪಿನ ಸ್ಮೃತಿ ಪಟಲದಲ್ಲಿ ಅಚ್ಚೊತ್ತಿ ನಿಲ್ಲುವಂತಹ ಕೊಡುಗೆಯನ್ನು ಕೊಟ್ಟಂತಹ ಶತಮಾನೋತ್ಸವದ ಈ ಶುಭಗಳಿಗೆ ಲೀಲಾವತಿ ಫಕೀರ ಶೆಟ್ಟಿ ಕುಳೂರು ಕನ್ಯಾನ ಇವರ ಸ್ಮರಣಾರ್ಥವಾಗಿ ಶ್ರೀ ಸದಾಶಿವ ಕೆ ಶೆಟ್ಟಿಯವರು ಕೊಡುಗೆ ನೀಡಿದಂತಹ ಈ ನೂತನ ಸದಾಶಿವ ರಂಗಮಂದಿರ, ಅದೇ ರೀತಿ ಲೀಲಾವತಿ ಫಕೀರ ಶೆಟ್ಟಿ ಕುಳೂರು ಕನ್ಯಾನ ಇವರ ಸ್ಮರಣಾರ್ಥ ಶ್ರೀ ರಘುರಾಮ ಶೆಟ್ಟಿ ಕುಳೂರು ಕನ್ಯಾನ ಇವರು ಕೊಡುಗೆ ನೀಡಿದಂತಹ ರೂಫ್ ಶೀಟ್ ಹಾಗೂ ಇಂಟರ್ಲಾಕ್ ವ್ಯವಸ್ಥೆಗಳ ಸಭಾಂಗಣ ಇದೀಗ ವಿದ್ಯಾರ್ಥಿಗಳ ಸ್ವಾಗತ ನೃತ್ಯದೊಂದಿಗೆ ಅನಾವರಣಗೊಳ್ಳಿಕ್ಕಿದೆ. ಸದಾಶಿವ ರಂಗಮಂದಿರದಲ್ಲಿ ಪುಟ್ಟ ಪುಟಾಣಿ ಮಕ್ಕಳ ಗೆಜ್ಜೆಯ ಹೆಜ್ಜೆಯ ನಾದ ನಿನಾದವಾಗಿ ಮೂಡಿಬಿಡುವಂತಹ ಸಮಯ. ಎಲ್ಲ ಆಗಮಿಸಿದಂತಹ ಶಿಕ್ಷಣ ಪ್ರೇಮಿಗಳು, ಅದೇ ರೀತಿ ಹಿತೈಷಿಗಳು, ಊರ ಪರ ಊರ ವಿದ್ಯಾಭಿಮಾನಿಗಳಿಗೆ ಪ್ರೀತಿಪೂರ್ವಕವಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಸದಾಶಿವ ಶೆಟ್ಟಿ ಅಭಿಮಾನಿ ಬಳಗ ಬಾಯಾರು ಘಟಕ ಇವರು ಕೂಡ ಆಗಮಿಸಿದರೆ ಅವರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ.
ಶತಾಬ್ದಿ ಸಂಭ್ರಮಕ್ಕೆ ಆಗಮಿಸತಕ್ಕಂಥ ಎಲ್ಲ ಅತಿಥಿ ಅಭ್ಯಾಗತರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಸದಾಶಿವ ರಂಗಮಂದಿರದಲ್ಲಿ ಪುಟ್ಟ ಪುಟಾಣಿ ಮಕ್ಕಳ ಗೆಜ್ಜೆಯ ಹೆಜ್ಜೆಯ ನಾದ ನಿನಾದವಾಗಿ ಮೂಡಿಬರುವ ಸಮಯವಿದು. ಮೊದಲಾಗಿ ಪೂಜಾ ನೃತ್ಯದ ಮೂಲಕ ಹೆಜ್ಜೆ ಹಾಕಲಿದ್ದಾರೆ ಯದ್ವಿ ಕೆ ಶೆಟ್ಟಿ, ಕುಮಾರಿ ಸಾನ್ವಿ ಶೆಟ್ಟಿ. ಜೋರಾದ ಚಪ್ಪಾಳೆಯ ಮೂಲಕ ಈ ಪುಟಾಣಿ ಮಕ್ಕಳನ್ನು ಸ್ವಾಗತಿಸೋಣ. ಇದೀಗ ಪೂಜಾ ನೃತ್ಯ. ಗಜವದನ ಬೇಡುವೆ, ಗಜವದನ ಬೇಡುವೆ, ಗಜವದನ ಬೇಡುವೆ, ಗಜವದನ ಬೇಡುವೆ, ಗೌರಿ ತನಯ ಗಜವದನ ಬೇಡುವೆ, ಗೌರಿ ತನಯ ತ್ರಿಜಗವಂದಿತನೇ, ಸುಜನರ ಪೋರೆವನೇ, ತ್ರಿಜಗವಂದಿತನೇ, ಸುಜನರ ಪೋರೆವನೇ, ಗಜವದನ ಬೇಡುವೆ, ಗೌರಿ ತನಯ ತ್ರಿಜಗವಂದಿತನೇ, ಸುಜನರ ಪೋರೆವನೇ, ಗಜವದನ ಬೇಡುವೆ. ಪಾಶಾಂಕುಶಧರ ಪರಮ ಪವಿತ್ರ, ಪಾಶಾಂಕುಶಧರ ಪರಮ ಪವಿತ್ರ, ಮೂಷಿಕ ವಾಹನ ಮುನಿಜನ ಪ್ರೇಮ, ಮೂಷಿಕ ವಾಹನ ಮುನಿಜನ ಪ್ರೇಮ, ಪಾಶಾಂಕುಶಧರ ಪರಮ ಪವಿತ್ರ, ಮೂಷಿಕ ವಾಹನ ಮುನಿಜನ ಪ್ರೇಮ, ಗಜವದನ ಬೇಡುವೆ. ಮೋದದಿ ನಿನ್ನಯ ಪಾದವ ತೋರೋ, ಮೋದದಿ ನಿನ್ನಯ ಪಾದವ ತೋರೋ, ಸಾಧು ವಂದಿತನೇ ಆದರದಿಂದಲೇ, ಮೋದದಿ ನಿನ್ನಯ ಪಾದವ ತೋರೋ, ಸಾಧು ವಂದಿತನೇ ಆದರದಿಂದಲೇ, ಸರಸಿ ಜನಾಭ ಶ್ರೀ ಪುರಂದರ ವಿಠಲನ, ಸರಸಿ ಜನಾಭ ಶ್ರೀ ಪುರಂದರ ವಿಠಲನ, ನಿರತ ನೆನೆಯುವಂತೆ ವರದಯ ಮಾಡೋ, ಗಜವದನ ಬೇಡುವೆ.
ಪುರಂದರ ವಿಠಲನ ನಿರತ ನೆನೆಯುವಂತೆ ನೀದಯ ಮಾಡೋ ಗಜವದನ ಬೇಡುವೆ ಗೌರಿ ತನಯ ತ್ರಿಜಗವಂದಿತನೇ ಸುಜನರ ಕೋರೆವನೇ ಗಜವದನ ಬೇಡುವೆ ಗಜವದನ ಬೇಡುವೆ ಗಜವದನ ಬೇಡುವೆ ಬೇಡುವೆ ಬೇಡುವೆ. ವಂದನೆಗಳು ಸಾನ್ವಿ ಶೆಟ್ಟಿ, ಅದೇ ರೀತಿ ಯದ್ವಿ ಶೆಟ್ಟಿ ಇವರಿಗೆ. ಶತಮಾನೋತ್ಸವ ಸ್ಮೃತಿ ಮಟ್ಟದಲ್ಲಿ ಅಚ್ಚೊತ್ತಿ ನಿಲ್ಲಬೇಕಾದರೆ ಅದು ಗೀತೆಯಿಂದ ಮಾತ್ರ ಸಾಧ್ಯ. ಆ ನಿಟ್ಟಿನಲ್ಲಿ ಶತಮಾನೋತ್ಸವ ಗೀತೆಯನ್ನಾಗಿ ರಚನೆ ಮಾಡಿ ಅದನ್ನೀಗ ಶಾಲಾ ಶಿಕ್ಷಕ ವೃಂದದವರು ಹಾಡಲಿದ್ದಾರೆ. ಶಾಲಾ ಶತಮಾನೋತ್ಸವ ಗೀತೆ ಸ್ವಾಗತ ಗೀತೆಯೊಂದಿಗೆ ಮೂಡಿಬರುವ ಸಮಯವಿದು. ಆ ನಿಟ್ಟಿನಲ್ಲಿ ಶತಾಬ್ದಿ ಸಂಭ್ರಮ ಸವಿ ನೆನಪಿನಲ್ಲಿ ನಿಲ್ಲುವಂತಹ ಈ ಶುಭ ಗಳಿಗೆಯಲ್ಲಿ ಎಲ್ಲ ಶಿಕ್ಷಕ ವೃಂದದವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಶತಮಾನೋತ್ಸವ ಗೀತೆಗಾಗಿ ಶಾಲಾ ಶಿಕ್ಷಕ ವೃಂದದವರು ಇದೀಗ ವೇದಿಕೆಯಲ್ಲಿ. ಹಲ್ ಶತಮಾನೋತ್ಸವ ಸ್ವಾಗತ ಗೀತೆ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕೋಳೂರು ಇಲ್ಲಿಯ ಶಿಕ್ಷಕ ವೃಂದದಿಂದ.
ನಮನವಿದು ನಿಮಗೆ ಸಂಭ್ರಮದ ಘಳಿಗೆ ಶತಮಾನದ ಕೊಡುಗೆ ನಮ್ಮಿ ಕುಳೂರು ಶಾಲೆಗೆ ನಮನವಿದು ನಿಮಗೆ ಸಂಭ್ರಮದ ಘಳಿಗೆ ಶತಮಾನದ ಕೊಡುಗೆ ನಮ್ಮಿ ಕುಳೂರು ಶಾಲೆಗೆ ಊರ ಬೆಳಗುವ ಶಿಲ್ಪಿಗಳೇ ಜ್ಞಾನ ನೀಡುವ ಸ್ತೋತೃಗಳೇ ಹಿರಿಯರ ಬೆಸುಗೆ ಕಿರಿಯರ ಒಸುಗೆ ಶತವರುಷದ ಖುಷಿಗೆ ನಮ್ಮ ಕುಳೂರು ಶಾಲೆಗೆ ಸ್ವಾಗತ 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 ಸುಸ್ವಾಗತ ಸ್ವಾಗತ 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 ಸುಸ್ವಾಗತ ನಮನವಿದು ನಿಮಗೆ ಸಂಭ್ರಮದ ಘಳಿಗೆ ಶತಮಾನದ ಕೊಡುಗೆ ನಮ್ಮಿ ಕುಳೂರು ಶಾಲೆಗೆ ಚಿಣ್ಣರ ಚಿಲಿಪಿಲಿ ಹೊಂಗಿರಣದ ದೀಪ್ತಿ ಹಿರಿಮಕ್ಕಳ ಗುರು ಹಿರಿಯರ ಬೆಂಬಿಡದ ಸ್ಫೂರ್ತಿ ಅಭಿಮಾನಿಗಳ ದೇಗುಲ ವಿದ್ಯಾರ್ಥಿಗಳ ಸಂಗಡ ಒಂದುಗೂಡೋಣ ಒಟ್ಟುಗೂಡೋಣ ಜ್ಞಾನ ದೀಪಿಗೆಯ ಬೆಳಗೋಣ ಸ್ವಾಗತ 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 ಸುಸ್ವಾಗತ ಸ್ವಾಗತ 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 ಸುಸ್ವಾಗತ ನಮನವಿದು ನಿಮಗೆ ಸಂಭ್ರಮದ ಘಳಿಗೆ ಶತಮಾನದ ಕೊಡುಗೆ ನಮ್ಮಿ ಕುಳೂರು ಶಾಲೆಗೆ ಹರಸುವ ಹಿರಿಯರೇ ಬೆಳಗುವ ಮಹನೀಯರೇ ಮಾತೃ ಪ್ರೇಮದ ಮಾತೆಯರೇ ಗೌರವ ತುಂಬಿದ ರಕ್ಷಕರೇ ವಂದನೆ ಅಭಿವಂದನೆ ನಿಮಗಿದೋ ಮನರಂಜನೆ ವಂದನೆ ಅಭಿವಂದನೆ ನಿಮಗಿದೋ ಮನರಂಜನೆ ನಮನವಿದು ನಿಮಗೆ ಸಂಭ್ರಮದ ಘಳಿಗೆ ಶತಮಾನದ ಕೊಡುಗೆ ನಮ್ಮಿ ಕುಳೂರು ಶಾಲೆಗೆ ಅಭಿಮಾನವು ನಮ್ಮ ಹಳೆ ವಿದ್ಯಾರ್ಥಿಗಳು ಕೊಡುಗೆ ನೀಡಿದ ನಮ್ಮ ಕೊಡುಗೆ ದಾನಿಗಳು ಜನಮೆಚ್ಚಿದ ಪ್ರತಿನಿಧಿಗಳಿಗೆ ಶ್ರೇಷ್ಠತೆ ಮೆರೆದ ಗುರುಗಳಿಗೆ ಸ್ವಾಗತ 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 ಸುಸ್ವಾಗತ ಸ್ವಾಗತ 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 ಸುಸ್ವಾಗತ ನಮನವಿದು ನಿಮಗೆ ಸಂಭ್ರಮದ ಘಳಿಗೆ ಶತಮಾನದ ಕೊಡುಗೆ ನಮ್ಮಿ ಕುಳೂರು ಶಾಲೆಗೆ ಶತಮಾನದ ಕೊಡುಗೆ ನಮ್ಮಿ ಕುಳೂರು ಶಾಲೆಗೆ ವಂದನೆಗಳು. ಕುಳೂರು ಶಾಲಾ
ಪ್ರೀ ಪ್ರೈಮರಿ ವಿಭಾಗದ ಪುಟಾಣಿ ಮಕ್ಕಳಿಂದ ಒಂದು ನೃತ್ಯ. ಕುಮಾರಿ ಚಾರ್ವಿ, ಆಯುಷಿ, ಕೃತಿಕ್ಷಾ, ಅನ್ವಿತ, ಯಕ್ಷ, ನಿಶಾಲ್, ತನಿಷ್ಕಾ, ಅದ್ವಿಕಾ, ಕೃಷಾಂಕ್, ತ್ರಿಶಾನ್, ದಿಶಾನ್, ಧ್ರುವಿ, ಜಿಶಾನ್, ಫಾತಿಮಾ, ನೂರಾ ಎಲ್ಲ ವಿದ್ಯಾರ್ಥಿಗಳಿಗೆ ಜೋರಾದ ಚಪ್ಪಾಳೆಯ ಮೂಲಕ ಪ್ರೋತ್ಸಾಹವನ್ನು ನೀಡುವ. ಇದೀಗ ಪ್ರೀ ಪ್ರೈಮರಿ ಪುಟಾಣಿ ಮಕ್ಕಳಿಂದ ಒಂದು ನೃತ್ಯ. ಈ ನೃತ್ಯದ ಬಳಿಕ ಸಭಾ ಕಾರ್ಯಕ್ರಮ ಜರಗಲಿದೆ. In plastic, it's fantastic. Hiya, Bobby. Hi, Ken. You want to go for a ride? Sure, Ken. Jump in. I'm a Barbie girl in the Barbie world. Life in plastic, it's fantastic. You can brush my hair, undress me everywhere. Imagination, life is your creation. Come on, Barbie, let's go party. I'm a Barbie girl in the Barbie world. Life in plastic, it's fantastic. You can brush my hair, undress me everywhere. Imagination, life is your creation. I'm a blonde steamboat girl in a fantasy world. Dress me up, make it tight, I'm your dolly. You're my doll, rock and roll. Feel the glamour and pink. Kiss me here, touch me there. Hanky panky. You can touch, you can play. If you say I'm always yours. I'm a Barbie girl in the Barbie world. Life in plastic, it's fantastic. You can brush my hair, undress me everywhere. Imagination, life is your creation. Come on, Barbie, let's go party. 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 नमस्ते सलामा आ गए फिर से करने हंगामा बोरिंग लम्हों को कर दे गुलाबी जश्न रुकने न देंगे जरा भी
अपना फेमस है याद आना, अपने संग तू भी आ जाना, छोड़ दुनिया से शर्माना, जोरों जोरों से तू चिल्लाना। Goldman, Goldman, everything's gonna be Goldman, 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 everything's gonna be Goldman. ವಂದನೆಗಳು ಪ್ರೀ ಪ್ರೈಮರಿ ಪುಟಾಣಿ ಮಕ್ಕಳಿಗೆ. ಮುಂದಕ್ಕೆ ಅಂಗನವಾಡಿ ವಿದ್ಯಾರ್ಥಿಗಳಿಂದ ನೃತ್ಯ, ಕುಳೂರು ಅಂಗನವಾಡಿ ವಿದ್ಯಾರ್ಥಿಗಳಾದ ಕುಮಾರಿ ದೃಶಾ, ಆಯಿಷಾ ಸಫಾ, ಮಿಸ್ಬಾ, ತ್ರಿಶಾಂತ್, ತ್ರಿಷಾ, ಚಸ್ವಿ ಇದೀಗ ವೇದಿಕೆಯಲ್ಲಿ ಪಾಳೆಯೊಂದಿಗೆ ಆ ಪುಟಾಣಿ ಮಕ್ಕಳನ್ನು ಸ್ವಾಗತಿಸುವ.
ഒരു മധുരക്കിനാവില്ല പൊൻവലമേ തേൻ വണ്ടു ഞാൻ അലരേ തേൻ വണ്ടു ഞാൻ ഒരു മധുരക്കിനാവിൻ ലഹരിയിലെങ്ങോ കുടമുല്ലപ്പൂ വിരിഞ്ഞു അതിലായിരം ആശകളാൽ ഒരു പൊൻവലമേ തേൻ വണ്ടു ഞാൻ അലരേ തേൻ വണ്ടു ഞാൻ ವಂದನೆಗಳು ಪುಟಾಣಿ ಮಕ್ಕಳಿಗೆ. ಮುಂದಕ್ಕೆ ಸಂತರ್ಕ ಅಂಗನವಾಡಿ ಮಕ್ಕಳು ದಿಶಾನ್, ಆದ್ಯ, ಗಾನ್ವಿ, ದಿಶಿತ್, ಶಬೀಬ್, ಶಜಾ ಖದೀಜಾ, ಸಾಜ್ ಅಬ್ದುಲ್ಲಾ, ಪ್ರಿಯಾನಾ, ರುಹಾನಾ ವಿದ್ಯಾರ್ಥಿಗಳು ವೇದಿಕೆಯಲ್ಲಿ ಹೆಜ್ಜೆ ಹಾಕಲಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಈ ಪುಟಾಣಿ ಮಕ್ಕಳನ್ನು ಪ್ರೋತ್ಸಾಹಿಸೋಣ.
ಯಕ್ಷಗಾನ కలకలటు మేలాయిన కలకలటు మేలాయిన ಬಿಲೆಕಟ್ಟೆರೆ ಆವಂದಿನ ಬಿಲೆಕಟ್ಟೆರೆ ಆವಂದಿನ ತಾಳಮೇಳಲು ಕೂರ್ದಿನ ಸಾರಕಾಲನ ಅಳಿಯಂದಿನ ದೇವದೀಚಿನ
ವಂದನೆಗಳು ಪುಟಾಣಿ ವಿದ್ಯಾರ್ಥಿಗಳಿಗೆ. ಮುಂದಕ್ಕೆ ಕೊನೆಯ ನೃತ್ಯ ಚಿನಾಲ ಅಂಗನವಾಡಿ ಮಕ್ಕಳಿಂದ ಯಾನ್ಸಿ, ನಿಹಾರ್, ಯುವಿನ್, ಕೃತಿಕ್, ಪ್ರನ್ವಿ, ಅವನಿ, ರಿಧಿ, ಧನ್ವಿಕ್, ಯಶ್ವಿತ್, ಧುವಂತ್, ಸ್ಮಿಶಾ ಈ ಪುಟಾಣಿ ವಿದ್ಯಾರ್ಥಿಗಳು ವೇದಿಕೆಯಲ್ಲಿ ಹೆಜ್ಜೆ ಹಾಕಲಿದ್ದಾರೆ. ಎಲ್ಲ ವಿದ್ಯಾಭಿಮಾನಿಗಳು ಈ ಪುಟಾಣಿ ಮಕ್ಕಳಿಗೆ ಚಪ್ಪಾಳೆಯ ಮೂಲಕ ಪ್ರೋತ್ಸಾಹವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. Good. And your right hand? That's good. And let's do roly-poly. Roly-poly to your left side. Roly-poly to your right side. Everybody, roly-poly to your left side. Roly-poly to your right side. Bring that bullshit back in time.
ವಂದನೆಗಳು ಪುಟಾಣಿ ಮಕ್ಕಳಿಗೆ. ಇವತ್ತಿನ ಶತಾಬ್ದಿ ಸಂಭ್ರಮದ ಈ ಸುಂದರ ಗಳಿಗೆಯಲ್ಲಿ ನಮ್ಮೊಂದಿಗೆ ಜೊತೆಯಾದವರು ದಕ್ಷ ಪ್ರಾಮಾಣಿಕ ಉಪಜಿಲ್ಲಾ ಶಿಕ್ಷಣಾಧಿಕಾರಿಗಳು ಮಂಜೇಶ್ವರ ಶ್ರೀ ಜಿತೇಂದ್ರ SH ಇವರು ನಮ್ಮೊಂದಿಗೆ ಜೊತೆಯಾಗಿದ್ದಾರೆ. ತುರ್ತು ಕಾರ್ಯಕ್ರಮದ ನಿಮಿತ್ತವಾಗಿ ಅವರು ಈ ಕಾರ್ಯಕ್ರಮವನ್ನು ಬಿಟ್ಟು ತೆರಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಶತಾಬ್ದಿ ಸಂಭ್ರಮದ ಈ ಶತಮಾನೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಸದಾಶಿವ ಕೆ ಶೆಟ್ಟಿ ಕುಳ್ಳೂರು ಕನ್ಯಾನ ಇವರು ಸ್ಮರಣಿಕೆಯನ್ನಿತ್ತು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಜಿತೇಂದ್ರ SH ಪ್ರಭಾರ ಉಪಜಿಲ್ಲಾ ಶಿಕ್ಷಣಾಧಿಕಾರಿಗಳು ಮಂಜೇಶ್ವರ ಇವರಿಗೆ ಶತಮಾನೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾಗಿರ್ತಕ್ಕಂತಹ ಸದಾಶಿವ ಕೆ ಶೆಟ್ಟಿ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಜಿತೇಂದ್ರ SH ಇವರು ವೇದಿಕೆಗೆ ಆಗಮಿಸಬೇಕಾಗಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಶತಮಾನೋತ್ಸವ ಸಮಿತಿ ಅಧ್ಯಕ್ಷರು ಕೂಡ ಜೊತೆಯಾಗಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಪ್ರೀತಿಯ ಆಮಂತ್ರಣಕ್ಕೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಪರವಾಗಿ ಅದೇ ರೀತಿ ಶತಮಾನೋತ್ಸವ ಸಮಿತಿಯ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಇನ್ನು ಮುಂದಕ್ಕೆ ಈ ಸದಾಶಿವ ರಂಗಮಂದಿರದಲ್ಲಿ ಸಭಾ ಕಾರ್ಯಕ್ರಮ ಜರಗಲಿದೆ. ಸಭಾ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ಶ್ರೀ ಸದಾಶಿವ ಕೆ ಶೆಟ್ಟಿ ಕುಳ್ಳೂರು ಕನ್ಯಾನ ಗೌರವಾಧ್ಯಕ್ಷರು, ಕುಳ್ಳೂರು ಶಾಲಾ ಶತಮಾನೋತ್ಸವ ಸಮಿತಿ, ಅದೇ ರೀತಿ ಶ್ರೀಮತಿ ಸುಂದರಿ ಆರ್ ಶೆಟ್ಟಿ ಅಧ್ಯಕ್ಷರು, ಮೀಂಜ ಗ್ರಾಮ ಪಂಚಾಯತ್, AKM ಅಶ್ರಫ್ MLA ಮಂಜೇಶ್ವರ ವಿಧಾನಸಭೆ, ದಾಸಣ್ಣ ಆಳ್ವ ಕುಳ್ಳೂರು ಬೋಡು, ಶ್ರೀ ಸದಾನಂದ ಪಕಳ ದಿವಂಗತ ಮಂಜಪ್ಪ ಪಕಳ ಇವರ ಮಗ, ಶ್ರೀ ರಘುರಾಮ ಶೆಟ್ಟಿ ಶತಮಾನೋತ್ಸವ ಸಮಿತಿ ಆಡಳಿತ ನಿರ್ದೇಶಕರು, ಹೇರಂಬ ಇಂಡಸ್ಟ್ರೀಸ್ ಮುಂಬೈ, ಜಯರಾಮ ಬಲ್ಲಂಗುಡೇಲು ಉಪಾಧ್ಯಕ್ಷರು, ಮೀಂಜ ಪಂಚಾಯತ್, ಕಮಲಾಕ್ಷಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಶ್ರೀಮತಿ ಅಶ್ವಿನಿ ಪಜ್ವ ಬ್ಲಾಕ್ ಪಂಚಾಯತ್ ಸದಸ್ಯರು, ಶ್ರೀ ಬಾಬು ಸಿ ಅಭಿವೃದ್ಧಿ ಸ್ಥಾಯಿ ಸಮಿತಿ ಮೀಂಜ ಗ್ರಾಮ ಪಂಚಾಯತ್, ಶ್ರೀಮತಿ ಸರಸ್ವತಿ ಶಿಕ್ಷಣ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿ ಮೀಂಜ ಗ್ರಾಮ ಪಂಚಾಯತ್, ಜನಾರ್ದನ ಪೂಜಾರಿ ಕುಳ್ಳೂರು ಗ್ರಾಮ ಪಂಚಾಯತ್ ಸದಸ್ಯರು, ಶ್ರೀ ದಿನೇಶ್ ವಿ ಜಿಲ್ಲಾ ಶಿಕ್ಷಣಾಧಿಕಾರಿಗಳು ಕಾಸರಗೋಡು, ಶ್ರೀ KR ಜಯಾನಂದ್ ಅಧ್ಯಕ್ಷರು ಕೇರಳ ತುಳು ಅಕಾಡೆಮಿ, ಶ್ರೀ ಪ್ರಭಾಕರ್ ರೈ ನಡುಹಿತ್ಲು ನಿವೃತ್ತ ಲೆಫ್ಟಿನೆಂಟ್ ಕರ್ನಲ್, ಶ್ರೀ KK ಶೆಟ್ಟಿ ಉದ್ಯಮಿ ಅಹಮದ್ ನಗರ ಗುಜರಾತ್, ಡಾಕ್ಟರ್ ಸಂದೀಪ್ ಹೆಗ್ಡೆ ಸೀನಿಯರ್ ಪ್ರೊಫೆಸರ್ ಎಣಪೋಯ ಕಾಲೇಜ್ ದೇರ್ಲಕಟ್ಟೆ ಮಂಗಳೂರು, ಶ್ರೀ ಗುಬ್ಯ ಶ್ರೀಧರ್ ಶೆಟ್ಟಿ ಉದ್ಯಮಿ ಮಂಗಳೂರು, ಶ್ರೀ ಜಿತೇಂದ್ರ SH ಪ್ರಭಾರ ಉಪಜಿಲ್ಲಾ ಶಿಕ್ಷಣಾಧಿಕಾರಿಗಳು ಮಂಜೇಶ್ವರ, ಶ್ರೀ ನಂದಿಕೇಶನ್ ನಿವೃತ್ತ ಶಿಕ್ಷಣ ಉಪನಿರ್ದೇಶಕರು ಕಾಸರಗೋಡು ಜಿಲ್ಲೆ, ಶ್ರೀ ಕೃಷ್ಣಮೂರ್ತಿ MS ನಿವೃತ್ತ ಉಪಜಿಲ್ಲಾ ಶಿಕ್ಷಣಾಧಿಕಾರಿಗಳು ಮಂಜೇಶ್ವರ, ಶ್ರೀ ಜಾಯ್ P ಬ್ಲಾಕ್ BRC ಮಂಜೇಶ್ವರ್, ಶ್ರೀ ಶ್ರೀನಿವಾಸ ರಾವ್ PV ಅಧ್ಯಕ್ಷರು ಕೇರಳ ಪ್ರಾಂತ್ಯ ಕನ್ನಡ ಮಾಧ್ಯಮ ಅಧ್ಯಾಪಕರ ಸಂಘ, ಶ್ರೀ ಚಂದ್ರಶೇಖರ್ ಶೆಟ್ಟಿ ನಿವೃತ್ತ PWD ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಅದೇ ರೀತಿ ಸೀನಿಯರ್ ಹಳೆ ವಿದ್ಯಾರ್ಥಿ, ಶ್ರೀಧರ ಸೇನವ ಕಾಪು ವ್ಯವಸ್ಥಾಪಕ ನಿರ್ದೇಶಕರು ಭಾರತ ಕೇನಿಂಗ್ ಕಂಪನಿ ಕಾಪು, ಡಾಕ್ಟರ್ KS ಮೋಹನ್ ನಾರಾಯಣ ಕಲ್ಯಾಣ ತಾಯರು ನಿವೃತ್ತ ಪ್ರಾಂಶುಪಾಲರು SDM ಕಾಲೇಜ್ ಉಜಿರೆ, ಡಾಕ್ಟರ್ ಸದಾಶಿವ ನಾಯಕ್ ನಡುಹಿತ್ಲು, ಶ್ರೀ ನಿತ್ಯಾನಂದ ಶೆಟ್ಟಿ ಕೊಡಿಮಾರು ನಿವೃತ್ತ ಬ್ಯಾಂಕ್ ಮ್ಯಾನೇಜರ್ ಕಾರ್ಪೊರೇಷನ್ ಬ್ಯಾಂಕ್ ಆಫ್ ಇಂಡಿಯಾ, ಶ್ರೀ ಮೋಹನ್ ಶೆಟ್ಟಿ ಮಜ್ಜಾರ್ ಉದ್ಯಮಿ ಮುಂಬೈ, ಶ್ರೀ ಕೃಷ್ಣಪ್ಪ ಪೂಜಾರಿ ದೇರಂಬಳ ಉದ್ಯಮಿ ಇವರನ್ನು ಶಾಲಾ ಶತಮಾನೋತ್ಸವ ಸಮಿತಿ ಅಧ್ಯಕ್ಷರು, ಅದೇ ರೀತಿ ಶಾಲಾ ಹಲಾ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀ ಮೊಹಮ್ಮದ್ ಹಾಜಿ ಕಂಚಿಲ ಇವರು ಬರಮಾಡಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಶತಮಾನೋತ್ಸವ ಸಮಿತಿಯ ಹಣಕಾಸು ಸಮಿತಿಯ ಅಧ್ಯಕ್ಷರು ಶ್ರೀ PR ಶೆಟ್ಟಿ ಪೊಯ್ಯೇಲು, ಶತಮಾನೋತ್ಸವ ಅತಿಥಿ ಸತ್ಕಾರ ಸಮಿತಿ ಬಾಲಕೃಷ್ಣ ಶೆಟ್ಟಿ ಪೊಯ್ಯೇಲು, ಶತಮಾನೋತ್ಸವ ಶಿಸ್ತು ಸಮಿತಿ ಅಧ್ಯಕ್ಷರು ಶ್ರೀ ಚಂದ್ರಹಾಸ್ ಶೆಟ್ಟಿ ಕುಳ್ಳೂರು ಕನ್ಯಾನ, ಶ್ರೀ ನಾರಾಯಣ್ ನಾಯಕ್ ನಡುಹಿತ್ಲು ಅಧ್ಯಕ್ಷರು ಶತಮಾನೋತ್ಸವ ಸನ್ಮಾನ ಸಮಿತಿ, ಅದೇ ರೀತಿ ಶ್ರೀ ಸತೀಶ್ ಇಲಿಯನ್ ಅಧ್ಯಕ್ಷರು ಶಾಲಾ ವ್ಯವಸ್ಥಾಪನಾ ಸಮಿತಿ, ಶ್ರೀಮತಿ ಸುಚರಿತ ಚಿನಾಲ ಅಧ್ಯಕ್ಷೆ ಮಾತೆಯರ ರಕ್ಷಕ ಶಿಕ್ಷಕರ ಸಂಘ, ಅದೇ ರೀತಿ ಪ್ರೀ ಪ್ರೈಮರಿ ವಿಭಾಗದ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷೆ ಶ್ರೀಮತಿ ಚೈತ್ರ ಕಲ್ಕಾರ್, ಅದೇ ರೀತಿ
ಶಾಲಾ ಮುಖ್ಯ ಶಿಕ್ಷಕಿ ಶ್ರೀಮತಿ ಮಾಲತಿ ಇವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಐಲರ್ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದರ ಆಡಳಿತ ಮುಕ್ತೇಶ್ವರಾಗಿರುವ ನಾರಾಯಣ ಹೆಗ್ಡೆ ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಎಲ್ಲರನ್ನು ಅತಿಥಿಗಳನ್ನು ಅಧ್ಯಕ್ಷರು ವೇದಿಕೆಗೆ ಬರಮಾಡಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಸೀತಾರಾಮ್ ಶೆಟ್ಟಿ ಮಾನೂರು ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಿವೃತ್ತ ಮುಖ್ಯ ಶಿಕ್ಷಕರಾಗಿರತಕ್ಕಂತಹ ಮೊಹಮ್ಮದ್ ಮಾಸ್ಟರ್ ನಮ್ಮೊಂದಿಗಿದ್ದಾರೆ. ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಿವೃತ್ತ ಮುಖ್ಯ ಶಿಕ್ಷಕರಾಗಿರತಕ್ಕಂಥ ಸತ್ಯನಾರಾಯಣ ಶರ್ಮಾ ಸರ್ ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ವಿನೋದ್ ಸರ್,
ಹಿರಿಯರು ನೆಟ್ಟ ವಿದ್ಯಾ ವೃಕ್ಷವೊಂದು ಬೆಳೆದು ಮತ್ಸರವಿಲ್ಲದ ಅಕ್ಷರವ ಕೊಟ್ಟು ಶತಾಬ್ದಿ ಸಂಭ್ರಮವನ್ನು ಆಚರಿಸುತ್ತಿದೆ. ಪ್ರಕೃತಿ ರಮಣೀಯ ಪ್ರದೇಶದಲ್ಲಿ ವಿಸ್ತಾರವಾಗಿ ಬೆಳೆದು ನಿಂತ ಕುಳೂರು ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆಯು 100 ವಸಂತದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಆಗಮಿಸಿದ ಅತಿಥಿ ಅಭ್ಯಾಗತ ಶಿಕ್ಷಣ ಪ್ರೇಮಿಗಳಿಗೆ ಆದರದ ಸ್ವಾಗತವನ್ನು ಬಯಸುತ್ತಾ ಸಭಾ ಕಾರ್ಯಕ್ರಮದ ಹೊಸ್ತಿಲಲ್ಲಿದೆ. ಇದೀಗ ಸಭಾ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಪುಟಾಣಿ ವಿದ್ಯಾರ್ಥಿಗಳಾದ ಕುಮಾರಿ ಸಾನ್ವಿ ಶೆಟ್ಟಿ, ಕುಮಾರಿ ಯದ್ವಿ, ಕುಮಾರಿ ಸಾಕ್ಷಿ ಎ, ಕುಮಾರಿ ತನ್ವಿ ಎಸ್ ಇವರು ಶಾಲಾ ಪ್ರಾರ್ಥನೆಯೊಂದಿಗೆ ಈ ಒಂದು ಸಭಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ. ಪುಟಾಣಿ ವಿದ್ಯಾರ್ಥಿಗಳಿಗೆ ವಂದನೆಗಳು. ಮುಂದಕ್ಕೆ ಅತಿಥಿ ದೇವೋಭವ ಎನ್ನುವ ಹಾಗೆ ಆಗಮಿಸಿದ ಎಲ್ಲ ಅತಿಥಿ ಅಭ್ಯಾಗತರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ಪ್ರಧಾನ ಕಾರ್ಯದರ್ಶಿಗಳಾಗಿರತಕ್ಕಂತಹ ಶ್ರೀಯುತ ಜಯರಾಜ್ ಶೆಟ್ಟಿ ಕುಳೂರು ಚಾರ್ಲ ಇವರಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಈ ಶತಮಾನೋತ್ಸವ ಈ ಸಂಭ್ರಮದ ಈ ಸಮಯದಲ್ಲಿ ಎಲ್ಲ ಗಣ್ಯರು, ಜನಪ್ರತಿನಿಧಿಗಳು ಹಾಗೂ ಇಲ್ಲಿ ಕಲಿತಂಥ ಎಲ್ಲ ಹಳೆ ವಿದ್ಯಾರ್ಥಿಗಳಿಗೆ ವಂದಿಸ್ತಾ, ಈಗ ತಾನೇ ನಮ್ಮ ನೂತನ ರಂಗಮಂದಿರ ಸಭಾಂಗಣ ಉದ್ಘಾಟನೆ ಆಗಿರ್ತದೆ. ಅಂದರೆ ನಮ್ಮ ಈ ಶಾಲೆಯು ಕಾಸರಗೋಡು ಜಿಲ್ಲೆಯಲ್ಲಿ ಅಂದರೆ 4ನೇ ವರೆಗೆ ಇರುವಂಥ ಈ ಒಂದು ಸರ್ಕಾರಿ ಶಾಲೆ ಇಷ್ಟು ಉಜ್ವಲ ಅಭಿವೃದ್ಧಿ ಹೊಂದಿದೆ ಅಂದರೆ ನಮ್ಮ ಈ ಊರಿಗೆ ಒಂದು ಹೆಮ್ಮೆಯ ಸಂಗತಿ. ಇವತ್ತಿನ ಈ ಸಭಾ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಕುಳೂರು ಬೀಡು ದಾಸಣ್ಣ ಆಳ್ವರ್ ಇವರಿಗೆ ನಿಮ್ಮೆಲ್ಲ ಪರವಾಗಿ ತುಂಬ ರೀತಿಯ ಸ್ವಾಗತವನ್ನು ಕೋರುತ್ತೇವೆ. ಶ್ರೀ ದಾಸಣ್ಣ ಆಳುವ ಕುಳೂರು ಬೀಡು ಇವರಿಗೆ ಬಾಲಕೃಷ್ಣ ಶೆಟ್ಟಿ ಪೊಯ್ಯೇಲು ಅಧ್ಯಕ್ಷರು ಶತಮಾನೋತ್ಸವ ಅತಿಥಿ ಸತ್ಕಾರ ಸಮಿತಿಯವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮದ ಸಭಾಧ್ಯಕ್ಷತೆ ನಾವೊಂದು ಹೇಳುವಾಗ ಸ್ವಲ್ಪ ಮಿಸ್ಟೇಕ್ ಆಯಿತು. ನಮ್ಮ ಈ ಸಭೆಯ ಉದ್ಘಾಟನೆಯನ್ನು ನಮ್ಮ ದಾಸಣ್ಣ ಆಳ್ವರು ನೆರವೇರಿಸಿದ್ದಾರೆ. ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಏರಮ್ಮ ಇಂಡಸ್ಟ್ರಿ ಇದರ ಸ್ಥಾಪಕರ ಅಧ್ಯಕ್ಷರಾದಂಥ ಶ್ರೀ ಸದಾಶಿವ ಕೆ ಶೆಟ್ಟಿ ಕುಳೂರು ಕನ್ಯಾಣ ಇವರಿಗೆ ನಿಮ್ಮೆಲ್ಲ ಪರವಾಗಿ ತುಂಬ ರೀತಿಯ ಸ್ವಾಗತವನ್ನು ಕೋರ್ತೇವೆ. ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಶ್ರೀ ಸದಾಶಿವ ಶೆಟ್ಟಿ ಕುಳೂರು ಕನ್ಯಾಣ ಇವರಿಗೆ
ಶತಮಾನೋತ್ಸವ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಮೊಹಮ್ಮದ್ ಹಾಜಿ ಕಂಚಿಲೆ ಇವರು ಹೂಗುಚ್ಚ ಶಾಲನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮುಖ್ಯ ಅತಿಥಿಯಾದ ನಮ್ಮ ಶಾಲಾ ಸ್ಥಾಪಕರಾದ ಶ್ರೀ ಮಂಜಪ್ಪ ಪಕಲ ಇವರ ಮಗ ಶ್ರೀ ಸದಾನಂದ ಪಕಲ ಇವರಿಗೆ ನಮ್ಮ ನಿಮ್ಮನ ಪರವಾಗಿ ತುಂಬು ರೀತಿಯ ಸ್ವಾಗತವನ್ನು ಕೋರ್ತೇನೆ. ಶ್ರೀ ಸದಾನಂದ ಪಕಲ ಇವರಿಗೆ ಶ್ರೀ ನಾರಾಯಣ ನಾಯಕ್ ನಡುಹಿತ್ಲು ಶತಮಾನೋತ್ಸವ ಸನ್ಮಾನ ಸಮಿತಿ ಅಧ್ಯಕ್ಷರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಏರಮ್ಮ ಇಂಡಸ್ಟ್ರಿ ಆಡಳಿತ ನಿರ್ದೇಶಕರಾದ ಶ್ರೀ ರಘುರಾಮ್ ಶೆಟ್ಟಿ ಕುಳೂರು ಕನ್ಯಾಣ ಇವರಿಗೂ ನಮ್ಮ ನಿಮ್ಮನ ಪರವಾಗಿ ತುಂಬು ರೀತಿಯ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ರಘುರಾಮ ಶೆಟ್ಟಿ ಇವರಿಗೆ ಶ್ರೀ ಸತೀಶ್ ಇಲಿಯಾನ ಅಧ್ಯಕ್ಷರು ಶಾಲಾ ವ್ಯವಸ್ಥಾಪನಾ ಸಮಿತಿ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವಂತಹ ಶ್ರೀಮತಿ ಕಮಲಾಕ್ಷಿ ಇವರಿಗೂ ನಮ್ಮ ನಿಮ್ಮನ ಪರವಾಗಿ ತುಂಬ ರೀತಿಯ ಸ್ವಾಗತವನ್ನು ಕೋರ್ತೇನೆ. ಶ್ರೀಮತಿ ಕಮಲಾಕ್ಷಿ ಜಿಲ್ಲಾ ಪಂಚಾಯತ್ ಸದಸ್ಯ ಇವರಿಗೆ ಶ್ರೀಮತಿ ಸುಚರಿತಾ ಚಿನಾಲ ಮಾತೆಯರ ರಕ್ಷಕ ಶಿಕ್ಷಕ ಸಂಘ ಅಧ್ಯಕ್ಷೆ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಕುಳೂರಿನ ವಾರ್ಡ್ ಸದಸ್ಯರಾದ ಶ್ರೀ ಜನಾರ್ದನ ಪೂಜಾರಿ ಇವರಿಗೂ ನಮ್ಮ ನಿಮ್ಮನ ಪರವಾಗಿ ತುಂಬ ರೀತಿಯ ಸ್ವಾಗತವನ್ನು ಕೋರ್ತೇನೆ. ಜನಾರ್ದನ ಪೂಜಾರಿ ಕೊಳ್ಳೂರು ಇವರಿಗೆ ಹರಿರಾಮ ಕೊಳ್ಳೂರು ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಜಿಲ್ಲಾ ಶಿಕ್ಷಣಾಧಿಕಾರಿ ಕಾಸರಗೋಡು ಶ್ರೀ ದಿನೇಶ್ ಕೆವಿ ಇವರಿಗೂ ನಮ್ಮ ನಿಮ್ಮನ ಪರವಾಗಿ ತುಂಬ ರೀತಿಯ ಸ್ವಾಗತವನ್ನು ಕೋರ್ತೇನೆ. ಶ್ರೀ ದಿನೇಶ್ ವಿ ಜಿಲ್ಲಾ ಶಿಕ್ಷಣಾಧಿಕಾರಿಗಳಿಗೆ ರಘುರಾಮ ಶೆಟ್ಟಿ ಇಲಿಯಾನ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಪ್ರಭಾಕರ್ ರೈ ನಡುಹಿತ್ತಲ್ ನಿವೃತ್ತ ಲೆಫ್ಟಿನೆಂಟ್ ಗವರ್ನರ್ ಇವರಿಗೆ ಸಹ ನಮ್ಮ ನಿಮ್ಮನ ಪರವಾಗಿ ತುಂಬ ರೀತಿಯ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಪ್ರಭಾಕರ್ ರೈ ನಡುಹಿತ್ಲು ಇವರಿಗೆ ವಸಂತ ಪೂಜಾರಿ ಕುಳೂರು ಇವರು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನನ್ನ ಆತ್ಮೀಯರು ಶ್ರೀ ಗುಬ್ಬ್ಯ ಶ್ರೀಧರ್ ಶೆಟ್ಟಿ ಇವರಿಗೂ ನಮ್ಮ ಪರವಾಗಿ ತುಂಬ ರೀತಿಯ ಸ್ವಾಗತವನ್ನು ಕೋರ್ತೇನೆ. ಶ್ರೀ ದಿನೇಶ್ ವಿ ಶ್ರೀ ಗುಬ್ಬ್ಯ ಶ್ರೀಧರ್ ಶೆಟ್ಟಿ ಇವರಿಗೆ ಮಜೀದ್ ಸಾಹೇಬ್ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಿವೃತ್ತ ಶಿಕ್ಷಣ ಉಪನಿರ್ದೇಶಕರು ಶ್ರೀ ನಂದಿಕೇಶ ಸರ್ ಇವರಿಗೂ ನಮ್ಮ ನಿಮ್ಮನ ಪರವಾಗಿ ತುಂಬ ರೀತಿಯ ಸ್ವಾಗತವನ್ನು ಕೋರ್ತೇನೆ. ಶ್ರೀ ಕೃಷ್ಣಮೂರ್ತಿ MS ನಿವೃತ್ತ ಉಪಜಿಲ್ಲಾ ನಿರ್ದೇಶಕರು ಶ್ರೀ ಕೃಷ್ಣಮೂರ್ತಿ ವಿದ್ಯಾಧಿಕಾರಿ ಶ್ರೀ ಕೃಷ್ಣಮೂರ್ತಿ MS ನಿವೃತ್ತ ಉಪಜಿಲ್ಲಾ ಶಿಕ್ಷಣಾಧಿಕಾರಿಗಳು ಮಂಜೇಶ್ವರ ಇವರಿಗೆ ಚಿಕ್ಕಪ್ಪ ಶೆಟ್ಟಿ ಇಲಿಯಾನ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ದಿನೇಶ್ ವಿ ಇವರಿಗೆ ವಸಂತ ಪೂಜಾರಿ ಕುಳೂರು ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ದಿನೇಶ್ ಇವರಿಗೆ ನಮ್ಮನೆ ಪರವಾಗಿ ತುಂಬ ರೀತಿಯ ಸ್ವಾಗತವನ್ನು ಕೋರ್ತೇನೆ. ಶ್ರೀ ಶ್ರೀನಿವಾಸ ರಾವ್ ಅಧ್ಯಕ್ಷರು ಕೇರಳ ಪ್ರಾಂತ್ಯ ಕನ್ನಡ ಮಾಧ್ಯಮ ಅಧ್ಯಾಪಕ ಸಂಘ ಇವರಿಗೂ ಸಹ ನಮ್ಮನೆ ಪರವಾಗಿ ತುಂಬ ರೀತಿಯ ಸ್ವಾಗತವನ್ನು ಕೋರ್ತೇನೆ. ಶ್ರೀ ಶ್ರೀನಿವಾಸರಾವ್ PB ಅಧ್ಯಕ್ಷರು ಕೇರಳ ಪ್ರಾಂತ್ಯ ಕನ್ನಡ ಮಾಧ್ಯಮ ಅಧ್ಯಾಪಕರ ಸಂಘ ಇವರಿಗೆ ಸುದೇಶ್ ಶೆಟ್ಟಿ ಹೊಸಮನೆ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ
ಚಂದ್ರಶೇಖರ್ ಶೆಟ್ಟಿ ನಿವೃತ್ತ BW ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಶ್ರೀಧರ ಸೇನವ ಕಾಪು ಇವರಿಗೆ ಚಿಕ್ಕಪ್ಪ ಶೆಟ್ಟಿ ಎಲಿಯಾನ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಧರ ಸೇನವ ಕಾಪು ವ್ಯವಸ್ಥಾಪಕ ನಿರ್ದೇಶಕರು, ಭಾರತ್ ಕೇನಿಂಗ್ ಕಂಪನಿ, ಇವರಿಗೆ ಸಹ ನಮ್ಮನೆ ಪರವಾಗಿ ತುಂಬ ರೀತಿಯ ಸ್ವಾಗತವನ್ನು ಕೋರ್ತೇನೆ. ಸೀತಾರಾಮ ಶೆಟ್ಟಿ ಮಾನೂರ್ ಇವರಿಗೆ ಜಗನ್ನಾಥ ಅಲ್ವಾ ಕರಿಪಾರ್ ಇವರು ಚಿಕ್ಕಪ್ಪ ಶೆಟ್ಟಿ ಎಲಿಯಾನ ಇವರು ಶ್ರೀಧರ ಸೇನವ ಕಾಪು ಇವರಿಗೆ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಚಿಕ್ಕಪ್ಪ ಶೆಟ್ಟಿ ಎಲಿಯಾನ. ಯುವ ಉದ್ಯಮಿ ಶ್ರೀ ಮೋಹನ್ ಶೆಟ್ಟಿ ಮಜ್ಜಾರ್ ಇವರಿಗೆ ನಮ್ಮನೆ ಪರವಾಗಿ ತುಂಬ ರೀತಿಯ ಸ್ವಾಗತವನ್ನು ಕೋರ್ತೇನೆ. ಮೋಹನ್ ಶೆಟ್ಟಿ ಮಜ್ಜಾರ್ ಇವರಿಗೆ ರಾಜೇಶ್ ಸೇನವ ನಾರ್ನ ಹಿತ್ತಲು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಚಂದ್ರಹಾಸ್ ರಾಜೇಶ್ ಸೇನವ ನಾರ್ನ ಹಿತ್ತಲು ಇವರು ಮೋಹನ್ ಶೆಟ್ಟಿ ಮಜ್ಜಾರ್ ಇವರಿಗೆ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಐಲ ದೇವಸ್ಥಾನ ಮುಕ್ತೇಶ್ವರದಂಥ ಕೆ ನಾರಾಯಣ ಹೆಗ್ಡೆ ಇವರಿಗೆ ಸಹ ನಮ್ಮನೆ ಪರವಾಗಿ ತುಂಬ ರೀತಿಯ ಸ್ವಾಗತವನ್ನು ಕೋರ್ತೇನೆ. ನಾರಾಯಣ ಹೆಗ್ಡೆ ಇವರಿಗೆ ಯೋಗೀಶ್ ಶೆಟ್ಟಿ ಕುಳೂರು ಪೊಯ್ಯೇಲು ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ನಿವೃತ್ತ ಮುಖ್ಯೋಪಾಧ್ಯಾಯರಾದಂಥ ಪೂವನಿ ಮಾಸ್ಟರ್ ಇವರಿಗೂ ನಮ್ಮನೆ ಪರವಾಗಿ ತುಂಬ ರೀತಿಯ ಸ್ವಾಗತವನ್ನು ಕೊಡ್ತೇನೆ. ಪೂವನಿ ಮಾಸ್ಟರ್ ಇವರಿಗೆ ಸದಾಶಿವ ಶೇನವ ನಾರ್ನ ಹಿತ್ತಲು ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸದಾಶಿವ ಶೇನವ ನಾರ್ನ ಹಿತ್ತಲು. ನಮ್ಮ ನಿವೃತ್ತ ಮುಖ್ಯೋಪಾಧ್ಯಾಯರಂಥ ಮೊಹಮ್ಮದ್ ಮಾಸ್ಟರ್ ಇವರಿಗೂ ನಮ್ಮನೆ ಪರವಾಗಿ ತುಂಬ ರೀತಿಯ ಸ್ವಾಗತವನ್ನು ಕೋರ್ತೇನೆ. ಮೊಹಮ್ಮದ್ ಮಾಸ್ಟರ್ ಇವರಿಗೆ ಜಗದೀಶ್ ಶೆಟ್ಟಿ ಎಲಿಯಾನ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ನಿವೃತ್ತ ಮುಖ್ಯೋಪಾಧ್ಯಾಯರಂಥ ವಿನೋದ್ ಕುಮಾರ್ ಸರ್ ಇವರಿಗೂ ನಮ್ಮನೆ ಪರವಾಗಿ ತುಂಬ ರೀತಿಯ ಸ್ವಾಗತವನ್ನು ಕೋರ್ತೇನೆ. ವಿನೋದ್ ಮಾಸ್ಟರ್ ಇವರಿಗೆ ಜಯಪ್ರಶಾಂತ್ ಶಿಕ್ಷಕರು ಜಯಪ್ರಶಾಂತ್ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಜಯಪ್ರಶಾಂತ್. ನಮ್ಮ ಇನ್ನೋರ್ವ ನಿವೃತ್ತ ಮುಖ್ಯೋಪಾಧ್ಯಾಯರಾದಂಥ ಸತ್ಯನಾರಾಯಣ ಶರ್ಮ ಸರ್ ಇವರಿಗೂ ನಮ್ಮನೆ ಪರವಾಗಿ ತುಂಬ ರೀತಿಯ ಸ್ವಾಗತವನ್ನು ಕೊಡ್ತೇನೆ. ಮೊಹಮ್ಮದ್ ಮಾಸ್ಟರ್ ಇವರಿಗೆ ಜಯಪ್ರಶಾಂತ್ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಸತಮಾನ ಸಮಿತಿ ಅಧ್ಯಕ್ಷರಾದ ಮೊಹಮ್ಮದ್ ಕಂಚಿರ ಇವರಿಗೂ ನಮ್ಮನೆ ಪರವಾಗಿ ತುಂಬ ರೀತಿಯ ಸ್ವಾಗತವನ್ನು ಕೋರ್ತೇನೆ.
ನಮ್ಮ ವ್ಯವಸ್ಥಾಪಕ ಸಮಿತಿ ಅಧ್ಯಕ್ಷರಾದಂಥ ಸತೀಶ್ ಎಲಿಯಾನ ಇವರಿಗೂ ನಮ್ಮನೆ ಪರವಾಗಿ ತುಂಬ ರೀತಿಯ ಸ್ವಾಗತವನ್ನು ಕೋರ್ತೇನೆ. ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರಾದ ಮಾಲತಿ ಮೇಡಮ್ ಇವರಿಗೂ ನಮ್ಮನೆ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ಮಾತೃ ಸಂಘದ ಅಧ್ಯಕ್ಷರಾದ ಸುಚರಿತಾ, ಪ್ರೀ ಪ್ರೈಮರಿ ಸಂಘದ ಅಧ್ಯಕ್ಷರಾದ ಚೈತ್ರ ಇವರಿಗೂ ಶತಮಾನ ಸಮಿತಿ ಪರವಾಗಿ ತುಂಬ ರೀತಿಯ ಸ್ವಾಗತವನ್ನು ಕೋರ್ತಾ, ಇಲ್ಲಿ ಸೇರಿರುವ ಎಲ್ಲರಿಗೂ, ವಿದ್ಯಾರ್ಥಿಗಳಿಗೂ, ಶಾಲಾ ಅಭಿಮಾನಿಗಳಿಗೂ, ರಕ್ಷಕರಿಗೂ, ಊರವರಿಗೂ, ನಮ್ಮ ಮಾಧ್ಯಮದವರಿಗೂ, ಇಲ್ಲಿ ಸೇರಿರುವ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಕ್ತಾಯಗೊಳಿಸ್ತೇನೆ. ನಮಸ್ಕಾರ. ಸತ್ಯನಾರಾಯಣ ಶರ್ಮಾ ಇವರಿಗೂ ಕೂಡ ಪ್ರೀತಿಪೂರ್ವಕವಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರಿಗೆ ಹರೀಶ್ ರೈ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಈ ಸುಂದರ ಕಾರ್ಯಕ್ರಮವನ್ನು ಆಗಮಿಸಿದಂತಹ ಅತಿಥಿ ಅಭ್ಯಾಗತರನ್ನು ಸ್ವಾಗತಿಸಿ ಪ್ರಧಾನ ಕಾರ್ಯದರ್ಶಿಗಳಾಗಿರತಕ್ಕಂತಹ ಜಯರಾಜ್ ಶೆಟ್ಟಿ ಕುಳೂರು ಚಾರ್ಲ ಇವರಿಗೂ ಕೂಡ ಪ್ರೀತಿಪೂರ್ವಕವಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕಾರ್ಯಕ್ರಮದ ಮುಂದಕ್ಕೆ ಭಗವಂತನ ಸ್ವರೂಪವನ್ನು ದೀಪದ ಬೆಳಕಿನಲ್ಲಿ ಕಾಣುವಂತಹ ಪರಂಪರೆ ನಮ್ಮದು. ಬೆಳಗಿದ ಬೆಳಕಿನ ಬೆರಗು ನಮ್ಮ ಪ್ರಾರ್ಥನೆಯ ಸಂಕಲ್ಪವನ್ನು ಶ್ರೀದೇವರ ಪದತಲಕ್ಕೆ ತಲುಪಿಸುತ್ತದೆ ಎಂಬುದು ನಮ್ಮೆಲ್ಲರ ಅಭೇದ್ಯ ನಂಬಿಕೆ. ಶತಾಬ್ದಿ ಸಂಭ್ರಮಕ್ಕೆ ದೀಪ ಪ್ರಜ್ವಲನೆಯ ಮೂಲಕ ಚಾಲನೆಯನ್ನು ನೀಡಬೇಕಾಗಿ ನಮ್ಮೆಲ್ಲರ ಹಿರಿಯರಾಗಿ ಮಾರ್ಗದರ್ಶಕರಾಗಿ ಇರುವ ಶ್ರೀ ದಾಸಣ್ಣ ಆಳ್ವ ಕುಳೂರು ಬೀಡು ಇವರು ದೀಪವನ್ನು ಬೆಳಗಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಎಲ್ಲ ಅತಿಥಿ ಅಭ್ಯಾಗತರು ಜೊತೆಯಾಗಬೇಕು. ಈ ಒಂದು ಸುಂದರ ಕಾರ್ಯಕ್ರಮವನ್ನು ದೀಪ ಅರಳಿಸುವ ಮೂಲಕ ಅನಾವರಣಗೊಳಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅರಳಿದ ಬೆಳಕಿನ ಬೆರಗು ಕತ್ತಲೆಯ ಮಾಸಿ ಜ್ಞಾನದ ದೀಪವನ್ನು ಅರಳುವಂತೆ ಮಾಡಲಿ. ಭಕ್ತಿಯ ಭಾವಕ್ಕೆ ನಾವೆಲ್ಲರೂ ತಲೆದೂಗೋಣ ಎನ್ನುವ ಸುಂದರ ವ್ಯಾಖ್ಯಾನದೊಂದಿಗೆ ಶತಾಬ್ದಿ ಸಂಭ್ರಮವನ್ನು ದೀಪ ಬೆಳಗುವುದರ ಮೂಲಕ ಚಾಲನೆಯನ್ನು ಕೊಡ್ತಾ ಇದ್ದಾರೆ ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರಾಗಿರತಕ್ಕಂಥ ದಾಸಣ್ಣ ಆಳ್ವ ಕುಳೂರು ಬೀಡು ಇವರು. ಅದೇ ರೀತಿ ಹಿರಿಯ ವಿದ್ಯಾರ್ಥಿಗಳಾಗಿರತಕ್ಕಂತಹ ಶ್ರೀ ಪ್ರಭಾಕರ್ ರೈ ನಡುಹಿತ್ಲು, ಅದೇ ರೀತಿ ಶತಮಾನೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾಗಿರ್ತಕ್ಕಂತಹ ಸದಾಶಿವ ಕೆ ಶೆಟ್ಟಿ ಕುಳೂರು ಕನ್ಯಾನ, ಅದೇ ರೀತಿ ರಘುರಾಮ ಶೆಟ್ಟಿ ಕುಳೂರು ಕನ್ಯಾನ, ದೀಪ ಪ್ರಜ್ವಲನೆಯ ಮೂಲಕ ಉದ್ಘಾಟಿಸಿದಂತಹ ಕುಳೂರು ಬೀಡಿನ ದಾಸಣ್ಣ ಆಳ್ವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಅಭಿನಂದನೆಗಳು, ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ತುಳುನಾಡಿನ ಸಂಪ್ರದಾಯದ ಪ್ರಕಾರ ತೆಂಗಿನ ಹೊಂಬಾಳೆಯನ್ನು ಅರಳಿಸಿ ಕಾರ್ಯಕ್ರಮವನ್ನು ಅಧಿಕೃತವಾಗಿ ಚಾಲನೆ ನೀಡಬೇಕಾಗಿ ನಮ್ಮ ಐಲ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದರ ಆಡಳಿತ ಮುಕ್ತೇಶ್ವರಾಗಿರ್ತಕ್ಕಂತಹ ನಾರಾಯಣ ಹೆಗಡೆ ಇವರು ಅತಿಥಿ ಅಭ್ಯಾಗತರು ಜೊತೆಯಾಗಿ ಈ ಹೊಂಬಾಳೆಯನ್ನು ಅರಳಿಸಬೇಕಾಗಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ.
ವಂದನೆಗಳು ನಾರಾಯಣ ಹೆಗ್ಡೆ ಇವರಿಗೆ. 100 ವಸಂತದ ಸವಿ ನೆನಪಿನ ಬುತ್ತಿ ಸ್ಮೃತಿಯಲ್ಲಿ ಇರಬೇಕೆಂದು ಮೂಡಿಬಂದ ಸ್ಮರಣ ಸಂಚಿಕೆ ಅರಳು. ಸಪ್ತಭಾಷಾ ಸಂಗಮ ಭೂಮಿ ಮಂಜೇಶ್ವರದ ಕುಳೂರು ಶಾಲೆಯ ಹಿರಿಯ ವಿದ್ಯಾರ್ಥಿಗಳ ಶ್ರಮದ ಅನುರೂಪವೇ ಈ ಅರಳು ಸ್ಮರಣ ಸಂಚಿಕೆ. ಇದೀಗ ಗಣ್ಯರ ಸಮಕ್ಷಮದಲ್ಲಿ ಸಾಂಕೇತಿಕವಾಗಿ ಬಿಡುಗಡೆಯಾಗುವ ಸಮಯವಿದು. ಇದನ್ನು ನಮ್ಮ ಜಿಲ್ಲಾ ವಿದ್ಯಾಧಿಕಾರಿಗಳಾಗಿರತಕ್ಕಂತಹ ದಿನೇಶ್ ವಿ ಇವರು ನಡೆಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇದರ ಸಂಪಾದಕರು ಉಪಸಂಪಾದಕರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸಂಪಾದಕ ಮಂಡಳಿ ಈ ಸಮಯದಲ್ಲಿ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. 100 ವಸಂತದ ಸವಿ ನೆನಪಿನ ಸ್ಮರಣ ಸಂಚಿಕೆ ಅರಳು ಇದೀಗ ಸಾಂಕೇತಿಕವಾಗಿ ಗಣ್ಯರ ಸಮಕ್ಷಮ ಬಿಡುಗಡೆಗೊಳ್ಳಲಿದೆ. ಎಲ್ಲ ಸಂಪಾದಕ ಮಂಡಳಿ ಸದಸ್ಯರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇದನ್ನು ನಮ್ಮ ಜಿಲ್ಲಾ ಶಿಕ್ಷಣಾಧಿಕಾರಿಗಳಾಗಿರತಕ್ಕಂತಹ ದಿನೇಶ್ ವಿ ಇವರು ನಡೆಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶತಾಬ್ದಿಯ ಸವಿ ನೆನಪುಗಳು ನಮ್ಮ ಸ್ಮೃತಿ ಮಠದಲ್ಲಿ ಅಚ್ಚೊತ್ತಿ ನಿಲ್ಲಲಿ ಎನ್ನುವ ಸದಾಶಯಕ್ಕೆ ಅನುರೂಪವಾಗಿ ಅರಳು ಎನ್ನುವ ಈ ಒಂದು ಸುಂದರ ಕೈಪಿಡಿ ನಮ್ಮೆಲ್ಲರ ಕೈ ಸೇರಲಿದೆ. ಆದರೆ ಇವತ್ತು ಸಾಂಕೇತಿಕವಾಗಿ ಮಾತ್ರ ಬಿಡುಗಡೆಗೊಳ್ಳಲಿದೆ. ಮುಂದಿನ ದಿನಗಳಲ್ಲಿ ಶತಾಬ್ದಿ ಸಂಭ್ರಮದ ಈ ಸವಿ ನೆನಪುಗಳು ಕೂಡ ಈ ಕೃತಿಯಲ್ಲಿ ಅಚ್ಚೊತ್ತಿ ಬರಲಿದೆ. ಆ ನಿಟ್ಟಿನಲ್ಲಿ ಇವತ್ತು ಸಾಂಕೇತಿಕವಾಗಿ ದಿನೇಶ್ ವಿ ಜಿಲ್ಲಾ ವಿದ್ಯಾಧಿಕಾರಿಗಳು ಅನಾವರಣಗೊಳಿಸ್ತಾ ಇದ್ದಾರೆ. ಎಲ್ಲ ಅತಿಥಿ ಅಭ್ಯಾಗತರು ಜೊತೆಯಾಗ್ತಾ ಇದ್ದಾರೆ. ವಂದನೆಗಳು ಸರ್. ಅಕ್ಷರದ ಬೆಳಕನ್ನು ಕಂಡಂತಹ ಈ ಶಾಲೆ ಅದೆಷ್ಟೋ ಇತಿಹಾಸವಿದೆ. ಶಾಲೆ ನಡೆದು ಬಂದ ಹಾದಿಯನ್ನು ಪ್ರಾಸ್ತಾವಿಕ ಮಾತಿನೊಂದಿಗೆ ನಮ್ಮ ಮುಂದೆ ಇಡಲಿದ್ದಾರೆ ಶಾಲಾ ಮುಖ್ಯ ಶಿಕ್ಷಕಿ ಶ್ರೀಮತಿ ಮಾಲತಿ ಇವರು. ವೇದಿಕೆಯಲ್ಲಿ ಉಪಸ್ಥಿತರಿರುವ ಪೂಜನೀಯರು ಆದರಣೀಯರು ಆದಂಥ ಎಲ್ಲ ವಿಶಿಷ್ಟ ವ್ಯಕ್ತಿಗಳೇ, ಗೌರವಾನ್ವಿತ ರಕ್ಷಕರೇ, ನಮ್ಮಭಿಮಾನದ ಹಳೆ ವಿದ್ಯಾರ್ಥಿಗಳೇ, ಶತಮಾನೋತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ ಹಾಗೂ ಸರ್ವ ಸದಸ್ಯರೇ, ಊರ ವಿದ್ಯಾಭಿಮಾನಿಗಳೇ, ಮಹನೀಯರೇ, ಮಹಿಳೆಯರೇ ಹಾಗೂ ನಮ್ಮ ವಿದ್ಯಾಲಯದ ಭಾಗ್ಯಶಾಲಿ ಕಣ್ಮಣಿಗಳೇ, ಎಲ್ಲರಿಗೂ ಸಾದರ ಪ್ರಣಾಮಗಳು. ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ತಾಲೂಕಿನ ಮೀಂಚಾ ಗ್ರಾಮ ಪಂಚಾಯತಿನ ವ್ಯಾಪ್ತಿಗೆ ಒಳಪಟ್ಟು ಊರಿನ ಹೆಮ್ಮೆಯ ವಿದ್ಯಾ ಕೇಂದ್ರವಾಗಿ ಬೆಳಗುತ್ತಿರುವ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ತನ್ನ ಶತಮಾನಗಳ ಶೈಕ್ಷಣಿಕ ಯಾತ್ರೆಯನ್ನು ಪೂರೈಸಿ ಶತಾಬ್ದಿ ಸಂಭ್ರಮದಲ್ಲಿರುವುದು ನಮ್ಮ ನಿಮ್ಮೆಲ್ಲರಿಗೂ ಅತ್ಯಂತ ಧನ್ಯತೆಯ ಸ್ಮರಣೀಯವಾದ ಸಂತಸದ ಕ್ಷಣವಾಗಿದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಆರಂಭಗೊಂಡ ಈ ಶಾಲೆಯು ಸಾಗಿ ಬಂದ ಹಾದಿಯು ಅತ್ಯಂತ ರೋಚಕವಾದದ್ದು. ಬಲ್ಲವರಿಂದ ವಿವಿಧ ಮೂಲಗಳಿಂದ ಸಂಗ್ರಹಿಸಿದ ನನಗೆ ತಿಳಿದಂತಹ ಮಾಹಿತಿಯನ್ನು ಚಿಕ್ಕದಾಗಿ ಚೊಕ್ಕದಾಗಿ ತಮ್ಮ ಮುಂದೆ ಇಡುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತಿದ್ದೇನೆ. ಬಹುಶಃ ಇಲ್ಲಿ ಉಪಸ್ಥಿತರಿರುವ ತಮ್ಮೆಲ್ಲರಿಗೂ ಹೇಳಿದಷ್ಟು ಮೊಗೆದಷ್ಟು ಬತ್ತದ ಸವಿ ನೆನಪಿನ ಬುತ್ತಿಗಳಿರಬಹುದು. ಸುಮಾರು 100 ವರ್ಷಗಳ ಹಿಂದೆ ಊರ ನಾಗರಿಕರಿಗೆ ಶಿಕ್ಷಣದ ಪ್ರಾಮುಖ್ಯತೆ ಇಂದಿನಷ್ಟು ಇಲ್ಲದಿದ್ದರೂ ಕೆಳಗಿನ ಕುಳೂರು ಎಂಬಲ್ಲಿ ಹೊಯ್ಗೆಯ ರಾಶಿಯಲ್ಲಿ
ಈ ಊರಿನ ಜನರು ಅಕ್ಷರಾಭ್ಯಾಸವನ್ನು ನಡೆಸುತ್ತಿದ್ದಾರೆಂಬ ಉಲ್ಲೇಖವಿದೆ. ತದನಂತರ ಕೆಲವೊಂದು ಮನೆತನದ ಮಕ್ಕಳಿಗಾಗಿ ಕುಳೂರು ಕೆಳಗಿನ ಮನೆಯ ಮೊಗಸಾಲೆಯಲ್ಲಿ ಏಕೋಪಾಧ್ಯಾಯ ಶಾಲೆಯು ಆರಂಭವಾಯಿತು. ಆ ಕಟ್ಟಡವು ಇಂದಿಗೂ ಜೀವಂತವಾಗಿ ತನ್ನ ಸವಿನೆನಪಿಗೆ ಸಾಕ್ಷಿಯಾಗಿ ನಿಂತಿದೆ. ತದನಂತರ ಪ್ರತಿಷ್ಠಿತ ಬಂಟ ಮನೆತನದ ಹಿರಿಯರಾದ ಅಂದಿನ ಊರಿನ ಪಟೇಲರಾಗಿದ್ದ ಶ್ರೀಯುತ ಮಂಜಪ್ಪ ಪಕಳರು ವಿದ್ಯಾಭ್ಯಾಸದ ಮಹತ್ವವನ್ನು ಮನಗಂಡು ಸಾಲೆದ ಪಡುಪು ಎಂಬ ಪ್ರಕೃತಿ ರಮಣೀಯ ತಾಣದಲ್ಲಿ ಹುಲ್ಲು ಹಾಸಿದ ಕಟ್ಟಡದಲ್ಲಿ ಶಾಲೆಯನ್ನು ಕಾರ್ಯಾಚರಿಸುವಂತೆ ಮಾಡಿದರು. ಅಲ್ಲಿ ವಿದ್ಯೆ ಕಲಿತಂಥ ಹಲವಾರು ವಿದ್ಯಾರ್ಥಿಗಳು ನಮ್ಮ ಇಂದಿನ ಈ ಶತಾಬ್ದಿ ಸಂಭ್ರಮದಲ್ಲಿ ಪಾಲ್ಗೊಳ್ಳುತ್ತಿರುವುದು ಅತ್ಯಂತ ಹೆಮ್ಮೆ ಎನಿಸ್ತಿದೆ. ಕ್ರಮೇಣ ತದನಂತರ ಈ ಶಾಲೆಯನ್ನು ಅಂದಿನ ಕಾಲದಲ್ಲಿ ಎಲಿಮೆಂಟರಿ ಶಾಲೆ ಎಂದು ಕರೆಯುತ್ತಿದ್ದರು. ತದನಂತರ ಇಲ್ಲಿ ಕೆಲವೊಂದು ಸೌಕರ್ಯಗಳ ಕೊರತೆಯಿಂದ ಪ್ರಸ್ತುತ ಈಗ ಇರುವಂತಹ ಹಳೆಯ ಕಟ್ಟಡ ನಮ್ಮ ಎದುರೇ ಇದೆ. 1982ರಂದು ಈ ಮೇಲ್ ಕಟ್ಟಡಕ್ಕೆ ಹಸ್ತಾಂತರಗೊಂಡಿತು. ಆಗ ಅಂದಿನ ವಾರ್ಡ್ ಸದಸ್ಯರಾಗಿದ್ದ ದೊಡ್ಡ ಪಂಜೆಯವರು ಬಹಳಷ್ಟು ಈ ಶಾಲೆಯನ್ನು ಅಭಿವೃದ್ಧಿಪಡಿಸಲು ಶ್ರಮ ವಹಿಸಿದ್ದಾರೆ. ಅಂದಿನಿಂದ ಇಂದಿನವರೆಗೆ ನಮ್ಮ ಸ್ಥಳೀಯಾಡಳಿತ ಸಂಸ್ಥೆಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ವಾರ್ಡ್ ಸದಸ್ಯರು, ಜನಪ್ರತಿನಿಧಿಗಳು ನಮ್ಮ ಶಾಲೆಯ ಸರ್ವತೋಮುಖ ಬೆಳವಣಿಗೆಗೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ. ಅವರ ಬೆಂಬಲವೇ ನಮಗೆ ಸ್ಫೂರ್ತಿಯಾಗಿದೆ. ಇಲ್ಲಿ ಸೇವೆ ಸಲ್ಲಿಸಿದಂತಹ ಮುಖ್ಯ ಶಿಕ್ಷಕರ ಇಚ್ಛಾಶಕ್ತಿ ಹಾಗೂ ಶಿಕ್ಷಕರ ಸಮರ್ಪಣಾ ಮನೋಭಾವದ ಫಲವಾಗಿ ವರ್ಷದಿಂದ ವರ್ಷಕ್ಕೆ ಶಾಲೆಯು ಸರ್ವತೋಮುಖ ಅಭಿವೃದ್ಧಿಯನ್ನು ಸಾಧಿಸ್ತಾ ಇದೆ. ಸುಮಾರು 50 ವರ್ಷಗಳ ಹಿಂದೆಯೇ ಈ ಶಾಲೆಯಲ್ಲಿ ಹಳೆ ವಿದ್ಯಾರ್ಥಿ ಸಂಘವು ಸ್ಥಾಪನೆಗೊಂಡದ್ದು ಬಹಳ ಹೆಮ್ಮೆಯ ವಿಚಾರ. ಅಂದಿನ ಶ್ರೇಷ್ಠ ಶಾಸಕರಾಗಿದ್ದ ಮಹಾಬಳ ಕಲ್ಲಿಗೆಯವರು ಕೂಡ ಈ ಶಾಲೆಯಲ್ಲಿ ನಡೆದಂಥ ಹಲವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದು ಇತಿಹಾಸ. ಕಾಸರಗೋಡಿನ ಪ್ರಸಿದ್ಧ ಕವಿ ಕಯ್ಯಾರ ಕಿಞ್ಞಣ್ಣ ರೈ ಅವರಿಗೂ ಶ್ರೇಷ್ಠ ಶಿಕ್ಷಕ ಪ್ರಶಸ್ತಿ ಬಂದಾಗ ಈ ಶಾಲೆಯಲ್ಲಿ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಈ ಮಣ್ಣಿನ ವಿಶೇಷ ಗುಣವೋ ಏನು, ಇಲ್ಲಿ ಕಲಿತಂತಹ ಎಲ್ಲ ಹಳೆ ವಿದ್ಯಾರ್ಥಿಗಳು ಇಂದು ಜಗದಗಲ ಪಸರಿಸಿಕೊಂಡು ಊರಿನ ಶಾಲೆಗೆ ಹೆಮ್ಮೆಯನ್ನು ತಂದಿರುತ್ತದೆ. ಭಾರತೀಯ ಸೇನೆ, ಕೈಗಾರಿಕೋದ್ಯಮ, ವೈದ್ಯಕೀಯ, ಶಿಕ್ಷಣ, ಸಾಹಿತ್ಯ, ಧಾರ್ಮಿಕ, ಸಾಮಾಜಿಕ ರಂಗದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿಕೊಂಡು ಶಾಲೆಯ ಅಭಿಮಾನವಾಗಿದ್ದಾರೆ. ಇನ್ನೂ ತಮ್ಮ ಪ್ರಾಥಮಿಕ ಶಾಲೆಯ ನೆನಪನ್ನು ಜೀವಂತವಾಗಿ ಇರಿಸಿಕೊಂಡಿರುವ ಈ ಹಳೆ ವಿದ್ಯಾರ್ಥಿಗಳು ಈ ವಿದ್ಯಾಮಂದಿರದ ಸ್ವಾತಿ ಮುತ್ತುಗಳೆಂದೇ ಹೇಳಬಹುದು. ಶಾಲೆಯ ಮೇಲಿನ ಅಪಾರವಾದ ಪ್ರೀತಿ ಮತ್ತು ಅಭಿಮಾನ ಈ ಶಾಲೆಗೆ ಇನ್ನಷ್ಟು ಬಲವನ್ನು ನೀಡಿದೆ. ಶಾಲಾ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದವರು ಶಾಲಾ ಹಳೆ ವಿದ್ಯಾರ್ಥಿಗಳು ಹಾಗೂ ಇಲ್ಲಿನ ರಕ್ಷಕರು. ನಮ್ಮೂರಿನ ಮಕ್ಕಳು ನಮ್ಮ ಶಾಲೆಗೆ ಎಂಬ ಧ್ಯೇಯವನ್ನು ಇಟ್ಟುಕೊಂಡು ಈ ಶಾಲೆಗೆ ತಮ್ಮ ಮಕ್ಕಳನ್ನು ಕಳುಹಿಸಿ ಅಭಿಮಾನ ಪಡುತ್ತಿರುವ ಎಲ್ಲ ರಕ್ಷಕರು ಈ ಶಾಲೆಯನ್ನು ಬೆಳಗುತ್ತಿರುವುದು ಅತ್ಯಂತ ಅಭಿನಂದನಾರ್ಹವಾಗಿದೆ. ಸರಕಾರಿ ಶಾಲೆ ಎಂದರೆ ಸಾಧಾರಣವಾಗಿ ಊರವರು ಅಭಿವೃದ್ಧಿ ಕಾರ್ಯದಲ್ಲಿ ಕೈ ಜೋಡಿಸುವುದು ಬಹಳ ವಿರಳ. ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಶಾಲಾ ಹಳೆ ವಿದ್ಯಾರ್ಥಿಗಳು, ಊರಿನ ವಿದ್ಯಾಭಿಮಾನಿಗಳು ಶಾಲೆಯ ಅಭಿವೃದ್ಧಿ ಕಾರ್ಯಗಳಿಗೆ ಲಕ್ಷಾಂತರ ರೂಪಾಯಿಯನ್ನು ವಹಿಸಿರುವುದು ಇಲ್ಲಿನ ಶಾಲೆಯ ಮೇಲಿರುವ ಅಪಾರ ಪ್ರೀತಿ ಗೌರವವನ್ನು ಸೂಚಿಸುತ್ತದೆ. ಇಂದು ಬೆಳಿಗ್ಗೆ ಅದ್ಧೂರಿಯಾಗಿ ಉದ್ಘಾಟನೆಗೊಂಡಂತಹ ಸದಾಶಿವ ರಂಗಮಂದಿರ ಹಾಗೂ ಇಂಟರ್ಲಾಕ್ ಹಾಗೂ ರೂಫ್ ಶೀಟ್ ವ್ಯವಸ್ಥೆಯನ್ನೊಳಗೊಂಡ
ಸಭಾಂಗಣ ಕೂಡ ನಮ್ಮ ಹಳೆ ವಿದ್ಯಾರ್ಥಿಗಳ ಅಭಿಮಾನದ ಕೊಡುಗೆ. ಕುಳೂರು ಕನ್ಯಾನ ಕುಟುಂಬದ ಸಹೋದರರ ತಮ್ಮ ಮಾತೃಶ್ರೀ ಶ್ರೀಮತಿ ಲೀಲಾವತಿ ಫಕೀರ ಶೆಟ್ಟಿಯವರ ಸವಿ ನೆನಪಿಗೆ ಶತಮಾನೋತ್ಸವ ಸಮಿತಿಯ ಗೌರವಾಧ್ಯಕ್ಷರು ಆದ ಶ್ರೀಯುತ ಸದಾಶಿವ ಶೆಟ್ಟಿ ಕುಳೂರು ಹಾಗೂ ಗೌರವ ಸಲಹೆಗಾರರಾದ ರಘು ಶೆಟ್ಟಿ ಅವರು ನಮ್ಮ ಸರಕಾರಿ ಶಾಲೆಯ ಮುಖಚರ್ಯೆಯನ್ನೇ ಬದಲಾಯಿಸುತ್ತಿರುವುದು ಬಹಳ ಹೆಮ್ಮೆಯ ಅಭಿನಂದನೀಯವಾಗಿದೆ. ಈ ಶಾಲೆಯ ಈ ಮಟ್ಟದ ಬೆಳವಣಿಗೆಗೆ ಊರು ಮಾತ್ರ ಅಲ್ಲ, ಪರ ಊರಿನಲ್ಲಿಯೂ ನಮ್ಮ ಶಾಲೆ ಒಂದು ಮಾದರಿ ಎನಿಸಿದೆ. ಈ ಶಾಲೆಯ ರಕ್ಷಕ ಶಿಕ್ಷಕಗಳು ಸಂಘಗಳು ಬಲಿಷ್ಠವಾಗಿದ್ದು ಶಾಲೆಯನ್ನು ಮುನ್ನಡೆಸುತ್ತಿರುವ ಶಾಲಾ ಮುಖ್ಯ ಶಿಕ್ಷಕರು, ಶಿಕ್ಷಕ ವೃಂದದ ಶ್ರಮದ ಫಲವಾಗಿ ಕುಳೂರು ಶಾಲೆ ಇಂದು ಎಲ್ಲರ ಕೇಂದ್ರ ಬಿಂದುವಾಗಿ ಗುರುತಿಸಿಕೊಂಡಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ. ಒಂದು ಶತಮಾನದ ಸಾಧನೆ, ಪರಿಶ್ರಮ ಹಾಗೂ ವಿಜಯೋತ್ಸವವನ್ನು ಸ್ಮರಿಸುವುದರ ಜೊತೆಗೆ ನಾವು ಉದಾತ್ತವಾದ ಶೈಕ್ಷಣಿಕ ಉದ್ದೇಶಕ್ಕಾಗಿ ನಮ್ಮನ್ನು ನಾವು ಮರುಸಮರ್ಪಿಸಿಕೊಳ್ಳಬೇಕಾಗಿದೆ. ನಮ್ಮ ಪೂರ್ವಜರ ಪರಂಪರೆಯನ್ನು ಹೆಮ್ಮೆ ಮತ್ತು ಗೌರವದಿಂದ ನಾವೆಲ್ಲರೂ ಸೇರಿ ಮುಂದುವರಿಸೋಣ. ನಮ್ಮ ಶಾಲೆಯ ಭವ್ಯ ಇತಿಹಾಸದ ಮುಂದಿನ ಅಧ್ಯಾಯವನ್ನು ಬರೆಯಲು ತಮ್ಮೆಲ್ಲರ ಸಹಕಾರವನ್ನು ಕೋರುತ್ತಾ ನನ್ನ ಈ ಪ್ರಾಸ್ತಾವಿಕ ನುಡಿಗೆ ಚುಕ್ಕಿಯ ನೀಡುತ್ತಿದ್ದೇನೆ. ಥ್ಯಾಂಕ್ ಯು. ವಂದನೆಗಳು ಮೇಡಮ್. ಕಾರ್ಯಕ್ರಮದ ಮುಂದಕ್ಕೆ ಶತಮಾನೋತ್ಸವದ ಸವಿ ನೆನಪಿಗಾಗಿ ಲೀಲಾವತಿ ಫಕೀರ ಶೆಟ್ಟಿ ಕುಳೂರು ಕನ್ಯಾನ ಇವರ ಸ್ಮರಣಾರ್ಥ ಶ್ರೀ ಸದಾಶಿವ ಕೆ ಶೆಟ್ಟಿ ಕುಳೂರು ಕನ್ಯಾನ ಇವರು ಕೊಡುಗೆ ನೀಡಿದ ನೂತನ ಸದಾಶಿವ ರಂಗಮಂದಿರ ಇಂದು ಉದ್ಘಾಟನೆಗೊಂಡಿದೆ. ಈ ಶುಭ ಸಂದರ್ಭದಲ್ಲಿ ಶತಮಾನೋತ್ಸವದ ಗೌರವಾಧ್ಯಕ್ಷರಾಗಿದ್ದುಕೊಂಡು ಈ ಶತಾಬ್ದಿ ಸಂಭ್ರಮಕ್ಕೆ ಶುಭವನ್ನು ಹಾರೈಸಬೇಕಾಗಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಎಲ್ಲರಿಗೂ ನನ್ನ ನಮಸ್ಕಾರ, ಮಾತೆರೆಗಳ ನಮಸ್ಕಾರ. ವೇದಿಕೆಯಲ್ಲಿರುವ ಕನ್ನಡ ಶಾಲೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ವ್ಯಕ್ತಿಯವರೇ, ಎಲ್ಲರ ಹೆಸರು ಹೇಳಲಿಕ್ಕೆ ಹೋದರೆ ಭಾಳ ಉದ್ದ ಹೋಗ್ತದೆ ಅದು. ಆದ್ದರಿಂದ ಎಲ್ಲರ ಹೆಸರು ಹೇಳುವುದಿಲ್ಲ. ಹಿರಿಯರ ಹೆಸರು, ಅತ್ಯಂತ ಹಿರಿಯರು, ನಮ್ಮ ಶಾಲೆಯ ಅವರ ಪೂರ್ವಜರು ಮಾಡಿದಂಥ ಈ ಶಾಲೆ ಮಂಜಪ್ಪ ಪಕ್ಕಳರ ಸಮಯದಲ್ಲಿ ಸ್ಥಾಪನೆಯಾದಂತಹ ಈ ಶಾಲೆ 100 ವರ್ಷ ಕಳೆದಿದೆ. ಅವರ ವಂಶಜರು ಶ್ರೀಮಾನ್ ದಾಸಣ್ಣ ಆಳ್ವರು ನಮ್ಮ ಮುಂದೆ ಇಲ್ಲಿ ಕೂತಿದ್ದಾರೆ. ಅದು ನಮಗೆ ಸೌಭಾಗ್ಯ, ದಾಸಣ್ಣ ಆಳ್ವರು ಇಲ್ಲಿದ್ದದ್ದು. ಮತ್ತು ಮಂಜಪ್ಪ ಪಕ್ಕಳರ ಮಗ ಇಲ್ಲಿದ್ದಾರೆ, ಪಕ್ಕಳರು. ಅವರಿಗೆ ದೊಡ್ಡ ಒಂದು ಕೈ ಚಪ್ಪಾಳೆ ನಾವು ಹಾಡಬೇಕು ಇಬ್ಬರಿಗೂ. ಯಾವ ಶಾಲೆಯ ಸ್ಥಾಪನೆಗೆ ಮೂಲ ಕಾರಣವಾಗಿರುವಂತಹ ಮಹಾನ್ ವ್ಯಕ್ತಿತ್ವ ಅವರ ವಂಶಜರು ಇಬ್ಬರು ಹಿರಿಯರು ಇಲ್ಲಿ ಬಂದು ನಮ್ಮ ಮಧ್ಯೆ ಇಲ್ಲಿ ಕೂತಿದ್ದಾರೆ, ಶೋಭಾಯಮಾನವಾಗಿದ್ದಾರೆ. ಅವರಿಗೆ ನಮ್ಮ ತುಂಬು ಹೃದಯದ ಧನ್ಯವಾದ ಹೇಳಬೇಕು. ನಿಮ್ಮ ಹಿರಿಯರಿಗೆ ಧನ್ಯವಾದ ನಾವು ಹೇಳ್ತೇವೆ. ಯಾಕಂದರೆ ಅವರು ಇಲ್ಲದಿದ್ದರೆ ಇಂತಹ ಕುಗ್ರಾಮದಲ್ಲಿ, ಹಳ್ಳಿಯಲ್ಲಿ ಒಂದು ಶಾಲೆ ಆ ಕಾಲದಲ್ಲಿ 100 ವರ್ಷದ ಹಿಂದೆ ಸ್ಥಾಪನೆ ಆಗುವುದಂದರೆ ಅದೊಂದು ಕನಸು. ಕನಸು. ಆ ಸಮಯದಲ್ಲಿ ಅವರಿಗೆ ಇಷ್ಟೊಂದು ದೊಡ್ಡ ದೂರದೃಷ್ಟಿ, ವಿದ್ಯಾಭ್ಯಾಸಕ್ಕೆ ಕೊಡುವಂತಹ ಒಂದು ಮಹತ್ವ ಅವರು ಕೊಟ್ಟದ್ದು ಅದು ಅತಿ ವಿರಳ. ಅಂಥವರಿಗೆ ಮೊದಲಾಗಿ ನಾನು ಶಿರಸ ಸ್ಮರಣೆ ಮಾಡ್ತಾ, ಮತ್ತು ಇಲ್ಲಿ ವೇದಿಕೆಯಲ್ಲಿ ಕುಳಿತಿರುವ ಮತ್ತು ಎಲ್ಲ ಗಣ್ಯರೇ, ನನ್ನ ತಮ್ಮ ಇವತ್ತಿನ ದೊಡ್ಡ ಒಂದು ಕೊಡುಗೆ ಕೊಟ್ಟಂಥ ರಘುರಾಮ್ ಶೆಟ್ಟಿಯವರೇ, ಬಾಕಿ ಎಲ್ಲ ಹಿರಿಯರೇ, ಪ್ರತ್ಯೇಕವಾಗಿ ಹೆಸರು ಹೇಳುವುದಿಲ್ಲ. ಶಾಲೆಯ ಹಳೆ ವಿದ್ಯಾರ್ಥಿ ಸಂಘ ಇದನ್ನು ಈಗ ನಡೆಸ್ತಾ ಇದೆ ಒಳ್ಳೆಯ ರೀತಿಯಲ್ಲಿ. ಅದರ ಅಧ್ಯಕ್ಷರಾದ ಎಂ ಕೆ ಹಾಜಿಯವರೇ,
ಮತ್ತು ನನ್ನ ಆತ್ಮೀಯರಾದ ನಾರಾಯಣ ಹೆಗಡೆಯವರೇ, ಮತ್ತು ನನ್ನ ಕ್ಲಾಸ್ಮೇಟ್ ಇದ್ದಾರೆ ಸೀತಾರಾಮ್ ಶೆಟ್ಟರು, ಬೆಂಗಳೂರಿಂದ ಬಂದಿದ್ದಾರೆ. ಹಾಗೆ ನಮ್ಮ ಪಂಚಾಯತಿನ ಮೆಂಬರ್ ಇದ್ದಾರೆ, ಕಮಲಾಕ್ಷಿ ಇದ್ದಾರೆ, ಮತ್ತು ಎಲ್ಲ ಇದ್ದಾರೆ. ಮೋಹನ್ ಶೆಟ್ರು ಇದ್ದಾರೆ ನಮ್ಮ ಆತ್ಮೀಯರು, ಶ್ರೀಧರ್ ಶೆಟ್ರೆ, ಮಾತಾ ಶೆಟ್ರೆ, ಮತ್ತು ಮೊದಲಿನ ಆ ಕಾಲದಲ್ಲಿರುವಂಥ ಮಾಸ್ಟ್ರು ಇದ್ದಾರೆ ಸೀನಿಯರು ಇಲ್ಲಿ. ಮತ್ತು ಎಲ್ಲ ಇಲ್ಲಿರೋರು ಎಲ್ಲ ನನ್ನ ಆತ್ಮೀಯರು, ಸಂಬಂಧಿಕರು, ನೆರೆಕೆರೆಯವರು ಎಲ್ಲರೂ. ಯಾರ ಹೆಸರು ಹೇಳಬೇಕು, ಯಾರ ಹೆಸರು ಬಿಡುವುದಂತ ಗೊತ್ತಿಲ್ಲ ಅಂತ ಎಲ್ಲರೂ ಇರುವಂತಹ ಇಲ್ಲಿ ಅತ್ಯಂತ ಸುಂದರವಾದಂತಹ ಒಂದು ಸಮಾಗಮ ಇಲ್ಲಿ ಇವತ್ತಿನ ದಿನ ಆಗ್ತಾಯಿದೆ. ಬಹಳ ಮುಖ್ಯವಾದಂತಹ ಒಂದು 100 ವರ್ಷದ ಶಾಲೆಯ ಇತಿಹಾಸ, ಅದನ್ನು ನಾವು ಇಲ್ಲಿ ವಿಜೃಂಭಣೆಯಿಂದ ಸೆಲೆಬ್ರೇಟ್ ಮಾಡಲಿಕ್ಕೆ ಎಲ್ಲ ನಾವು ಸೇರಿದ್ದೇವೆ ಇಲ್ಲಿಗೆ. ಇವತ್ತಿನಿಂದ ನಾಳೆವರೆಗೆ ಈಗಾಗಲೇ ನಾವು ಒಂದು 3-4 ಒಳ್ಳೆಯ ನೃತ್ಯ ಕಾರ್ಯಕ್ರಮ ಎಲ್ಲ ನೋಡಿದೆವು. ಇಷ್ಟಿಷ್ಟು ಸಣ್ಣ ಪುಟಾಣಿಗಳು, ಬಿಟ್ಟೆಗಳು ಜಂಪ್ ಮಾಡೋದು, ಕುಣಿಯೋದು ನೋಡಿದರೆ ಭಾಳ ಸಂತೋಷ ಆಗ್ತಾಯಿದೆ. ಸಣ್ಣ ಮಕ್ಕಳು ಮೊದಲನೇ ಫಸ್ಟ್ ಟೈಮ್ನಲ್ಲಿ ಕುಣಿತಾ ಇದ್ದಾರೆ ಅಂತ ಕಾಣುತ್ತೆ. ಆದರೂ ಒಂದು ಉತ್ಸಾಹ, ಇಷ್ಟು ಸಣ್ಣ ಮಕ್ಕಳಲ್ಲೂ ಅಷ್ಟೊಂದು ಉತ್ಸಾಹ. ಹಾಗೆ ಆ ಮಕ್ಕಳಿಂದ ಹಿಡಿದು ನಮ್ಮ ಹಿರಿಯರವರೆಗೆ ಎಲ್ಲರಿಗೂ ಒಂದು ಉತ್ಸಾಹಪೂರ್ಣವಾದಂತಹ ಒಂದು ಸಂದರ್ಭ. ಅತಿ ಪುರಾತನ ಈ ಶಾಲೆಗೆ ನನ್ನ ಇತಿಹಾಸ ಏನಂದರೆ, ನನ್ನ ಇತಿಹಾಸ ಈ ಶಾಲೆಯ ಇತಿಹಾಸ. ಯಾಕಂದರೆ ನಾನು ಸಣ್ಣದಿರುವಾಗ 1ನೇ ಕ್ಲಾಸಿಂದ 4ನೇ ಕ್ಲಾಸಿನವರೆಗೆ ನಾನು ಕಲಿತಂತಹ, ಆಗ ಇಂಗ್ಲೀಷು ಇರಲಿಲ್ಲ, ಕನ್ನಡ ಮತ್ತು ಮ್ಯಾಥ್ಸ್ ಇದೇ ಕಲಿತದ್ದಿಲ್ಲಿ. ಆ ಇ ಉ 4ನೇ ಕ್ಲಾಸಿವರೆಗೆ ಕಲಿತದ್ದು ಆ ಇ ಉ ಅದೆಲ್ಲ ಲಾಸ್ಟ್ ತಕ್. ಮತ್ತು 1, 2, 3, 100ರವರೆಗೆ ಗುಣಿಸೋದು, ಭಾಗವಹಿಸೋದು ಇದೆಲ್ಲ ಇಂತಹ ಬೇಸಿಕ್ ಫೌಂಡೇಶನ್ ನಾನು ಹೇಳ್ತೇನೆ. ಅಂದರೆ ನನ್ನ ಜೀವನದ ಒಂದು ಪೀಠಿಕೆ, ಫೌಂಡೇಶನ್ ಹಾಕಿದಂಥ ಒಂದು ವಿದ್ಯಾಲಯ ಅಂದರೆ ದೇವಾಲಯಕ್ಕೆ ಸರಿಯಾದಂತಹ ಒಂದು ಮಹಾ ವಿದ್ಯಾಲಯ ಇಲ್ಲೇ ಕೆಳಗೆ ಇತ್ತು. ಒಂದು ಪುರಾತನವಾದಂತಹ ಒಂದು ಕಟ್ಟಡ, ಹಂಚಿದಿತ್ತು, ಹಂಚಿನ ಕಟ್ಟಡ, ಭಾಳ ಕಂಡೀಷನ್ ಅದರದ್ದು ಭಾಳ ಡೇಂಜರ್ ಇತ್ತು ಆ ಟೈಮಲ್ಲಿ. ಅಂತೂ ಇಂತೂ ಆ ಶಾಲೆಯಲ್ಲಿ ನಾವು ಕಲಿತು ಆ ಮೂಲ ವಿದ್ಯಾಭ್ಯಾಸದ ಫೌಂಡೇಶನ್ ಇತ್ತಂಥ ಈ ಶಾಲೆಯನ್ನು ನಾವು ಎಂದೂ ಮರೆಯುವಾಗಿಲ್ಲ. ಎಲ್ಲಿ ಹೋದರೂ, ಎಷ್ಟೇ ದೊಡ್ಡದವರಾಗಲಿ, ಯಾವ ಕ್ಷೇತ್ರದಲ್ಲೇ ಇರಲಿ, ನಾವು ಅಂತಹ ಶಾಲೆ, ನಮಗೆ ಫೌಂಡೇಶನ್ ಇಟ್ಟಂತಹ ಶಾಲೆ, ವಿದ್ಯಾರಂಭ ಮಾಡಿದಂಥ ಶಾಲೆಯನ್ನು ನಾವು ಎಂದೂ ಯಾವತ್ತೂ ಮರೆಯುವಾಗಿಲ್ಲ. ಆದ್ದರಿಂದ ಇಲ್ಲಿ ಮಾಡಿದಂಥ ಕಿಂಚಿತ್ ಸೇವೆ ನಮ್ಮದಿದ್ದರೆ ಅದೊಂದು ದೊಡ್ಡ ಮಹಾನ್ ಸೇವೆ ಅಂತ ಏನೂ ಹೇಳೋದಿಲ್ಲ. ಯಾಕಂದರೆ ಅದು ನನ್ನ ಒಂದು ಕರ್ತವ್ಯ ಅಂತ ನಾನು ನೆನೆಸ್ತೇನೆ. ನಾವಿಲ್ಲಿ ಕಲಿತು ಯಾವುದೇ ಕ್ಷೇತ್ರದಲ್ಲಿ ಒಂದಿಷ್ಟು ಸಾಧನೆ ಮಾಡಿದರೂ ಅದಕ್ಕೆ ಮೂಲತಃ ಕಾರಣ ಇಂಥ ವಿದ್ಯಾಸಂಸ್ಥೆಗಳು. ಇಲ್ಲಿಯ ಕುಳೂರಿನ ಶಾಲೆ ಆಗಲಿ, ಮಿಯ ಪದವಿನ ಶಾಲೆ ಆಗಲಿ, ಆಮೇಲೆ ನಮ್ಮದು ಮಂಗಳೂರಲ್ಲಿ ಸೈಂಟ್ ಎಲೋಸಿಯಸ್ ಕಾಲೇಜ್ ಇರಲಿ, ಆಮೇಲೆ ಮೈಸೂರಲ್ಲಿ ಮಾನಸ ಗಂಗೋತ್ರಿ ವಿಶ್ವವಿದ್ಯಾಲಯ ಆಗಲಿ, ಇದು ನಾನು ನಡೆದು ಬಂದಂಥ ವಿದ್ಯಾಭ್ಯಾಸದ ಹಾದಿ. ಈ ಹಾದಿಯಿಂದಲೇ ನಾನು ಇಲ್ಲಿ ಮಾತಾಡಲಿಕ್ಕೆ ಮತ್ತು ಈ ಲೆವೆಲಿಗೆ ಬರಲಿಕ್ಕೆ ಸಾಧ್ಯ ಆಯಿತು. ಇಲ್ಲದಿದ್ದರೆ ನಾವು 7 ಮಕ್ಕಳಿದ್ದಂಥ ಒಂದು ಪರಿವಾರ ಇಲ್ಲೇ ಇದ್ದದ್ದು. ಈ ಪರಿವಾರಕ್ಕೆ ವಿದ್ಯೆ ಇಲ್ಲದಿದ್ದರೆ ನಾವು ಎಲ್ಲ ಇಲ್ಲೇ ಇರ್ತೇವೆ. ಹೆಚ್ಚಾಗಿ ಹೋಗಿದ್ದರೆ ಮಂಗಳೂರಿಗೆ ಹೋಗ್ತಾ ಇದ್ದೇವೆ ಅಷ್ಟೇ. ಮಂಗಳೂರು ಇಲ್ಲೇ ಈ ಪರಿಸರದಲ್ಲಿ ಇರ್ತಾ ಇದ್ದೀವಿ ನಾವು. ಇಷ್ಟೆಲ್ಲ ಊರಿಗೆ ಬಾಂಬೆಗೆಲ್ಲ ಹೋಗಿ ಇಷ್ಟೊಂದು ಸಾಧನೆ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ. ಇದಕ್ಕೆ ಕಾರಣ ವಿದ್ಯಾಭ್ಯಾಸ. ಅಂಥ ವಿದ್ಯಾಭ್ಯಾಸ ಕೊಡುವಂಥ ಶಾಲೆ. ನನ್ನ ಹಾಗೆ ಅನೇಕ ಇಲ್ಲಿ ಹಲವಾರು ಹಳೆ ವಿದ್ಯಾರ್ಥಿಗಳಿದ್ದಾರೆ, ನೀವಿದ್ದೀರಿ. ಕಾಲಕ್ಕೆ 100 ವರ್ಷದಿಂದ ಎಷ್ಟೋ ಮಂದಿ ವಿದ್ಯಾರ್ಥಿಗಳು ಇಲ್ಲಿಂದ ಕಲಿತು ಎಲ್ಲೆಲ್ಲೂ ಹೋಗಿ ಅಮೇರಿಕಾದವರೆಗೆ ಹೋಗಿರಬೇಕು. ದೊಡ್ಡ ದೊಡ್ಡ ಪೋಸ್ಟಲ್ಲಿ, ಅದು ಶೈಕ್ಷಣಿಕ ಕ್ಷೇತ್ರ ಆಗಲಿ, ವಿವಿಧ ಕ್ಷೇತ್ರಗಳಲ್ಲಿ ಒಳ್ಳೆಯ ಸಾಧನೆ ಮಾಡಿದ್ದಾರೆ. ಅದಕ್ಕೆ ಮೂಲ ಕಾರಣ ನಮ್ಮ ಶಾಲೆ. 100ನೇ ವರ್ಷ ಆಗಿದೆ. ಈಗ ಒಂದು ಹಂತಕ್ಕೆ ಇದು ಬಂದಿದೆ, ಕೆಳಗಿಂದ ಮೇಲೆ ಬಂದಿದೆ, ಮೇಲೆಯಿಂದ ಇದಕ್ಕೆ ಒಂದೊಂದೇ ಸ್ಥಾಪನೆಗಳು ಸೇರ್ತಾ ಉಂಟು.
ಕೆಲವು ಗೌರ್ಮೆಂಟಿಂದ ಇಲ್ಲೊಂದು ಒಳ್ಳೆಯ ಸುಂದರವಾದಂಥ ಒಂದು ಸ್ಥಾಪನೆ ಆಗಿದೆ. ಮಕ್ಕಳಿಗೆ ಊಟದ ವ್ಯವಸ್ಥೆ ಮಾಡಲಿಕ್ಕಾಗಿರಬೇಕು. ಹಾಗೆ ಇಲ್ಲಿದ್ದು ಈ ಮಂಚ ನಮ್ಮ ತಾಯಿಯವರ ಹೆಸರಲ್ಲಿ ಮಾಡಿದ್ದೇವೆ. ಆ್ಯಕ್ಚುಲಿ ನಮ್ಮ ತಾಯಿಯವರು ಈಗ ಇದ್ದಿದ್ದರೆ ಒಂದು 2 ತಿಂಗಳ ಈಗಾಗಲೇ ಅವರು ಸ್ವರ್ಗಸ್ಥರಾಗಿದ್ದಾರೆ. ಅವರಿದ್ದರೆ ಈಗ ಇಲ್ಲಿ ಮುಂದೆ ಅವರು ಕುಳಿತುಕೊಂಡು ಈ ಕಾರ್ಯಕ್ರಮ ನೋಡ್ತಾ ಇರ್ತದೆ. ಅದೊಂದು ಬೇಸರದ ನನಗೆ ಸಂಗತಿ ಏನಂದರೆ ಅಂಥ ಮಹಾತಾಯಿ ಈ ದಿನ ಇಲ್ಲಿ ಇಲ್ಲ. ಅವರನ್ನು ನಾವು ಮಿಸ್ ಮಾಡ್ತಾಯಿದ್ದೇವೆ. ಆದರೂ ಅವರನ್ನು ಮಿಸ್ ಮಾಡಬಾರ್ದು ಅಂತ ಹೇಳಿ ಅವರ ಹೆಸರಿನಲ್ಲಿ ಈ ರಂಗಮಂಚಪ ಮತ್ತು ನನ್ನ ತಮ್ಮನವರು ಕೊಟ್ಟಂತಹ ಕೆಳಗೆ ಈ ಸಭಾಗೃಹ ಅವರ ಹೆಸರಲ್ಲಿ ಮಾಡಿದ್ದೇವೆ. ಯಾಕಂದರೆ ತಾಯಿ ಇಲ್ಲದಿದ್ದರೆ ಏನೂ ಇಲ್ಲ. ವಿ ಆರ್ ಝೀರೋ ವಿದೌಟ್ ಅವರ್ ಮದರ್. ಸೊ ನಮಗೆ ಮೊದಲಾಗಿ ಕಾರಣಕರ್ತರು ಯಾರು? ನಮ್ಮ ತಾಯಿ ತಂದೆ. ಅಂಥವರ ಹೆಸರು ಅನಂತ ವರ್ಷ ಮುಂದಕ್ಕೆ ಬಹಳಷ್ಟು ವರ್ಷ ಎಲ್ರಿಗೂ ನೆನಪಿರಬೇಕು ಅಂತ ಹೇಳಿ ಈ ಅವರ ಹೆಸರಲ್ಲಿ ಇದು ಮಾಡಿದ್ದೇವೆ. ರಂಗಮಂಚ ಮಾಡಿದ್ದೇವೆ, ಇದು ಹಾಲ್ ಮಾಡಿದ್ದೇವೆ. ಈಗ ನೋಡುವಾಗ ನಾವು ಕೊಟ್ಟಂಥ ಮೊತ್ತ ಅದು ಸಾರ್ಥಕ ಆಯಿತು ಅಂತ ಹೇಳ್ತೇವೆ ನಾವು. ಸಾರ್ಥಕ ಆಯಿತು. ಇದು ನೋಡಿ ನನಗೆ ಭಾಳ ಸಂತೋಷ ಆಯಿತು. ಇವರು ಹಣಕ್ಕೆ ಫಾಲೋ ಅಪ್ ಮಾಡ್ತಾಯಿದ್ರು. ಕೆಲವು ಸಲ ನನಗೆ ಇರಿಟೇಟ್ ಆಗ್ತಾಯಿತ್ತು. ಏತ್ ಓಡಾಡಿ ಏತೇತು ಬರ್ಕೊಂಡು ಆಂಡ ಇನ್ನೇನು ತೂನಾಗ ಹಿಂಗೆ ಭಾರಿ ಖುಷಿ ಹೃದಯಾಂತರ ಅದು ಪನ್ಪೆ ಇನ್ನು ಮಲ್ತನವು ಎಂಕಲ್ ಮಲ್ತನ ಕೊರೋನಾ ದುಡ್ಡು ಕೊರೋನಾ ಕಾಸು ಮಲ್ತನ ಈ ಕಾರ್ಯ ಒಂದು ನಿಜವಾದ ಅಂಡ್ಲ ಒಂಜಿ ಸಾರ್ಥಕ ಮಲ್ತನ ಹಾಕ್ಲಿಕ್ಕೆಲ್ಲ ನಿಖಲ ಏರೇನು ನೆಕ್ ಸೇರ್ದಾರೆ ಮಲ್ಪೆರೆ ನೆತ್ತ ಆರ್ಕಿಟೆಕ್ಟ್ ಆದಪ್ಪು ನೆತ್ತ ಕಾಂಟ್ರಾಕ್ಟರ್ ಆದಪ್ಪು ಬುಕ್ಕ ಹಳೆ ವಿದ್ಯಾರ್ಥಿ ಸಂಘದ ಮಾತೆಲ್ಲ ಸೇರ್ದು ಈ ಸ್ಥಾಪನೆ ಮಲ್ತಾರೆ. ಭಾರಿ ಶೋಕದ ಒಂಜಿ ಒಂದು ಆತನ ಶಾಲೆಗೆ ಇಂಚಿನೊಂಜಿ ಸೇರ್ನ ಶಾಲೆದ ಅಭಿವೃದ್ಧಿ ಆಪನ ನಾವು ನನ್ನ ದುಂಬುಗಳ ಎಡ್ಡೆ ಅಭಿವೃದ್ಧಿ ಆಪನ ಒಂದು ಕೆಲಸದ್ದು ಶಾಲೆಲ್ಲ ಎಡ್ಡೆ ಹೊಡೆದನ ಶಾಲೆ ಜಾಗೆಲ್ಲ ಉಂಡಂತೆ ನನಾತ್ ಈ ಶಾಲೆ ಎಡ್ಡೆ ಹೊಡು ಬೆಳಗಡು ಒಂದು ನನ್ನ ಮಸ್ತ್ ಜನ ಪಾತ್ರೆರು ಉಳ್ಳೇರು ಊರ್ದಾಕ್ಲು ಪೂರ ಹಳೆ ವಿದ್ಯಾರ್ಥಿಗಳು ಉಳ್ಳೇರು ಮಲ್ಲ ಗಣ್ಯರು ಉಳ್ಳೇರು ಮಾತೆಲ್ಲ ಪಾತ್ರೆರು ಉಳ್ಳೇರು ಅಂಚಾದಿಯಾನ ಈ ಶತಮಾನೋತ್ಸವದ ಈ ಸಂದರ್ಭಗಳು ಮಾತೆರೆಗಳ ಶುಭಾಶಯ ಪನೊಂದು ಈ ಶಾಲೆ ನನಾತ್ ಅಭಿವೃದ್ಧಿ ಆಡು ನನ್ನೆಲ್ಲ ಕೆಲವಾರು ಮಲ್ಲ ಹಳೆ ವಿದ್ಯಾರ್ಥಿಗಳು ಉಳ್ಳೇರು ನಿಖಲ್ನ ಮತ್ತು ಕಂಟ್ರಿಬ್ಯೂಷನ್ ಕೊರಲೆ ದೊಡ್ಡ ಅಂತೆ ಪಾಡ್ಲೆ ಮಾತೆಲ್ಲ ಸೇರ್ದು ಈ ಶಾಲೆಯನ್ನು ಮಲ್ಲೆ ಮಲ್ಪುಗ ನನಾತ್ ಮಲ್ಲೆ ಮಲ್ಪುಗ ಶಾಲೆ ನನಾತ್ ಮಲ್ಲೆ ಹೊಡೈತೆ ಆ ಬಿಲ್ಡಿಂಗ್ ಯಾವಂದ ನನ್ನ ಮಲ್ಲ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಅವಡು ಎಡ್ಡ ಎಜುಕೇಷನ್ ತಿಕ್ಕೊಡು ಇಂಗ್ಲೀಷ್ ಮೀಡಿಯಮ್ ಮೂಲ ಉಂಡ ಗೊತ್ತಿಜಂಗ್ ಕನ್ನಡ ಮೀಡಿಯಮ್ಮ ಇಂಗ್ಲೀಷ್ ಮೀಡಿಯಮ್ ಮಾತ ಮಲ್ತದು CBSE ಬೋರ್ಡ್ ಮಲ್ತದು ಶಾಲೆನ ಎಡ್ಡೆ ಒಂಜಿ ಡೆವಲಪ್ ಮಲ್ಪಲೆ ಶಾಲೆ ಇನ್ನೂ ಬೆಳಗಲಿ ಇನ್ನು ಮುಂದಿನ ಪೀಳಿಗೆಗೆ ಸಣ್ಣ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವಂಥ ಒಂದು ಒಳ್ಳೆಯ ವಿದ್ಯಾ ಕೇಂದ್ರ ಆಗಿ ಇದು ಬೆಳಗಲಿ ಅಂತ ಹೇಳ್ತಾ ನನ್ನ ಒಂದು 4 ಮಾತು ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ. ಜೈ ಕುಳೂರು ಶಾಲೆ, ಜೈ ಹಿಂದ್. ಪ್ರೀತಿಯ ಮಾತಿಗೆ ಆಭಾರಿಗಳಾಗಿದ್ದೇವೆ ಸರ್. ನಿಮ್ಮ ಪ್ರೀತಿಯ ಮಾತಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ಮುಂದಕ್ಕೆ ಸದಾಶಿವ ರಂಗಮಂದಿರವನ್ನು ನಮಗೆ ಕೊಡುಗೆಯನ್ನು ಕೊಟ್ಟಂತಹ ಶ್ರೀ ಸದಾಶಿವ ಕಿಶೆಟ್ಟಿ ಕುಳೂರು ಕನ್ಯಾನ ಇವರಿಗೆ ಹಳೆ ವಿದ್ಯಾರ್ಥಿಗಳ ಸಂಘ, ಅದೇ ರೀತಿ ಶಾಲಾ ವ್ಯವಸ್ಥಾಪನಾ ಸಮಿತಿ, ಮಾತೆಯ ರಕ್ಷಕ ಶಿಕ್ಷಕರ ಸಂಘ, ಪ್ರೀ ಪ್ರೈಮರಿ ರಕ್ಷಕ ಶಿಕ್ಷಕರ ಸಂಘ, ಅದೇ ರೀತಿ ಶತಮಾನೋತ್ಸವ ಸಮಿತಿಯ ಪರವಾಗಿ ಸನ್ಮಾನ ಕಾರ್ಯಕ್ರಮ. ಶ್ರೀ ಸದಾಶಿವ ಕೆ ಶೆಟ್ಟಿ ಕುಳೂರು ಕನ್ಯಾನ ಇವರು ಸನ್ಮಾನ ಪೀಠವನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ದನಿ ಉದುಗಿ ಹೋದ ಬಡವರ ಧನಿಯಾಗಿ ದಾನಿಯಾಗಿ ಬಡವರ ದಮನಿಸದೆ ದನಿ ಅಡಗಿಸದೆ ದಾನದಿತಾರನಾಗಿ ಖ್ಯಾತಿವೆತ್ತ ಮಾನವತಾವಾದಿ ಶ್ರೀ ಕುಳೂರು ಕನ್ಯಾನ ಸದಾಶಿವ ಶೆಟ್ಟಿಯವರು. ಕುಳೂರು ದಿವಂಗತ ಫಕೀರ ಶೆಟ್ಟಿ, ದಿವಂಗತ ಲೀಲಾವತಿ ಶೆಟ್ಟಿ ದಂಪತಿಯರಿಗೆ ಸುಪುತ್ರನಾಗಿ ಜನಿಸಿದ ತಾವು ತನ್ನ ಪ್ರಾಥಮಿಕ ಶಿಕ್ಷಣವನ್ನು ಇದೇ ಶಾಲೆಯಲ್ಲಿ ಮುಗಿಸಿ ಪ್ರೌಢಶಾಲಾ ಶಿಕ್ಷಣ ಸ್ನಾತಕೋತ್ತರ ಪದವಿಯನ್ನು ಪಡೆದು ತದನಂತರ ಉದ್ಯೋಗ ನಿಮಿತ್ತ ಮುಂಬೈ ಸೇರಿದಿರಿ. ನಿರ್ಲಾನ್ ಲಿಮಿಟೆಡ್, ಫಾರ್ಡ್ ಕೆಮಿಕಲ್ಸ್ ಇಂಡಸ್ಟ್ರೀಸ್,
ಹಾಟೆಸ್ಟ್ ಫಾರ್ಮಾಸ್ಯೂಟಿಕಲ್ಸ್ ಲಿಮಿಟೆಡ್ ಕಂಪನಿ ಸೇರಿದಂತೆ ಹಲವಾರು ಪ್ರತಿಷ್ಠಿತ ಕಂಪನಿಗಳಲ್ಲಿ ಸುಮಾರು 2 ದಶಕಗಳ ಕಾಲ ಸೇವೆ ಸಲ್ಲಿಸಿದಿರಿ. ನಿಮ್ಮ ಈ ಸುದೀರ್ಘ ವೃತ್ತಿ ಜೀವನದ ಅತುಲ ಅನುಭವವೇ ಮುಂದೆ ಆಧುನಿಕ ಕೃಷಿ ಉತ್ಪನ್ನ ಮಾರುಕಟ್ಟೆ ಬೇಡಿಕೆಯ ರಾಸಾಯನಿಕ ಗೊಬ್ಬರ ಹಾಗೂ ಔಷಧಗಳನ್ನು ಉತ್ಪಾದಿಸಿ ಪೂರೈಕೆ ಮಾಡುವ ಹೇರಂಬಾ ಇಂಡಸ್ಟ್ರೀಸ್ ಲಿಮಿಟೆಡ್ ಎಂಬ ತನ್ನದೇ ಆದ ಕಂಪನಿಯನ್ನು ಹುಟ್ಟುಹಾಕಿ ಗ್ರಾಹಕರನ್ನು ಪ್ರಾರಂಭದ ಹಂತದಲ್ಲಿ ತೃಪ್ತಿಗೊಳಿಸಿದ ಗುಣಮಟ್ಟದ ಉತ್ಪಾದನೆ ನೀಡುವ ಪೂರೈಸುವ ಕಂಪನಿ ಎಂಬ ಖ್ಯಾತಿ ಪಡೆದು ಮುಂದೆ ಕೆಲವೇ ವರ್ಷಗಳಲ್ಲಿ ಓರ್ವ ಯಶಸ್ವಿ ಧೀಮಂತ ಕೈಗಾರಿಕೋದ್ಯಮಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದಿರಿ. ಕುಳೂರು ಎಂಬ ಗ್ರಾಮವನ್ನು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯವಾಗಿ ಬೆಳಗಿದಿರಿ. ತಾವು ಕಲಿತ ಶಾಲೆಯ ಮೂಲಭೂತ ಸೌಕರ್ಯಗಳಿಂದ ಹಿಡಿದು ಶಾಲಾ ವಾಹನ, ರಂಗಮಂದಿರದ ಕೊಡುಗೆಯನ್ನು ನೀಡಿದ ಧೀಮಂತ ಕೊಡುಗೆಯಿದಾನಿ. ನಿಮಗೆ ಸರ್ವಶಕ್ತನಾದ ಭಗವಂತನು ಆರೋಗ್ಯ ಸಕಲ ಸಂಪದವನ್ನಿತ್ತು ನಿಮ್ಮ ಸಾಮಾಜಿಕ ಸೇವಾ ಕೈಂಕರ್ಯವು ಯಾವುದೇ ಮೇರೆಗಳಿಲ್ಲದೆ ಮುಂದುವರಿಯಲಿ ಎಂಬ ಶುಭ ಹಾರೈಕೆಯನ್ನು ಸಲ್ಲಿಸುತ್ತಾ ಶಾಲಾ ಶತಮಾನೋತ್ಸವ ಸಮಿತಿ, ಹಳೆ ವಿದ್ಯಾರ್ಥಿ ಸಂಘ, ಶಾಲಾ ವ್ಯವಸ್ಥಾಪನಾ ಸಮಿತಿ, ಮಾತೆಯರ ರಕ್ಷಕರ ಶಿಕ್ಷಕರ ಸಂಘ, ಊರ ವಿದ್ಯಾಭಿಮಾನಿಗಳು ಗೌರವ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇವೆ. ವಂದನೆಗಳು ಸರ್. ಶತಾಬ್ದಿ ಸಂಭ್ರಮದ ಈ ಶುಭ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀ KR ಜಯಾನಂದ, ಅಧ್ಯಕ್ಷರು ಕೇರಳ ತುಳು ಅಕಾಡೆಮಿ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅವರಿಗೆ ನಮ್ಮ ಶಾಲಾ ಶತಮಾನೋತ್ಸವ ಸಮಿತಿಯ ಕಾರ್ಯದರ್ಶಿಗಳಾದಂತಹ ಜಯರಾಜ್ ಶೆಟ್ಟಿ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮುಂದಕ್ಕೆ ಶತಮಾನೋತ್ಸವದ ಸವಿ ನೆನಪಿಗಾಗಿ ಲೀಲಾವತಿ ಫಕೀರ ಶೆಟ್ಟಿ ಕುಳೂರು ಕನ್ಯಾನ ಇವರ ಸ್ಮರಣಾರ್ಥ ಶ್ರೀ ರಘುರಾಮ ಕೆ ಶೆಟ್ಟಿ ಕುಳೂರು ಕನ್ಯಾನ ಇವರು ಕೊಡುಗೆ ನೀಡಿದ ರೂಫ್ ಶೀಟ್ ಹಾಗೂ ಇಂಟರ್ಲಾಕ್ ವ್ಯವಸ್ಥೆಗಳೊಳಗೊಂಡಂತಹ ಸಭಾಂಗಣದ ಉದ್ಘಾಟನೆಯನ್ನು ನಡೆಸಿದ್ದಾರೆ ಶ್ರೀ ರಘುರಾಮ ಶೆಟ್ಟಿ ಕುಳೂರು ಕನ್ಯಾನ. ಇವರ ಕೊಡುಗೆಯನ್ನು ಸ್ಮರಣೀಯವಾಗಿ ಇರಿಸಿಕೊಂಡು ಶತಮಾನೋತ್ಸವದ ಈ ಶುಭ ಸಂದರ್ಭದಲ್ಲಿ ಅವರನ್ನು ಸನ್ಮಾನಿಸುವ ಸಮಯವಿದು. ಕಾಯಕದಲ್ಲಿ ಉತ್ಕೃಷ್ಟತೆ, ಜನರಲ್ಲಿ ವಿಶ್ವಾಸಾರ್ಹತೆ, ಜತೆಗೆ ಪರರ ಹಿತ ಬಯಸಿದರೆ ವ್ಯಕ್ತಿ ಸಮೂಹದಲ್ಲಿ ಉತ್ತಂಗ ಸ್ಥಾನಕ್ಕೆ ಏರುತ್ತಾನೆ. ಇಂತಹ ಶ್ರೇಷ್ಠ ಗುಣಗಳನ್ನು ಅಳವಡಿಸಿಕೊಂಡಿರುವ ನಮ್ಮ ಕುಳೂರು ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಹಿರಿಯ ವಿದ್ಯಾರ್ಥಿಯಾಗಿರುವ ಮುಂಬಯಿಯ ಹೇರಂಬಾ ಇಂಡಸ್ಟ್ರೀಸ್ ಲಿಮಿಟೆಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ರೀ ರಘುರಾಮ ಶೆಟ್ಟಿ ಕುಳೂರು ಕನ್ಯಾನ. ಕುಳೂರು ದಿವಂಗತ ಫಕೀರ ಶೆಟ್ಟಿ, ದಿವಂಗತ ಲೀಲಾವತಿ ಶೆಟ್ಟಿ ದಂಪತಿಯವರಿಗೆ ಸುಪುತ್ರನಾಗಿ ಜನಿಸಿದ ತಾನು ಕಲಿತ ಶಾಲೆಯ ಮೇಲಿನ ಅಭಿಮಾನವನ್ನಿರಿಸಿ ಶಾಲಾ ವಾಹನ, ತಾಯಿಯವರ ಸವಿನೆನಪಿಗಾಗಿ ಅವರ ಸ್ಮರಣಾರ್ಥ ಶಾಲಾ ಸಭಾಂಗಣಕ್ಕೆ ರೂಫ್ ಶೀಟ್ ಹಾಗೂ ಇಂಟರ್ಲಾಕ್ ವ್ಯವಸ್ಥೆಗಳನ್ನು ಕೊಡುಗೆಯಾಗಿ ನೀಡಿದ ನಿಮ್ಮ ಪ್ರೀತ್ಯಾಧಾರಗಳನ್ನು ಗೌರವಿಸುತ್ತಾ ನಿಮ್ಮೊಳಗಿನ ವಿನಯಶೀಲ ಗುಣ ನಿಮ್ಮ ಮೇರು ವ್ಯಕ್ತಿತ್ವಕ್ಕೆ ಕೈಗನ್ನಡಿ. ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ರಂಗಕ್ಕೆ ವಿಶಿಷ್ಟ ಕೊಡುಗೆ ನೀಡಿದ ನಿಮ್ಮ ನಡೆ ನಮಗೆಲ್ಲ ಸ್ಫೂರ್ತಿಯ ಸೆಲೆ.
ಮುಂದಿನ ಜೀವನ ಸುಖ ಶಾಂತಿ ನೆಮ್ಮದಿಯಿಂದ ಕೂಡಿರಲಿ. ಭಗವಂತ ಉತ್ತಮ ಆರೋಗ್ಯ ಸಕಲ ಸಂಪದಗಳನ್ನಿತ್ತು ನಿಮ್ಮ ಸಾಮಾಜಿಕ ಸೇವಾ ಕೈಂಕರ್ಯವು ಯಾವುದೇ ಮೇರೆಗಳಿಲ್ಲದೆ ಮುಂದುವರಿಯಲಿ ಎಂದು ಶಾಲಾ ಶತಮಾನೋತ್ಸವ ಸಮಿತಿ, ಹಳೆ ವಿದ್ಯಾರ್ಥಿ ಸಂಘ, ಶಾಲಾ ವ್ಯವಸ್ಥಾಪನಾ ಸಮಿತಿ, ಮಾತೆಯರ ರಕ್ಷಕ ಶಿಕ್ಷಕರ ಸಂಘ, ಊರ ವಿದ್ಯಾಭಿಮಾನಿಗಳು ಶುಭವನ್ನು ಹಾರೈಸುತ್ತೇವೆ. ಇದೀಗ ಸನ್ಮಾನವನ್ನು ಎಲ್ಲ ಅತಿಥಿ ಅಭ್ಯಾಗತರು ನಡೆಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ವಂದನೆಗಳು. ಕಾರ್ಯಕ್ರಮದ ಮುಂದಕ್ಕೆ ಹಿರಿಯರಾಗಿ ಮಾರ್ಗದರ್ಶಕರಾಗಿರುವವರು ಶ್ರೀ ದಾಸಣ್ಣ ಆಳುವ ಕುಳೂರು ಬೀಡು ಇವತ್ತಿನ ಶತಾಬ್ದಿ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದ್ದಾರೆ. ಆ ನಿಟ್ಟಿನಲ್ಲಿ ಹಿರಿಯರಾಗಿದ್ದುಕೊಂಡು ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶಕರಾಗಿರುತ್ತಾರೆ. ಇದೀಗ ಶತಾಬ್ದಿ ಸಂಭ್ರಮದ ಈ ಶುಭ ವೇಳೆಯಲ್ಲಿ ಶುಭ ನುಡಿಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶಾಲಾ ಕಿರಿಯ ಸರಕಾರಿ ಶಾಲಾ ಶತಮಾನೋತ್ಸವದ ಈ ಸುಸಂದರ್ಭದಲ್ಲಿ ಈ ಶಾಲೆಯನ್ನು ನಾವು ಆಚರಿಸುತ್ತಾ ಇದ್ದೇವೆ. ಭಾಳ ಸಂತೋಷದ ವಿಷಯ. ಏಕೆಂದರೆ ಒಂದು ವಿದ್ಯಾಸಂಸ್ಥೆಯಾಗಲಿ ಯಾವ ಸಂಸ್ಥೆ ಸಂಘ ಸಂಸ್ಥೆಗಳಾಗಲಿ 100 ವರ್ಷ ಬಾಳುವುದು ಅಂದರೆ ಭಾಳ ವಿಶೇಷ. ಅದರಲ್ಲಿಯೂ ಈ ಕುಗ್ರಾಮದಲ್ಲಿ ಈ ಶಾಲೆಯನ್ನು ಅಂದು 100 ವರ್ಷಗಳ ಹಿಂದೆ ಇದು ಪ್ರಥಮವಾಗಿ ಕುಳೂರು ಕೆಳಗಿನ ಮನೆಯಲ್ಲಿ ಆರಂಭವಾಗಿತ್ತು. ಆ ನಂತರ ಈ ಶಾಲಾ ಪಡಪು ಎಂಬ ಅಲ್ಲಿ ಕುಳೂರು ಗ್ರಾಮದ ಪಟೇಲರಾಗಿದ್ದ ಶ್ರೀ ಮಂಜಪ್ಪ ಕಳ್ಳರು ಅಲ್ಲಿ ಕಟ್ಟಡವನ್ನು ನಿರ್ಮಿಸಿ ಸರಕಾರಿ ಶಾಲೆಗೆ ಬಾಡಿಗೆಗೆ ಎತ್ತು ಈ ವಿದ್ಯಾರ್ಜನೆಗೆ ಅವಕಾಶವನ್ನು ಒದಗಿಸಿಕೊಟ್ಟರು. ಅವರು ವಿದ್ಯಾಭ್ಯಾಸ ಬರೀ 2ನೇ ಕ್ಲಾಸ್ನವರೆಗೆ ವಿದ್ಯಾಭ್ಯಾಸ ಮಾಡಿದ್ರು. ಆದರೆ ದೂರಾಲೋಚನೆ ಅಂದರೆ ತನ್ನ ಎಲ್ಲ ಮಕ್ಕಳಿಗೂ ಈ ಶಾಲೆಯಲ್ಲೇ ಪ್ರಾಥಮಿಕ ಎಜುಕೇಷನ್ ಕೊಟ್ಟರು. ಉಳಿದ ಈ ಊರಿನ ಸಮಸ್ತ ಜನರಿಗೂ ಈ ವಿದ್ಯಾಭ್ಯಾಸ ಮಾಡಲು ಅವಕಾಶ ಮಾಡಿಕೊಟ್ಟರು. ಅಂದರೆ ಅವರ ಮಕ್ಕಳೆಲ್ಲ ವಿದ್ಯಾಭ್ಯಾಸ ಪಡೆದು ಉನ್ನತ ಸ್ಥಾನದಲ್ಲಿ ಈಗ ಅಮೇರಿಕದಲ್ಲಿ ಎಲ್ಲ ಹೋಗಿದ್ದಾರೆ. 2 ಮಕ್ಕಳು ನ್ಯಾಯವಾದಿಗಳು, ಅಂದರೆ ಒಬ್ಬ ಇಂಜಿನಿಯರ್, ಒಬ್ಬ ಡಾಕ್ಟ್ರು, ಮತ್ತು ಹೆಣ್ಣುಮಕ್ಕಳು ಹಾಗೆ ಎಲ್ಲರನ್ನು ಒಳ್ಳೆ ಸಂಬಂಧವನ್ನು ಕೊಟ್ಟು ಅವರು ಎಲ್ಲ ಫಾರಿನ್ನಲ್ಲಿ
ವಾಸವಾಗಿದ್ದರು. ಹಾಗೆಯೇ ಇದಕ್ಕೆ ಅವರ ದೂರಾಲೋಚನೆ ಕಾರಣ. ಹಾಗೆಯೇ ಈ ಕುಗ್ರಾಮದಲ್ಲಿ ವಿದ್ಯಾಭ್ಯಾಸ ಕಲಿಯಲು ಅವಕಾಶ ಮಾಡಿಕೊಟ್ಟ ಅವರ ಆತ್ಮಕ್ಕೂ ಹಾಗೂ ಅವರ ಮಗನಿಗೂ ಧನ್ಯವಾದವನ್ನು ಶುಭಾಶಯವನ್ನು ಮಾಡ್ತೇನೆ. ಹಾಗೂ ತದನಂತರ ಆ ಶಾಲೆ ಕಟ್ಟಡವು ಶಿಥಿಲಾವಸ್ಥೆಯಲ್ಲಿ ಇದ್ದಾಗ ಅಂದಿನ ಆದ ವಿಠಲಯ್ಯರು ನಮಗೆ ಒಂದು ಸಲಹೆ ಕೊಟ್ಟರು. ನೀವು ಇಲ್ಲಿ ಒಂದು ಶೆಡ್ಡನ್ನು ಮಾಡಿ ಈ ಶಾಲೆಯನ್ನು ಮುಂದುವರಿಸಲು ಅನುಕೂಲ ಮಾಡಿಕೊಡಿ ಅಂತ. ಆಗ ಇಲ್ಲಿ ಗ್ರಾಮದ ಪಂಚಾಯತ್ ಪ್ರತಿನಿಧಿಯಾಗಿದ್ದು ಪಂಜಿಯವರು, ಆದರೆ ಅವರ ಸಹಕಾರ ನಮಗೆ ಏನು ಸಿಗಲಿಲ್ಲ. ನಾವು ಅಂದು ಈ ಜಾಗದಲ್ಲಿ ಇದನ್ನು ಊರಿನವರ ಸಹಕಾರದಿಂದ ಶಬದಾನ ಮಾಡಿ ಈ ಸಬತಟ್ಟು ಮಾಡಿ ಅದಕ್ಕೆ ಬೇಕಾದ ಶೆಡ್ಡಿಗೆ ಸಾಧನ ಎಲ್ಲ ಮಡಲು, ಹಗ್ಗ, ಹೊರಿ ಹಗ್ಗ, ಕಂಬಗಳು, ಇತರ ಸಾಮಗ್ರಿ, ಬಿದಿರು ಎಲ್ಲ ಸಂಗ್ರಹಿಸಿ ನಾವು ಮಾಡಿದೆವು. ಆದರೆ ಅದನ್ನೂ ಕೂಡ ಇಲ್ಲಿಂದ ಅದಕ್ಕೆ ಸಹಕಾರ ಕೊಡದೆ ಅದು ಹಾಗೆ ಹೋಯಿತು. ಆ ನಂತರ ನಾವು ಅನಾಯಾಸ ಇದ್ರಿ 1956ರಲ್ಲಿ ಭಾಷಾವಾರು ಪ್ರಾಂತ್ಯ ವಿಂಗಡಣೆ ಆದಾಗ ನಾವು ಅಚಾನಕವಾಗಿ ನಾವು ಕೇರಳಕ್ಕೆ ದಬ್ಬಲ್ಪಟ್ಟೆವು. ಆದ್ದರಿಂದ ನಮಗೆ ಇಲ್ಲಿ ಯಾವ ಅಭಿವೃದ್ಧಿ ಕಾರ್ಯಗಳು ಆಗುತ್ತಿರಲಿಲ್ಲ. ಆಗ ಇಲ್ಲಿ MLA ಆಗಿದ್ದ ಮಹಾಬಲ ಭಂಡಾರಿಗಳು ಆಗಿದ್ದರು. ಅವರು ಇಲ್ಲಿ ನಮಗೆ ಸರ್ಕಾರದಲ್ಲಿ ಈ ಕಾಸರಗೋಡು ಡೆವಲಪ್ಮೆಂಟ್ ಕಮಿಟಿ ಅಂತ ಚಂದ್ರಭಾನು ಕಮಿಷನ್ ನೇಮಕ ಮಾಡಿ ಈ ಕಾಸರಗೋಡು ಜಿಲ್ಲೆಯನ್ನು ಅಭಿವೃದ್ಧಿಪಡಿಸಲು ಒಂದು ಕಮಿಟಿ ರಚನೆ ಮಾಡಿ ಒದಗಿಸಿಕೊಟ್ಟರು. ಆ ಚಂದ್ರಭಾನು ಕಮಿಷನ್ಗೆ ನಾವು ಇಲ್ಲಿಯ ನಮ್ಮ ದುಸ್ಥಿತಿಯನ್ನು ಹೇಳಿ ಇಲ್ಲಿ ಶಾಲೆ ಆಗಬೇಕು, ಇದಕ್ಕೆ ನೀವು ಅನುಕೂಲ ಮಾಡಿಕೊಡಬೇಕು ಅಂತ ಅರ್ಜಿ ಹಾಕಿದೆವು. ಅದರ ಪ್ರಕಾರ ನಮಗೆ ಇಲ್ಲಿ ಸರ್ಕಾರಿ ಶಾಲೆಗೆ ಇಲ್ಲಿ ಸರಿಯಾದ ಒಂದು ಶಾಲೆಯನ್ನು ನಿರ್ಮಿಸಿಕೊಟ್ಟರು ಸರ್ಕಾರದವರೇ. ಇಲ್ಲಿಯ ಪರಿಸರದ ಎಲ್ಲ ಶಾಲೆಗಳಿಗೂ ಸೆಮಿ ಪರ್ಮನೆಂಟ್ ಬಿಲ್ಡಿಂಗ್ ಮಾತ್ರ ಕೊಟ್ಟದ್ದು. ಆದರೆ ಈ ಗ್ರಾಮಕ್ಕೆ, ನಮ್ಮ ಈ ಶಾಲೆಗೆ ಪರ್ಮನೆಂಟ್ ಕಟ್ಟಡವನ್ನು ಮಾಡಿ ಈ ಶಾಲೆ ಮುಂದುವರಿಯಲು ಅನುಕೂಲ ಮಾಡಿಕೊಟ್ಟಿದ್ದ ಆ ಸರ್ಕಾರಕ್ಕೂ ನಮಗೆ ಅಭಿನಂದನೆ ಸಲ್ಲಿಸುತ್ತಾ, ಇಲ್ಲಿ ಸಾವಿರಾರು ಮಕ್ಕಳು ವಿದ್ಯಾಭ್ಯಾಸ ಮಾಡಿ ಮುಂದಿನ ಜೀವನವನ್ನು ನಡೆಸ್ತಾ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಈಗ ರಾರಾಯಿಸ್ತಾರೆ. ಅಥವಾ ದೊಡ್ಡ ದೊಡ್ಡ ಉದ್ಯಮಿಗಳು, ದೊಡ್ಡ ಆಫೀಸರ್ಸು ಎಲ್ಲ ಈ ಶಾಲೆಯಲ್ಲಿ ಕಲಿತವರು. ಇವರಿಗೆಲ್ಲ ಅಭಿನಂದನೆ ಸಲ್ಲಿಸುತ್ತಾ ನಿಮಗೆಲ್ಲರಿಗೂ ಶುಭಾಶಯವನ್ನು ನೀಡುತ್ತಾ ನಾನು ಮಾತನಾಡುತ್ತೇನೆ. ವಂದನೆಗಳು. ನಮ್ಮ ಶತಾಬ್ದಿ ಕಾರ್ಯಕ್ರಮಕ್ಕೆ ಪ್ರೀತಿ ಇಟ್ಟು ಆಗಮಿಸಿದಂತಹ ದಾಸನ್ನ ಆಳುವ ಕುಳೂರು ಬೀಡು ಇವರಿಗೆ ಶಾಲಾ ಶತಮಾನೋತ್ಸವ ಸಮಿತಿಯ ಪರವಾಗಿ ಗೌರವಾರ್ಪಣೆ, ಗೌರವ ಸ್ಮರಣಿಕೆಯನ್ನು ನೀಡಿ ಅಭಿನಂದಿಸಬೇಕಾಗಿ ನಾರಾಯಣ ನಾಯ್ಕ ನಡುವಿತ್ಲು ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಆರೋಗ್ಯದ ನಿಮಿತ್ತವಾಗಿ ಅವರು ಈ ಕಾರ್ಯಕ್ರಮದಿಂದ ವಿರಮಿಸ್ತಾ ಇದ್ದಾರೆ. ನಮ್ಮ ಪ್ರೀತಿ ಸದಾ ಈ ಶಾಲೆಯ ಮೇಲೆ ಇರಲಿ ಎನ್ನುವ ಪ್ರೀತಿ ಆಧಾರದ ಮಾತುಗಳನ್ನು ಹಾಡುತ್ತಾ, ಶ್ರೀದೇವರು ನಿಮಗೆ ಆಯುರಾರೋಗ್ಯ ಭಾಗ್ಯ ಸಕಲ ಸಂಪದವನ್ನಿತ್ತು ಕರುಣಿಸಲಿ ಎನ್ನುವ ಶುಭ ನುಡಿಯೊಂದಿಗೆ ವಿರಮಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಮುಂದಕ್ಕೆ
ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದಂತಹ ಮೊಹಮ್ಮದ್ ಹಾಜಿ ರಿಟೈರ್ಡ್ ಮುಖ್ಯ ಶಿಕ್ಷಕರು. ಇವರಿಗೆ ಕೂಡ ಗೌರವ ಸ್ಮರಣಿಕೆಯನ್ನು ನೀಡಲಿಕ್ಕಿದ್ದೇವೆ. ಅದೇ ರೀತಿ ಪೂವಣಿ ಪೂಜಾರಿ, ವಿನೋದ್ ಕುಮಾರ್ ಬಿ, ಸತ್ಯನಾರಾಯಣ ಶರ್ಮಾ, ಅದೇ ರೀತಿ ಎಲ್ಲ ನಿವೃತ್ತ ಶಿಕ್ಷಕರು, ಅದೇ ರೀತಿ ನಿವೃತ್ತ ಮುಖ್ಯ ಶಿಕ್ಷಕರು ಸಭೆಯಲ್ಲಿದ್ದರೆ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅವರನ್ನು ಸ್ಮರಣಿಕೆಯನ್ನಿತ್ತು ಗೌರವಿಸುವ ಸಮಯ. ಮೊಹಮ್ಮದ್ ಹಾಜಿ ನಿವೃತ್ತ ಅಧ್ಯಾಪಕರು, ಅದೇ ರೀತಿ ಪೂವಣಿ ಪೂಜಾರಿ ಮಾಸ್ಟರ್, ವಿನೋದ್ ಕುಮಾರ್ ಬಿ, ಸತ್ಯನಾರಾಯಣ ಶರ್ಮಾ ಇವರು ವೇದಿಕೆಯ ಗೌರವಾರ್ಪಣಾ ಪೀಠಕ್ಕೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಮುಂದಿರುವ ಹಿರಿಯರು ಪುಟ್ಟ ಶಾಲೆಯ ಮೂಲಕ ನೆಟ್ಟ ವಿದ್ಯಾ ವೃಕ್ಷ ಇವತ್ತು ಶತಾಬ್ದಿಯ ಸಂಭ್ರಮವನ್ನು ಆಚರಿಸ್ತಾ ಇದೆ. ಮುಖ್ಯ ಶಿಕ್ಷಕರಾಗಿ ಅದೆಷ್ಟೋ ಜನರು ಈ ಶಾಲೆಯ ಅಭಿವೃದ್ಧಿಗೆ ಕಾರಣೀಭೂತರಾಗಿದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಮುಂದೆ ಇರುವವರು ಮೊಹಮ್ಮದ್ ಹಾಜಿ, ಸತ್ಯನಾರಾಯಣ ಶರ್ಮಾ ಅವರು, ಪೂವಣಿ ಮಾಸ್ಟರ್ ಅವರು, ಅದೇ ರೀತಿ ವಿನೋದ್ ಸರ್ ಅವರು. ಈ ನಾಲ್ವರಲ್ಲಿ ವಿನೋದ್ ಮಾಸ್ಟರ್ ಈಗಲೂ ಕೂಡ ಸರ್ವಿಸಲ್ಲಿದ್ದಾರೆ. ಈ ಶಾಲೆಯನ್ನು ಒಂದು ರೀತಿಯಲ್ಲಿ ಬೆಳಕಿಗೆ ತಂದುಕೊಟ್ಟಂತಹ ಧೀಮಂತ ನಾಯಕರು. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಜೋರಾದ ಚಪ್ಪಾಳೆಯ ಮೂಲಕ ಇವರಿಗೆ ಅಭಿನಂದನೆಯನ್ನು ಸಲ್ಲಿಸುವಂತಹ ಸಂದರ್ಭ. ಇದೀಗ ಅತಿಥಿ ಅಭ್ಯಾಗತರು ಶಾಲನ್ನು ಹೊದಿಸಿ ಸ್ಮರಣಿಕೆಯನ್ನಿತ್ತು ಗೌರವಿಸುವ ಸಮಯ. ಇನ್ನೊಬ್ಬರು ಇವತ್ತಿನ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗಿದ್ದಾರೆ. ಶ್ರೀ ಕೃಷ್ಣಮೂರ್ತಿ MS ಅವರು ಕೂಡ ನಮ್ಮ ಶಾಲೆಯಲ್ಲಿ ಸೇವೆ ನಿರ್ವಹಿಸಿದವರು. ಅವರಿಗೆ ಪ್ರತ್ಯೇಕವಾದಂತಹ ಗೌರವಾರ್ಪಣೆ ನಡೆಯಲಿಕ್ಕಿದೆ. ಶತಮಾನೋತ್ಸವ ಸಮಿತಿಯ ಎಲ್ಲ ಸದಸ್ಯರ ಪರವಾಗಿ, ಹಳೆ ವಿದ್ಯಾರ್ಥಿಗಳ ಪರವಾಗಿ, ಎಲ್ಲ ವಿದ್ಯಾಭಿಮಾನಿಗಳ ಪರವಾಗಿ ನಿಮಗಿದು ಪ್ರೀತಿಯ ಗೌರವಾರ್ಪಣೆ. ಈ ಶಾಲೆಯನ್ನು ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಮಿಣುಗಿಸಿದಂತಹ ಧೀಮಂತ ವ್ಯಕ್ತಿಗಳು ನೀವು. ಆ ನಿಟ್ಟಿನಲ್ಲಿ ನಾವು ನಿಮ್ಮನ್ನು ಗೌರವಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಮುಂದಕ್ಕೆ ನಮ್ಮೊಂದಿಗಿರುವವರು ನಗುಮೊಗದ ವ್ಯಕ್ತಿ ಶ್ರೀ ಮೋಹನ್ ಶೆಟ್ಟಿ ಕುಳೂರು ಮಜ್ಜಾರು, ಉದ್ಯಮಿ, ಮುಂಬೈ. ಈ ಶಾಲೆಯ ಪ್ರತಿಯೊಂದು ಹೆಜ್ಜೆಯಲ್ಲೂ ತನ್ನನ್ನು ತಾನು ತೊಡಗಿಸಿಕೊಂಡಂತಹ ವ್ಯಕ್ತಿ. ಅವರನ್ನು ಇದೀಗ ಸನ್ಮಾನಿಸುವ ಸಂದರ್ಭ. ಅವರು
ಸನ್ಮಾನ ಪೀಠಕ್ಕೆ ಮೋಹನ್ ಶೆಟ್ಟಿ ಮಜ್ಜಾರು ಇವರನ್ನು ಸನ್ಮಾನ ಪೀಠಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಹಿರಿಯ ವಿದ್ಯಾರ್ಥಿಯಾಗಿ ಉದ್ಯಮಿಯಾಗಿ ಶಾಲಾ ಬೆಳವಣಿಗೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡ ನಗುಮೊಗದ ಸಂಘಟನಾ ಚತುರ ಶ್ರೀ ಮೋಹನ್ ಶೆಟ್ಟಿ ಮಜ್ಜಾರು ಆಡಿ ಕಲಿತ ಶಾಲೆಯ ಮೂಲಭೂತ ಸೌಕರ್ಯಗಳಿಗೆ ಕೊಡುಗೆಯನ್ನು ಕೊಟ್ಟು ಶಾಲೆಯ ಸರ್ವಾಂಗೀಣ ಬೆಳವಣಿಗೆಯಲ್ಲಿ ತೊಡಗಿಸಿಕೊಂಡು ಮಕ್ಕಳೊಂದಿಗೆ ಸದಾ ನಗುಮೊಗದಿಂದಿದ್ದು ಪಾದರಸದಂತೆ ನಿಮ್ಮ ನಿಷ್ಪೃಹ ಶಾಲೆಯೊಂದಿಗಿನ ಒಡನಾಟ ಯಾವಾಗಲೂ ಸ್ಮರಣೀಯವಾಗಿದ್ದು ಇಂದು ಶತಮಾನೋತ್ಸವದ ಸಂದರ್ಭದಲ್ಲಿ ನಿಮ್ಮನ್ನು ಗುರುತಿಸುವುದು ನಿಮ್ಮ ವಿನಯಶೀಲ ಗುಣ ಮೇರು ವ್ಯಕ್ತಿತ್ವಕ್ಕೆ ಕೈಗನ್ನಡಿ. ಮುಂದಿನ ಜೀವನ ಸುಖ ಶಾಂತಿ ನೆಮ್ಮದಿಯಿಂದ ಕೂಡಿರಲಿ. ಭಗವಂತ ಉತ್ತಮ ಆರೋಗ್ಯ ಸಕಲ ಸಂಪದಗಳನ್ನಿತ್ತು ನಿಮ್ಮ ಸಾಮಾಜಿಕ ಸೇವಾ ಕೈಂಕರ್ಯವು ಯಾವುದೇ ಮೇರೆಗಳಿಲ್ಲದೆ ಮುಂದುವರಿಯಲಿ ಎಂದು ಶಾಲಾ ಶತಮಾನೋತ್ಸವ ಸಮಿತಿ, ಹಳೆ ವಿದ್ಯಾರ್ಥಿ ಸಂಘ, ಶಾಲಾ ವ್ಯವಸ್ಥಾಪನಾ ಸಮಿತಿ, ಮಾತೆಯರ ರಕ್ಷಕರ ಶಿಕ್ಷಕರ ಸಂಘ, ಊರ ವಿದ್ಯಾಭಿಮಾನಿ ಶುಭವನ್ನು ಹಾರೈಸುತ್ತೇವೆ. ವಂದನೆಗಳು ಸರ್. ಅರಳು ಸಂಚಿಕೆಯನ್ನು ಬಿಡುಗಡೆಗೊಳಿಸಿದವರು ನಮ್ಮ ನೆಚ್ಚಿನ ಜಿಲ್ಲಾ ವಿದ್ಯಾಧಿಕಾರಿಗಳು ಶ್ರೀ ದಿನೇಶ್ ವಿ ಇವರನ್ನು ಸನ್ಮಾನದ ಪೀಠಕ್ಕೆ ನಾವು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಮಂಜೇಶ್ವರ ಉಪಜಿಲ್ಲಾ ಶಿಕ್ಷಣಾಧಿಕಾರಿಗಳಾಗಿದ್ದು ದಕ್ಷ ಪ್ರಾಮಾಣಿಕ ಕೆಲಸವನ್ನು ನಿರ್ವಹಿಸಿ ಕಾಸರಗೋಡು ಜಿಲ್ಲಾ ವಿದ್ಯಾಧಿಕಾರಿಯಾಗಿ ಬಡ್ತಿಯನ್ನು ಹೊಂದಿದವರು ನಮ್ಮ ಪ್ರೀತಿಯ ದಿನೇಶ್ ವಿ ತಮ್ಮದೇ ಕಾರ್ಯವೈಖರಿ, ನಡೆನುಡಿ, ಶಿಕ್ಷಣ ರಂಗದಲ್ಲಿ ಸಾಧಿಸಿರುವ ಪ್ರಗತಿಯ ಕಂಪು, ನಗುಮೊಗದ ಸಂಘಟನಾ ಚತುರತೆ, ವಿನಯಶೀಲ ಗುಣ ಮೇರು ವ್ಯಕ್ತಿತ್ವಕ್ಕೆ ಕೈಗನ್ನಡಿ. ವಿದ್ಯಾ ದದಾತಿ ವಿನಯಂ ವಿನಯದ್ಯಾತಿ ಪಾತ್ರತಾಂ ಎಂಬಂತೆ ಬದುಕಿದ ತಮ್ಮ ಮುಂದಿನ ಶೈಕ್ಷಣಿಕ ಜೀವನಕ್ಕೆ ಭಗವಂತ ಉತ್ತಮ ಆರೋಗ್ಯ ಸಕಲ ಸಂಪದಗಳನ್ನಿತ್ತು ನಿಮ್ಮ ಸಾಮಾಜಿಕ ಸೇವಾ ಕೈಂಕರ್ಯಕ್ಕೆ ಯಾವುದೇ ಮೇರೆಗಳಿಲ್ಲದೆ ಮುಂದುವರಿಯಲಿ ಎಂದು ಶಾಲಾ ಶತಮಾನೋತ್ಸವ ಸಮಿತಿ, ಹಳೆ ವಿದ್ಯಾರ್ಥಿ ಸಂಘ, ಶಾಲಾ ವ್ಯವಸ್ಥಾಪನಾ ಸಮಿತಿ, ಮಾತೆಯರ ರಕ್ಷಕರ ಶಿಕ್ಷಕರ ಸಂಘ, ಊರ ವಿದ್ಯಾಭಿಮಾನಿಗಳು ಶುಭವನ್ನು ಹಾರೈಸುತ್ತೇವೆ. ಈಗ ಅತಿಥಿ ಅಭ್ಯಾಗತರ ನಡುವೆ ಶಿಕ್ಷಣಾಧಿಕಾರಿಗಳನ್ನು ಗೌರವಿಸುವ ಸಮಯ. ವಂದನೆಗಳು ಸರ್. ಕಾರ್ಯಕ್ರಮದ ಮುಂದಕ್ಕೆ ಸನ್ಮಾನ ಪೀಠವನ್ನು ಅಲಂಕರಿಸಿರುವವರು ಶ್ರೀ ಕೃಷ್ಣಮೂರ್ತಿ, ನಿವೃತ್ತ ಉಪಜಿಲ್ಲಾ ಶಿಕ್ಷಣಾಧಿಕಾರಿಗಳು. ಇವರನ್ನು ಸನ್ಮಾನ ಪೀಠಕ್ಕೆ ಪ್ರೀತಿಯಾಧಾರಗಳಿಂದ ಸ್ವಾಗತಿಸ್ತಾ ಇದ್ದೇವೆ. ಕುಂಬಳೆ ಸಮೀಪದ ಮೇಣ ಸೇಡಿಗುಳಿಯಲ್ಲಿ ಪ್ರತಿಷ್ಠಿತ ಕುಟುಂಬದಲ್ಲಿ ಜನಿಸಿದ ಕೃಷ್ಣಮೂರ್ತಿ ಎಂಎಸ್ ಪ್ರೌಢ ಶಿಕ್ಷಣದ ಬಳಿಕ ಮಂಗಳೂರಿನಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಕಾಸರಗೋಡು ಸರ್ಕಾರಿ ಕಾಲೇಜಿನಲ್ಲಿ BSc ಪದವಿ ಬಳಿಕ
ತಲಶ್ಶೇರಿಯಲ್ಲಿರುವ ಸರಕಾರಿ ಟ್ರೈನಿಂಗ್ ಕಾಲೇಜಿನಲ್ಲಿ BEd ಪದವಿ ಪೂರೈಸಿದಿರಿ. ನಮ್ಮ ಕುಳೂರು ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದ ತಾವು BRC ತರಬೇತುದಾರರಾಗಿ ಸೇವೆ ಸಲ್ಲಿಸಿದಿರಿ. GHHS ಮಂಗಲ್ಪಾಡಿಯಲ್ಲಿ ಹೈಸ್ಕೂಲ್ ಅಧ್ಯಾಪಕನಾಗಿ ಸೇವಾ ಬಡ್ತಿ ಪಡೆದುಕೊಂಡು 2022ರಲ್ಲಿ ಉದ್ಯಾವರ ಗುಡ್ಡೆ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ನಿಯುಕ್ತಿಗೊಂಡಿರಿ. ಸೇವಾ ಜ್ಯೇಷ್ಠತೆಯ ಆಧಾರದಲ್ಲಿ 10 ತಿಂಗಳ ಕಾಲ ಮಂಜೇಶ್ವರ ಉಪಜಿಲ್ಲಾ ವಿದ್ಯಾಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡಿರಿ. ಸತ್ಯ, ನಿಷ್ಠೆ, ಪ್ರಾಮಾಣಿಕತೆಯೊಂದಿಗೆ ಆದರ್ಶ ಅಧಿಕಾರಿಯಾಗಿ ಅಲ್ಪಾವಧಿಯಲ್ಲಿ ಜನಮೆಚ್ಚುಗೆ ಗಳಿಸಿಕೊಂಡ ತಮ್ಮ ಮುಂದಿನ ನಿವೃತ್ತ ಜೀವನ ಸುಖ, ಶಾಂತಿ, ನೆಮ್ಮದಿಯಿಂದ ಕೂಡಿರಲಿ. ಭಗವಂತ ಉತ್ತಮ ಆರೋಗ್ಯ, ಸಕಲ ಸಂಪದಗಳನ್ನಿತ್ತು ನಿಮ್ಮ ಸಾಮಾಜಿಕ ಸೇವಾ ಕೈಂಕರ್ಯವು ಯಾವುದೇ ಮೇರೆಗಳಿಲ್ಲದೆ ಮುಂದುವರಿಯಲಿ ಎಂದು ಶಾಲಾ ಶತಮಾನೋತ್ಸವ ಸಮಿತಿ, ಹಳೆ ವಿದ್ಯಾರ್ಥಿ ಸಂಘ, ಶಾಲಾ ವ್ಯವಸ್ಥಾಪನಾ ಸಮಿತಿ, ಮಾತೆಯರ ರಕ್ಷಕರ ಶಿಕ್ಷಕರ ಸಂಘ, ಊರ ವಿದ್ಯಾಭಿಮಾನಿಗಳು ಶುಭವನ್ನು ಹಾರೈಸ್ತಾ ಇದ್ದೇವೆ. ಎಲ್ಲ ಗಣ್ಯರ ಸಮಕ್ಷಮ ನಾವು ಗೌರವವನ್ನು ಅಭಿನಂದಿಸ್ತಾ ಇದ್ದೇವೆ. ಶತಾಬ್ದಿ ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದವರು ಜಿಲ್ಲಾ ಪಂಚಾಯತ್ ಸದಸ್ಯೆ ಕಮಲಾಕ್ಷಿ ಇವರು. ಇವರಿಗೆ ಶಾಲಾ ಶತಮಾನೋತ್ಸವ ಸಮಿತಿಯ ಪರವಾಗಿ ಸ್ಮರಣಿಕೆಯನ್ನು ನೀಡಿ ಮಾಲತಿ ಟೀಚರ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮೆಲ್ಲ ಹಿರಿಯರು ಅದೇ ರೀತಿ ಗೌರವ ಮಾರ್ಗದರ್ಶಕರಾಗಿರುವ ಕುಳೂರು ಬೀಡು ದಾಸಣ್ಣಾಳ್ವರು ಕೂಡ ಸನ್ಮಾನ ಪೀಠವನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಸದಾಶಿವ ಕೆ ಶೆಟ್ಟಿ ಕುಳೂರು ಕನ್ಯಾನ ಇವರು ಶಾಲು ಹೊದಿಸಿ ಶ್ರೀ ದಾಸಣ್ಣಾಳ್ವ ಕುಳೂರು ಬೀಡು ಇವರನ್ನು ಅಭಿನಂದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ಮುಂದಕ್ಕೆ ಶತಮಾನೋತ್ಸವದ ಸವಿನೆನಪಿಗಾಗಿ ಲೀಲಾವತಿ ಫಕೀರ ಶೆಟ್ಟಿ ಕುಳೂರು ಕನ್ಯಾನ ಇವರ ಸ್ಮರಣಾರ್ಥ ಶ್ರೀ ರಘುರಾಮ ಕೆ ಶೆಟ್ಟಿ ಕುಳೂರು ಕನ್ಯಾನ ಇವರು ಕೊಡುಗೆ ನೀಡಿದ ರೂಫ್ ಶೀಟ್ ಹಾಗೂ ಇಂಟರ್ಲಾಕ್ ವ್ಯವಸ್ಥೆಗಳನ್ನೊಳಗೊಂಡಂತಹ ಸಭಾಂಗಣದ ಉದ್ಘಾಟನೆಯನ್ನು ನಡೆಸಿಕೊಟ್ಟಂತಹ ಶ್ರೀ ರಘುರಾಮ ಕೆ ಶೆಟ್ಟಿ ಕುಳೂರು ಕನ್ಯಾನ ಇವರು ಈ ಸಂದರ್ಭದಲ್ಲಿ ಶುಭ ಹಾರೈಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವತ್ತಿನ ಸಭೆಯ ಅಧ್ಯಕ್ಷರಾದ ದಾಸಣ್ಣಾಳ್ವರೇ ಹಾಗೂ ಮತ್ತೊಬ್ಬ ಗೌರವಾಧ್ಯಕ್ಷರು ಸದಾಶಿವಣ್ಣ, ಹಾಗೆ ಎಲ್ಲ ಗಣ್ಯರು, ಮೇಲೆ ಕೂತಿರುವಂಥ ಎಲ್ಲ ಗಣ್ಯರು ಹಾಗೂ
ಈ ಉತ್ತಮ ಶಾಲೆಯ 100ನೇ ಶತಮಾನೋತ್ಸವಕ್ಕೆ ಬಂದಂತಹ ಎಲ್ಲ ಪೇರೆಂಟ್ಸ್, ಮಕ್ಕಳ ತಾಯಿ ತಂದೆಯರು ಹಾಗೂ ಊರಿನ ಮಹನೀಯರು, ಎಲ್ಲರ ಹೆಸರು ತೆಗೆಯುವುದಿಲ್ಲ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಗೌರವ ಪಡೆದಂತಹ ಎಲ್ಲ ಮಹನೀಯರೇ, ಇವರೆಲ್ಲರಿಗೂ ನನ್ನ ವಂದನೆಗಳು. ಶತಮಾನೋತ್ಸವ 100ನೇ ವರ್ಷ, 101 ಒಬ್ಬರ ಉತ್ತಮ ಆಯುಷ್ಯ ಇದ್ದರೆ ಒಬ್ಬರು 100 ವರ್ಷ ಬದುಕ್ತಾರೆ. ಆದರೆ ಒಂದು ಶಾಲೆಗೆ ಹಾಗೆ ಒಂದು ಬಿಟ್ಟು ಇದೆ. ಈ ಕಾರ್ಯಕ್ರಮದ ಈ ಶತಮಾನೋತ್ಸವ ಸಮಿತಿಯ ಎಲ್ಲ ಅಧ್ಯಕ್ಷರು ಹಾಗೂ ಅವರ ಕೂಟದವರು, ಅವರ ಸಮಿತಿಯ ಸದಸ್ಯರು ದಿನನಿತ್ಯವಾಗಿ ಅದು ಬಹಳ ದಿನದಿಂದ ಇದರಲ್ಲಿ ಬಹಳ ಉತ್ಸಾಹದಿಂದ ಕೆಲಸ ಮಾಡಿದಂತಹ ಸಮಿತಿಯವರೇ ಹಾಗೂ ಈ ಶಾಲೆಯ ಅಧ್ಯಾಪಕರಿಂದ ಹಾಗೂ ಅವರ ಸಪೋರ್ಟಿಂಗ್ ಸ್ಟಾಫ್ ಮತ್ತು ಮಕ್ಕಳೇ, ಇವರೆಲ್ಲರಿಗೂ ನನ್ನ ಶುಭಾಶಯಗಳು. 100 ವರ್ಷ ಒಂದು ಬಹಳ, ಒಬ್ಬ ಮನುಷ್ಯನಿಗೆ 100 ವರ್ಷ ಅಂದರೆ ಇಡೀ ಒಳ್ಳೆ ಆರೋಗ್ಯ ಇದ್ದರೆ 100 ವರ್ಷ ಬದುಕಿದೆ ಅಂದರೆ ಸೆಂಚುರಿ ಆಯಿತು ಅಂತ. ಭಾಳ ಒಳ್ಳೆಯದ ಒಂದು ಜೀವನ ಆರೋಗ್ಯದಲ್ಲಿದ್ದರೆ. ಆದರೆ ಒಂದು ಶಾಲೆಗೆ 100 ವರ್ಷ ಸರಿಯಾಗಿ ನಡೆಸಿದರೆ ಅದು ದೊಡ್ಡ ವಿಷಯ ಅಲ್ಲ, ಇನ್ನು ಎಷ್ಟೋ ವರ್ಷ ಇದು ನಡೆಯಬೇಕು. ಈ ಶಾಲೆಗೆ 100 ವರ್ಷದ ಮೊದಲು ಯಾರು ಇದನ್ನು ಆ ಒಂದು ಥಾಟ್, ಆ ಒಂದು ಉದ್ದೇಶವಿಟ್ಟು ಈ ಶಾಲೆಗೆ ಒಂದು ಆಲೋಚನೆ ಮಾಡಿ ಈ ಶಾಲೆಯನ್ನು ಮಾಡಿದ್ದಾರೋ, ಇದರ ನಿರ್ಮಾಣ ಮಾಡಿದ್ದಾರೋ, ಅದೊಂದು ಅದ್ಭುತವಾದಂತಹ ಒಂದು ಯೋಜನೆ. ಅದಕ್ಕೆ ನಮ್ಮ ಕುಳೂರು, ಬೀಡು ಹಾಗೂ ಪಕಳ ಪರಿವಾರಕ್ಕೆ ನಮ್ಮದು ದೊಡ್ಡ ಒಂದು ಚಿರಋಣಿ ಆಗಬೇಕಾದಂತಹ ಒಂದು ಸಂದರ್ಭ. ನಾವೆಲ್ಲ ಎಷ್ಟೋ ಜನರು ಈ 100 ವರ್ಷದಲ್ಲಿ ಒಬ್ಬರ ಜೀವನ 100 ವರ್ಷ ಅಂದರೆ ಒಬ್ಬರ ಜೀವನ. ಆದರೆ ಒಂದು ಶಾಲೆಗೆ 100 ವರ್ಷ ಅಂದರೆ ಒಂದು ಸಾಧಾರಣವಾಗಿ ಒಂದು 4-5 ಜನ್ರೇಷನಿಂದ ಬಂದಂತಹ ಒಂದು ಮಕ್ಕಳು ಕಲಿತಿರ್ಬೋದು ಈ 100 ವರ್ಷದಲ್ಲಿ. 20-25 ಮೊದಲು ಮದುವೆ ಬೇಗ ಆಗ್ತಿತ್ತು, ಒಂದು 18-15 ಒಳಗೆ ಮದುವೆ ಆಗ್ತಿತ್ತು. ಈಗ 25-30 ಆಗ್ತದೆ. ಆದರೂ ಒಂದು 100 ವರ್ಷದಲ್ಲಿ 5-6 ಜನರೇಷನ್ ಈ ಶಾಲೆಯಲ್ಲಿ ಕಲಿತು ಇದರಲ್ಲಿ ಕೆಲವು ಮಾತ್ರ ಇದ್ದಾರೆ. ಅವರಿಗೆ ಇವತ್ತು ನಾವೆವರು ಬಹಳ ಒಳ್ಳೆಯ ಉದ್ಯೋಗದಲ್ಲಿ, ಬಿಸ್ನೆಸ್ಸಲ್ಲಿ, ಪರವೂರಿನಲ್ಲಿರ್ಬೋದು, ಅಧ್ಯಾಪಕರಿರ್ಬೋದು, ರಿಟೈರ್ ಇಲ್ಲೇ ಇದ್ದಾರೆ ಕೆಲವರು ಅಧ್ಯಾಪಕರು ಅಂತೆಯೇ ದೊಡ್ಡ ಹುದ್ದೆಯಲ್ಲಿ ಇದ್ದವರು ಇಲ್ಲಿ ಇದ್ದಾರೆ. ಆದರೆ ಈ 100 ವರ್ಷದಲ್ಲಿ ನಾವು ಗೊತ್ತಿಲ್ಲದಂತಹ ಎಷ್ಟೋ ಜನ ಈ ಶಾಲೆಯಲ್ಲಿ ಕಲಿತು ಅಭಿವೃದ್ಧಿ ಹೊಂದಿ ಒಳ್ಳೆಯ ಈ ಊರಲ್ಲಿ, ಪರವೂರಲ್ಲಿ ಹಾಗೂ ಯಾವುದೇ ರೀತಿಯಾದ ವ್ಯವಸಾಯದಲ್ಲಿ ಇಬ್ಬರು ಮಿಲಿಟರಿಯವರಿದ್ದಾರೆ. ಗೊತ್ತಿದ್ದರಲ್ಲಿ ಒಬ್ಬರು ಮಿಲಿಟರಿಯವರಿದ್ದಾರೆ, ಅವರ ಅಣ್ಣ ಕೂಡ ಮಿಲಿಟರಿಯವರು. ಈ ಮಂಜಪ್ಪ ಪಕ್ಕಳರು 2ನೇ ಕ್ಲಾಸ್ ಅಂತ ಹೇಳಿದರು. ಆ 2ನೇ ಕ್ಲಾಸ್ ಕಲಿತು ಅವರದೇ ಕಟ್ಟಿದ ಶಾಲೆಯಲ್ಲಿ ಎಲ್ಲ ಮಕ್ಕಳನ್ನು ಕಳಿಸಿ ಈಗ ಪರವೂರಿನಲ್ಲಿದ್ದಾರೆ, ಒಳ್ಳೆಯ ಉದ್ಯೋಗದಲ್ಲಿ. ಹಾಗೆ ಇದು ಇವತ್ತು ಗೊತ್ತಾದಂತಹ ವಿಷಯ. ಆದರೆ ಇದಕ್ಕಿಂತ ಮೊದಲು ನಮಗೆ ಗೊತ್ತಿದ್ದಲ್ಲಿ ಅಂತೆ ಎಷ್ಟೋ ಜನರು ಒಳ್ಳೆಯ ಉದ್ಯೋಗದಲ್ಲಿ, ಬಿಸ್ನೆಸ್ಸಲ್ಲಿ ಹಾಗೂ ಬಹಳ ಒಂದು ಉತ್ತಮ ರೀತಿಯಲ್ಲಿ ಇಲ್ಲಿಂದ ವಿದ್ಯಾಭ್ಯಾಸ ಮಾಡಿ ಇರ್ಬೋದು ಅಂತ ನಾನು ಅನ್ನಿಸ್ತೇನೆ. 1ರಿಂದ 4ನೇ ವರ್ಷ ಅಂದರೆ ಇಡೀ ಒಬ್ಬ ಮನುಷ್ಯನಿಗೆ ಒಂದು ಜೀವನವನ್ನು ಶೇಪ್ ಮಾಡುವಂತಹ, ಒಂದು ಆಕಾರಕ್ಕೆ ತರುವಂತಹ ಒಂದು ಸಮಯ. ನಾವೇನು ದೊಡ್ಡ ಇಲ್ಲಿ ಬಹಳ ಕಲಿತಿರಲಿಕ್ಕಿಲ್ಲ. ಕನ್ನಡ ಮೀಡಿಯಮಲ್ಲಿ ಕಲಿತದ್ದು, ಈಗ ಕೂಡ ಅದೇ ಕನ್ನಡ. ಈಗ ಆದರೆ ಒಂದು 20-25 ವರ್ಷದಲ್ಲಿ, ಕಳೆದ 20-25 ವರ್ಷದಲ್ಲಿ ಎಜುಕೇಷನಲ್ಲಿ ಬಹಳ ಕಾಂಪಿಟೀಷನ್ ಆಗಿದೆ. ಅದು ಕಾಂಪಿಟೀಷನಲ್ಲಿ ಇಂಗ್ಲೀಷ್ ಮೀಡಿಯಮ್ ಅಲ್ಲಿ ಹೋಗಬಾರ್ದು ಅಂತ ಒಂದು ದೊಡ್ಡ ಚರ್ಚೆ ಬಹಳ ನಡೀತಾ ಇದೆ. ಆದರೆ ನನ್ನ ವೈಯಕ್ತಿಕ
ವೈಯಕ್ತಿಕ ವಿಚಾರ ಅಂದರೆ ಇಂಗ್ಲೀಷ್ ಮೀಡಿಯಮ್ ಬಹಳ ಬಹಳ ಅಗತ್ಯ ಇದೆ. ಅದು ನಮಗೆ ಒಂದು ಪಾಸ್ಪೋರ್ಟ್ ಇದ್ದಂತೆ. ಈ ಶಾಲೆಗೆ ಕಂಟಿನ್ಯೂ ಮಾಡಬೇಕಾದ್ರೆ ಒಂದು ಸಬ್ಜೆಕ್ಟ್ ಇಂಗ್ಲೀಷ್ ಹಾಗೂ ಒಂದು ಸಬ್ಜೆಕ್ಟ್ ಮಲಯಾಳಂ ಇರಬೇಕು, ಮತ್ತು ಎಲ್ಲ ಸಬ್ಜೆಕ್ಟ್ ಇಂಗ್ಲೀಷಲ್ಲಿ ಇದ್ದರೆ ಮಾತ್ರ ಒಬ್ಬ ಮನುಷ್ಯ ಉತ್ತಮ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡುವಂತಹ ಒಂದು ಅವಕಾಶ ಸಿಗುತ್ತದೆ ಅಂತ ನನ್ನ ಅನಿಸಿಕೆ. ಇನ್ನೂ ಕೂಡ ಈ ಹಳೆ ವಿದ್ಯಾರ್ಥಿ ಸಂಘ ಇದೆ ಅಂತ ಹೇಳ್ತಾರೆ, ಬಹಳ ವರ್ಷದಿಂದ ಹಳೆ ವಿದ್ಯಾರ್ಥಿ ಇದೆ ಅಂತ. ನನಗಷ್ಟು ಆ್ಯಕ್ಟಿವ್ ಈಗ ತಾನೇ ಆ್ಯಕ್ಟಿವ್ ಮೋಡಲ್ಲಿ ಕಾಣುತ್ತೆ ಇದು. ಇನ್ನು ಕೂಡ ಹಳೆ ವಿದ್ಯಾರ್ಥಿ ಸಂಘವನ್ನು ಬಹಳಷ್ಟು ನೀವೊಂದು ಸ್ಟ್ರಾಂಗ್ ಮಾಡಿ, ಹಳೆ ವಿದ್ಯಾರ್ಥಿ ಸಂಘ ಹಾಗೂ ಹಳೆ ವಿದ್ಯಾರ್ಥಿಯರು ಎಲ್ಲೆಲ್ಲಿದ್ದಾರೆ ಅವರನ್ನು ಒಟ್ಟು ಮಾಡಿ ಒಂದು ಸಂಘ ಈ ಊರಿನ ಈಗಿನ ಸಂಸ್ಥೆಯನ್ನೇ ಒಂದು ಒಳ್ಳೆಯ ರೀತಿಯಲ್ಲಿ ಕೊಂಡು ಹೋಗಿ ಇಲ್ಲಿ ನಮಗೆ ಪರಿಚಯ ಇಲ್ಲದವರನ್ನು ಕೂಡ ಇದನ್ನು ಸೇರಿಸಿ ಒಂದು ಒಳ್ಳೆಯ ಹಳೆ ವಿದ್ಯಾರ್ಥಿ ಮಾಡಿ ಇದನ್ನು ಈ ಶಾಲೆಯನ್ನು ಕೂಡ ಎಲ್ಲ ಒಳ್ಳೆಯ ಪೊಲಿಟಿಷಿಯನ್ಸ್ ಕೂಡ ಇದ್ದಾರೆ, ಬೇರೆ ಬೇರೆ. ನಾವು ನಲ್ಲಿ ಇನ್ವಾಲ್ವ್ ಆಗದಿದ್ದರೂ ನಮ್ಮ ಪೊಲಿಟಿಕ್ಸ್ ಹೇಗಿರಬೇಕಂದ್ರೆ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಯಾವುದು ಒಳ್ಳೆಯದೆ ಅದೇ ಪೊಲಿಟಿಕ್ಸ್ ನಮಗೆ ಬೇಕು. ಸುಮ್ಮನೆ ಪೊಲಿಟಿಕ್ಸ್ ಮಾಡಬಾರ್ದು. ಈ ಶಾಲೆ ಈ ರೀತಿ ಆಗಬೇಕಾದ್ರೆ ಎಷ್ಟು ಜನ MLA MP ಗಳಿದ್ದಾರೆ, ಅದನ್ನು ಇದು ಒಂದು ಮಾತ್ರ ಕಾಣುತ್ತೆ ಈ 100 ವರ್ಷದಲ್ಲಿ ಬಿಟ್ಟು. ಈ ರಾಜಕೀಯ ನಮ್ಮ ಮಕ್ಕಳಿಗೆ ಯಾವುದೇ ಬೇಕಾ, ರಾಜಕೀಯ ನಮ್ಮ ಜಾತಿ ಅಲ್ಲ, ಅದು ರಾಜಕೀಯ ಯಾವುದು ನಮ್ಮ ಮಕ್ಕಳ ಭವಿಷ್ಯಕ್ಕೆ ಯಾವುದು ಬೇಕೋ ಆ ರಾಜಕೀಯವನ್ನು ಮಾಡಿ. ಒಂದು ಮಾರ್ಗ ಇಲ್ಲ, ಈಗ ಒಂದು ಮಾರ್ಗ, ಈಗ 100 ವರ್ಷದಲ್ಲಿ ಒಂದು ಮಾರ್ಗ ಕಾಣುತ್ತೆ. ಒಳ್ಳೆಯ ಒಂದು ವ್ಯವಸ್ಥೆ ಮಾಡುವಂತಾದರೆ ಆ ಯಾವ ರಾಜಕೀಯದಲ್ಲಿ ಇರುತ್ತಾರೋ ಅವರನ್ನು ಸೇರಿಸಿ. ಅಶ್ರಫ್ ಇದ್ದಾರೆ, ಕಮ್ಯುನಿಸ್ಟ್ ಇದ್ದಾರೆ, ನಾಳೆ BJP ಬರುತ್ತೆ, ಮತ್ತು ಮುಸ್ಲಿಂ ಲೀಗ್ ಬರ್ತದೆ, ಯಾವುದೇ ಬರಲಿ ನಮಗೆ ತೊಂದರೆ ಇಲ್ಲ. ಓಟು ಕೊಟ್ಟು ಗೆದ್ದ ನಂತರ ಅವರು ನಮ್ಮ ಮುಖಂಡರು, ಅವರನ್ನು ಕರೆದು ಇದನ್ನು ತೋರಿಸಿ ಹಳೆ ವಿದ್ಯಾರ್ಥಿ ಸಂಘದವರಲ್ಲಿ ಆ್ಯಕ್ಟಿವ್ ಆಗಿರಿ, ಅದನ್ನು ಒಳ್ಳೆಯ ಇದು ಮಾಡಿ. ಈಗ ಮಾರ್ಗ ಬಂದಿದೆ, ಕ್ವಾಲಿಟಿ ಎಜುಕೇಷನ್ ಕೊಡಿ. ನೀವು ಕ್ವಾಲಿಟಿ ಇದ್ದರೆ ಕ್ವಾಂಟಿಟಿ ಆಗೋದಿಲ್ಲ. ಕ್ವಾಲಿಟಿ ಇಲ್ಲದಿದ್ದರೆ ಈಗ 50 ಮಕ್ಕಳಿದ್ದಾರೆ, 2 ಸಲ ನಮ್ಮಲ್ಲಿಗೆ ಬಂದರು, ನೀವು ನೀವು ವ್ಯಾನ್ ಕೊಟ್ಟರೆ ಮಕ್ಕಳು ಹೆಚ್ಚಾಗ್ತಾರೆ ಅಂತ, ಒಮ್ಮೆ ಕೊಟ್ಟರು 2 ಸಲ ಕೊಟ್ಟರು, ಇಷ್ಟು ಹೆಚ್ಚಾಗುತ್ತೆ. ಈಗ ಹೇಳ್ತಾರೆ 2ನೇ ಅದರ ನಂತರ ಒಂದು 40 ಮಕ್ಕಳಿಂದ 70 ಮಕ್ಕಳಾಗಿದೆ ಅಂದರೆ 70 ಮಕ್ಕಳಲ್ಲಿ 4 ಕ್ಲಾಸ್ ನಡೆಯೋದಿಲ್ಲ. ಒಳ್ಳೆಯ ಕ್ವಾಲಿಟಿ ಎಜುಕೇಷನ್ ಕೊಡಿ. ಇಂಗ್ಲೀಷ್ ಮೀಡಿಯಮಲ್ಲಿ ಕನ್ವರ್ಟ್ ಮಾಡಿ, ಒಂದು ಸಬ್ಜೆಕ್ಟ್ ಕನ್ನಡ ಮತ್ತು ಮಲಯಾಳಂ ಇಡಿ, ಅದು ಕೂಡ ಒಳ್ಳೆಯದು. ಎಷ್ಟು ಭಾಷೆ ಕಲಿತರೆ ಅಷ್ಟು ಒಳ್ಳೆಯದು ನಮಗೆ. ಅದು ನಮಗೆ ಎಲ್ಲಿ ಹೋದರೂ ಭಾಷೆ ಏನು ಇದಾಗೋದಿಲ್ಲ. ನಾವು ಮಲಯಾಳಿ ವಿರೋಧಲ್ಲ, ನಾವು ಕನ್ನಡ ವಿರೋಧಿ ಅಲ್ಲ. ನಾವು ನಮ್ಮ ಮಾತೃಭಾಷೆ ತುಳು, ಹೆಚ್ಚಿನವರದು ತುಳು ಇಲ್ಲಿ. ಆದರೂ ಕನ್ನಡ ಮಲಯಾಳಂ ನಮ್ಮ ಅಗತ್ಯದ ಭಾಷೆ. ಆದರೂ ಒಬ್ಬ ಮನುಷ್ಯನ ಏಳಿಗೆಗಾಗಿ, ಒಬ್ಬ ಮನುಷ್ಯ ಉತ್ತಮ ರೀತಿಯಲ್ಲಿ ಜೀವನ ಮಾಡಬೇಕಾದ್ರೆ ಇಂಗ್ಲೀಷ್ ಭಾಷೆ ಬಹಳ ಬಹಳ ಅಗತ್ಯ ಇದೆ. ಅದಕ್ಕೆ ಏನು ಮಾಡಬೇಕಂತ ನಮ್ಮ ಮುಂದಿನ ಜನಾಂಗ, ಈ 100 ವರ್ಷ ಆಯಿತು, ಇನ್ನು 100 ವರ್ಷ ಕನ್ನಡದಲ್ಲಿ ನಾವು ಮಂಗಳೂರಿಗೆ ಹೋದರೆ ಅವರು ಈಗಿರೇ ಇರ್ತಾರೆ. ಈಗ ಮಕ್ಕಳು ಡಾನ್ಸ್ ಮಾಡಿದಾಗ ಬಹಳ ಡಾನ್ಸ್ ಬಹಳ ಒಳ್ಳೆಯದಿತ್ತು. ಡಾನ್ಸಿನಿಂದ ಒಳ್ಳೆಯದು ಅವರದ್ದು ಡ್ರೆಸ್, ಅವರದ್ದು ಒಂದು ಮೇಕಪ್, ಅವರದ್ದು ಒಂದು ನಗುಮುಖವೇ ಬಹಳ ಒಳ್ಳೆಯದಿತ್ತು. ಆದರೆ ತರಬೇತಿ ಆಗಬೇಕು, ಅದವರಿಗೆ ತರಬೇತಿ ಸಿಗಬೇಕಾದ್ರೆ ಅದವರಿಗೆ ತರಬೇತಿ ಕೊಡಬೇಕು ನಾವು. ಅವರದ್ದು ತಪ್ಪಲ್ಲ ಅದು, ಅವರು ಬಹಳ ಒಳ್ಳೆ ಡಾನ್ಸ್ ಮಾಡಿದ್ದಾರೆ, ಅದಕ್ಕಿಂತಲೂ ಹೆಚ್ಚು ಮಾಡಬೇಕು. ವಿದ್ಯಾಭ್ಯಾಸ ಕೂಡ ಇದಕ್ಕಿಂತಲೂ ಹೆಚ್ಚು ಮಾಡ್ಬೋದು. ಆದರೆ ನಮ್ಮ ಮಕ್ಕಳನ್ನು ನಾವು ಈಗ ನಮ್ಮ ಯಾವ ಮಕ್ಕಳು ಇರ್ತದೆ, ಸ್ವಲ್ಪ ಫೈನಾನ್ಷಿಯಲಿ ವೀಕರ್ ಸೆಕ್ಷನ್ ಮಾತ್ರ ಇಲ್ಲಿ ಬರ್ತಾರೆ. ಸ್ವಲ್ಪ ನಮ್ಮ ಫೈನಾನ್ಷಿಯಲ್ ಸಿಚುವೇಶನ್ ಒಳ್ಳೆಯದಾದರೆ ನಾವು ಮಂಗಳೂರಿಗೆ ಕಳಿಸ್ತೇವೆ. ನಮ್ಮ ಅಕ್ಕಪಕ್ಕದಲ್ಲೂ ಒಳ್ಳೆಯ ಶಾಲೆ ಅಷ್ಟೊಂದು ಇದ್ದಿರ್ಬೋದು, ನನ್ನ ಸಾಧಾರಣ ಇಲ್ಲಿಂದ ಒಳ್ಳೆಯದಿರ್ಬೋದು. ಆದರೆ ಇದನ್ನು ಇಂಪ್ರೂವ್ಮೆಂಟ್ ಮಾಡುವಂಥ ಭಾಳ ಅಗತ್ಯ ಇದೆ. ಈ ಶಾಲೆ ನಮ್ಮದು ದೇವಸ್ಥಾನ ಇದ್ದಂತೆ. ಈಗ ಕೂಡ ನಾವು ಈ ದಾರಿಯಲ್ಲಿ ಹೋಗುವಾಗ ಮೊದಲು ಇಲ್ಲಿ ನೋಡ್ತೇವೆ, ಯಾವುದೇ ಮನೆಯಲ್ಲಿ ವಿದ್ಯಾಭ್ಯಾಸ ಇದ್ದರೆ ಆ ಮನೆಯ ಸ್ವಲ್ಪ ನೋಡುವಾಗಲೇ ಗೊತ್ತಾಗುತ್ತೆ ಈ ಮನೆಯ ಮಕ್ಕಳು ಸ್ವಲ್ಪ ವಿದ್ಯಾಭ್ಯಾಸ ಇಟ್ಟು ಉತ್ತಮ ಆಗಿದ್ದೇವೆ. ನಾವು ಕೂಡ ಒಂದಷ್ಟು ಕಲಿತು ಈ ಕನ್ಯಾನ ಮನೆಗೆ ಎಂದು ಕೊಡುಗೆ ಕೊಡಬೇಕಾದರೆ ಆ ವಿದ್ಯಾಭ್ಯಾಸವೇ ಕಾರಣ. ಇಲ್ಲದಿದ್ದರೆ ಆ ಗದ್ದೆಯಲ್ಲಿ ಕೆಲಸ ಮಾಡುತ್ತಿದ್ದರೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಮಂಜಪ್ಪ ಪಕ್ಕಳರು ಆ ಟೈಮಲ್ಲಿ ಅವರದೊಂದು ಯೋಚನೆ ಇತ್ತು, ಅವರಲ್ಲಿ ಅಷ್ಟು ಪ್ರಾಪರ್ಟಿ ಇತ್ತು, ಅವರು ಮಾಡಿದರು. ಈಗ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ಶಾಲೆ ಮಾಡಬೇಕಾದ್ರೆ ಇದನ್ನು ಶಾಲೆಯಲ್ಲಿ ಕಾಂಪಿಟೇಷನ್ ಇದೆ. ಈ ಶಾಲೆ ಈಗ ಕಾಂಪಿಟೇಷನ್ ಅಂದರೆ ಶಾಲೆ ಕೂಡ ಹೇಗಾಗಿದೆ, ಅದೊಂದು ಬಿಸ್ನೆಸ್ ಆಗಿದೆ. ಆ ಬಿಸ್ನೆಸ್ ಅಗತ್ಯ ಇದೆ. ಆದರೆ ಯಾರಿಗೆ ಸಾಧ್ಯ ಇದೆ, ಫೈನಾನ್ಷಿಯಲಿ ಈ ಸಿಚುವೇಶನ್ ಒಳ್ಳೆದಿದ್ದರೆ ಮಾತ್ರ ನಮಗೆ ಈ ಶಾಲೆಗೆ ಇಂಗ್ಲೀಷ್ ಮೀಡಿಯಮ್ಗೆ ಕಳಿಸ್ಲಿಕ್ಕಾಗುತ್ತೆ. ಇದನ್ನೇ ಸ್ವಲ್ಪ ಈ ಶಾಲೆಯನ್ನೇ ಸ್ವಲ್ಪ ಫೈನಾನ್ಷಿಯಲಿ ವೀಕರ್ ಸೆಕ್ಷನ್ಗೆ ಈ ಶಾಲೆಯ ಉತ್ತಮ ಮಟ್ಟದ ವಿದ್ಯಾಭ್ಯಾಸ ಕೊಟ್ಟರೆ ಈ ಶಾಲೆಯಿಂದ ನಮಗೆ ದೂರ ಹೋಗುವ ಅಗತ್ಯ ಇಲ್ಲ, ಇದು ಸಾಕು ನಮಗೆ. ಆದರೆ ಒಳ್ಳೆಯ ವಿದ್ಯಾಭ್ಯಾಸಕ್ಕೆ ಸರ್ಕಾರಿ ಸಪೋರ್ಟ್ ಅಗತ್ಯ ಇದೆ. ನಮಗೆ ಎಷ್ಟು ಮಾಡಬೇಕು ಅದು ಮಾಡ್ತೇವೆ. ಕರ್ತವ್ಯ ಸರ್ಕಾರದ್ದು. ಆದರೆ ಕರ್ತವ್ಯ ಸರ್ಕಾರವನ್ನು ಮಾಡಬೇಕಾದ್ರೆ ನಮಗೂ ಕೂಡ
ಅದರಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡಬೇಕಾಗುತ್ತದೆ, ಸೋಷಿಯಲ್ ವರ್ಕ್ ಮಾಡಬೇಕು, ಸಣ್ಣ ಪುಟ್ಟ ಕೆಲಸ ಕೂಡ ನಮಗೆ ಮಾಡಬೇಕಾಗುತ್ತದೆ. ಇದ್ದಷ್ಟಿದ್ದು ಮಾಡಬೇಕು, ಇಲ್ಲದಿದ್ದರೆ ಸ್ವಲ್ಪ ಪ್ರಯತ್ನ ಪಡಬೇಕು. ಹಣ ಇದ್ದರೆ ಹಣದ್ದು, ಇಲ್ಲದಿದ್ದರೆ ಸ್ವಲ್ಪ ಬೇರೆ ಥರದ ಕೆಲಸ ಮಾಡಿ ಅದನ್ನು ಒಳ್ಳೆಯ ಸರಕದ ಇದರಲ್ಲಿ ಕೊಂಡು ಹೋಗ್ಬೋದು ಅಂತ ನನ್ನ ಅಭಿಪ್ರಾಯ. ಅದು ಹಾಗೆ ಈ ಶಾಲೆ ಈಗ 40ರಿಂದ 70 ಆಗಿದೆ ಅಂತೆ. 70ರಿಂದ ಇನ್ನೂ ಹೆಚ್ಚಿನ ಸ್ಟೂಡೆಂಟ್ ಬರಲಿ, ಮಾರ್ಗ ಆಗಿದೆ. ಕ್ವಾಲಿಟಿ ಎಜುಕೇಷನ್ ಕೊಟ್ಟರೆ ದೂರದವರು ಈ ಶಾಲೆಗೆ ಬರುವಂಥ ಅವಕಾಶ ನಮಗೆ ಬರುತ್ತದೆ. ವಿದ್ಯಾಭ್ಯಾಸ ಕ್ವಾಲಿಟಿ ಇದ್ದರೆ ಕ್ವಾಂಟಿಟಿ ಆಗುತ್ತದೆ, ಕ್ವಾಲಿಟಿ ಇದ್ದರೆ ಆಗೋದಿಲ್ಲ, ಕಡಿಮೆ ಆಗುತ್ತದೆ. ಕ್ವಾಲಿಟಿ ಎಜುಕೇಷನ್ ಮೇಲೆ ನಿಮಗೆ ಒಳ್ಳೆಯ ಒಂದು ಕೆಲಸ ಮಾಡಬೇಕಾಗುತ್ತದೆ. ಊರಿನಲ್ಲಿ ಎಲ್ಲದು ಇದು ಹಾಲ್ ಕೂಡ ನೋಡಿ, ಇದು ಭಾಳ ಒಳ್ಳೆಯದು ಮಾಡಿದ್ದಾರೆ. ಇದುವರೆಗೂ ನಮ್ಮ ಶೆಟ್ರಿಗೂ ಸದಾಶಿವನಿಗೂ ನಾವು ಸಲ್ಯೂಟ್ ಮಾಡಬೇಕು. ಇದನ್ನು ಹೇಗೆ ರೀತಿಯಲ್ಲಿ ಯಾವ ರೀತಿಯಲ್ಲಿ ನಾವು ಹಳೆ ವಿದ್ಯಾರ್ಥಿಗಳು ಕೊಂಡು ಹೋಗ್ತಾರೆ, ಇದರಲ್ಲಿ ಇನ್ಕಮ್ ಜನ್ರೇಷನ್ ಮಾಡುವಂತಹ ಒಂದು ಸಾಧ್ಯತೆ ಕೂಡ ಇದೆ. ಆ ಇನ್ಕಮ್ ಜನ್ರೇಟ್ ಮಾಡಿದರೆ ಫಂಕ್ಷನ್ ಮಾಡ್ಬೋದು, ಸಣ್ಣ ಈ ಫಂಕ್ಷನ್ ಮಾಡಿ ಈ ಶಾಲೆಯನ್ನು ಉದ್ಧಾರ ಮಾಡ್ಬೋದು. ಸ್ವಲ್ಪ ಆಜುಬಾಜು ಸೈಡಲ್ಲಿ ಸ್ವಲ್ಪ ಒಳ್ಳೆಯದು ಮಾಡ್ಬೋದು, ಸ್ವಚ್ಛ ವಾತಾವರಣ ಸಿಚುವೇಶನ್ ಮಾಡ್ಬೋದು. ಇಂಥದ್ದು ಮಾಡಿದ್ದಕ್ಕೆ ಇದಕ್ಕೆ ವರ್ಷಕ್ಕೊಂದು ಫಂಕ್ಷನ್ ಎಲ್ಲ ಪದೇ ನಿಮ್ಮದು ಸಣ್ಣ ಪುಟ್ಟ ಸಂಸ್ಥೆ ಇದನ್ನು ಮಾಡಿ ಹಳೆ ವಿದ್ಯಾರ್ಥಿ ಸಂಘವನ್ನು ಕೂಡ ಸ್ವಲ್ಪ ಸ್ಟ್ರಾಂಗ್ ಮಾಡಿ ಅದಕ್ಕೆ ಏನು ಬೇಕಂತ ಈ ಶಾಲೆ ನಮ್ಮ ಊರಿನ ಒಂದು ಗೌರವದ ವಿಷಯ ಈ ಶಾಲೆ. ಅದನ್ನು ನಾವು ಮುಂದೆ ಒಳ್ಳೆಯ ರೀತಿಯಲ್ಲಿ ಕೊಡಬೇಕು. ಈ ಊರಿನವರು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ನಾನು ಭರವಸೆ. ಹಾಗೂ ಈ ವಿದ್ಯಾರ್ಥಿಗಳಿಗೆ ನನ್ನ ಶುಭಾಶಯಗಳು. ಈ ವಿದ್ಯಾರ್ಥಿ ಹಾಗೂ ನಮ್ಮ ಅಧ್ಯಾಪಕ ವೃಂದದವರಿಗೂ ನಾವು ಪೇರೆಂಟ್ಸಿಗೂ ಬಹಳ ನಮ್ಮ ಶುಭಾಶಯಗಳು. ಜೈ ಹಿಂದ್. ಥ್ಯಾಂಕ್ ಯು ಸೋ ಮಚ್. ವಂದನೆಗಳು ಸರ್. ನಿಮ್ಮ ಪ್ರೀತಿಯ ಮಾತಿಗೆ ನಾವು ಆಭಾರಿಗಳಾಗಿದ್ದೇವೆ. ಮುಂದಕ್ಕೆ ಮುಖ್ಯ ಅತಿಥಿಗಳಾಗಿ ವೇದಿಕೆಯಲ್ಲಿರುವವರು ಶ್ರೀ ಗುಬ್ಯ ಶ್ರೀಧರ ಶೆಟ್ಟಿ ಇವರು. ಸದಾ ನಗುಮೊಗದಿಂದ ಆತ್ಮೀಯತೆಯ ವ್ಯಕ್ತಿಯಾಗಿ, ಕೊಡುಗೆ ದಾನಿಯಾಗಿ ಸಾಮಾಜಿಕ ಶೈಕ್ಷಣಿಕ ಸೇವೆಯನ್ನು ನಡೆಸುತ್ತಾ ಬರುತ್ತಿದ್ದು, ಈ ಶತಾಬ್ದಿ ಸಂಭ್ರಮದ ಈ ಶುಭ ವೇಳೆಯಲ್ಲಿ ಶುಭ ನುಡಿಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸಮಯದ ಮಿತಿಯೊಳಗೆ ನಮ್ಮ ಕಾರ್ಯಕ್ರಮವನ್ನು ಮುಗಿಸುವ ಸಮಯದ ಮಿತಿಯೊಂದಿಗೆ ನಾವು ಕಾರ್ಯಕ್ರಮವನ್ನು ಮುಗಿಸಲಿಕ್ಕಿದ್ದೇವೆ. ಇದೀಗ ಗುಬ್ಯ ಶ್ರೀಧರ ಶೆಟ್ಟಿ ಇವರು. ಸುರುವಿಗಾಗಿ ಶಾರದಾಂಬೆ ತಾಯಿಗೆ ಶಿರಸ ನಮಿಸುತ್ತಾ, ವೇದಿಕೆಯಲ್ಲಿ ಆಸೀನಾಗಿರುವಂಥ ನನ್ನ ಹಿರಿಯವರಿಗೆಲ್ಲರಿಗೂ ಅವರ ಚರಣ ಪಾದಗಳಿಗೆ ಶಿರಸ ನಮಸ್ಕರಿಸುತ್ತಾ, ಎಲ್ಲ ವೇದಿಕೆಯಲ್ಲಿರುವ ಅತಿಥಿ ಗಣ್ಯರಿಗೆ ಶಿರಸ ನಮಸ್ಕರಿಸುತ್ತಾ, ವೇದಿಕೆ ಎದುರುಗಡೆ ಇರುವಂಥ ಎಲ್ಲ ಶಾಲಾ ಪೋಷಕರಿಗೆ ಹಾಗೂ ಊರಿನವರಿಗೂ ಪುಟಾಣಿ ಮಕ್ಕಳಿಗೂ ವಂದನೆಗಳನ್ನು ಸಲ್ಲಿಸುತ್ತಾ, ನಾನು ಏನೋ ಒಂದು ಋಣಾನುಬಂಧ ಇರುವ ಕಾರಣ ಈ ಕೂಲೂರು ಶಾಲೆಯ ಶತಮಾನೋತ್ಸವದ ಸಂದರ್ಭದಲ್ಲಿ ನಿಮ್ಮೊಂದಿಗೆ ಪಾಲು ಪಡೆಯುತ್ತಿದ್ದೇನೆ ಅನ್ನೋ ಒಂದು ಆಶಾಭಾವನೆ ನನ್ನ ಮನದಲ್ಲಿ ಮೂಡುತ್ತಿದೆ. ಕೂಲೂರಿಗೂ ನನಗೂ ಏನೋ ಒಂದು ಸಂಬಂಧದ ನಂಟಿರಲಿಕ್ಕೂ ಸಾಧ್ಯ ಉಂಟು. ಆದ್ದರಿಂದ ಈ ಸಮಯದಲ್ಲಿ ನಾನು ನಿಮ್ಮೊಂದಿಗೆ ಸೇರಲು ಒಂದು ಅವಕಾಶ ಆ ಶಾರದಾಂಬೆ ನನಗೆ ಮಾಡಿಕೊಟ್ಟಿದ್ದಾರೆ ಅಂತ ಈ ಸಮಯದಲ್ಲಿ ಹೇಳಕ್ಕೆ ಇಚ್ಛೆಪಡುತ್ತೇನೆ. ಎಲ್ಲರೂ ಒಳ್ಳೆಯ ವ್ಯಕ್ತಿಗಳು, ದಾನಿಗಳು, ಒಳ್ಳೆಯ ವಿಚಾರಗಳನ್ನು ನಿಮ್ಮ ಮುಂದಿಟ್ಟಿದ್ದಾರೆ. ಆದರೆ ಏನಂದರೆ ಈ ಶಾಲೆ 4ನೇ ಕ್ಲಾಸಲ್ಲೇ ಉಳಿದಿದೆ. ಇದನ್ನೆಲ್ಲರೂ ನಾವು ಸೇರಿ, ನಮಗಂದರೆ ನಮ್ಮದು ಕರ್ನಾಟಕ, ಎಲ್ಲರೂ ಇಲ್ಲಿಯ ಹಿರಿಯವರು, ಹಳೆ ವಿದ್ಯಾರ್ಥಿಗಳು, ಎಲ್ಲರೂ ರಾಜಕೀಯ ಪಕ್ಷದರು, ಅವರು ಇವರಂತಲ್ಲ, ಎಲ್ಲರೂ ಸೇರಿ ಇದನ್ನೊಂದು 10ನೇ ಕ್ಲಾಸಿನವರೆಗೆ ಮಾಡಿದರೆ ಇನ್ನೂ ಉತ್ತಮ ಸ್ಥಿತಿಯಲ್ಲಿ ಇದು ನಡೆಯಬಹುದು ಅಂತ ನನ್ನೊಂದು ಆಲೋಚನೆ. ಯಾಕಂದರೆ ನಾನು ಇನ್ನು 3 ಗಂಟೆಗೆ ಲೋಕಸಭೆಯಲ್ಲಿ ಸಣ್ಣ ಪುಟಾಣಿಗಳಿಂದ ಒಂದು ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದೇನೆ. ಅದಕ್ಕೋಸ್ಕರ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಲ್ಪ ಮುಂಚಿತವಾಗಿ ಮಾತಾಡಲಿಕ್ಕೆ ಇವರ ಹಳೆ ವಿದ್ಯಾರ್ಥಿಗಳಿಗೆ ಬೇಡಿಕೊಂಡೆ. ವಿದ್ಯಾರ್ಥಿಗಳಿಗೆ ನಾನೇನು ಅಷ್ಟು ಕೊಡುಗೆ ದಾನಿ ಅಲ್ಲ, ತೊಡುಗೆ ದಾನಿ. ಯಾಕಂದರೆ ನಾವು ಭಾಳ ಜಾಗದಲ್ಲಿ ನಾನು ಮತ್ತು ಕೂಲೂರು ಸದಾಶಿವನ ಒಂದೇ ವೇದಿಕೆಯನ್ನು ಭಾಳ ಜಾಗದಲ್ಲಿ ಹಂಚಿಕೊಂಡಿದ್ದೇವೆ. ಈಗ ಕಣಿಲ ಭಗವತಿಯದ್ದು ಬ್ರಹ್ಮಕಲಶೋತ್ಸವ ಆಯಿತು, ಕೊಂಡವರು ಭಾಳ ಜಾಗದಲ್ಲಿ ನಾನು ಸದಾಶಿವನನ್ನು ಕೊಡುಗೆ ದಾನಿಯಲ್ಲ, ನಮ್ಮ ಮನೆ ದೇವರ ಥರ. ಯಾಕಂದರೆ ನಮಗೂ ಕೊಡಲಿಕ್ಕೂ ಸಾಧ್ಯ ಇಲ್ಲದಿದ್ದರೂ ನಮ್ಮವರಂತ ಒಬ್ಬರು ಕೂಲೂರಲ್ಲಿ ಇದ್ದಾರೆ ಅಂತ ಒಂದು ಭಾವನೆ, ಸಂದೇಶ ಎಲ್ಲರಿಗೂ ಹೋಗುವ ಥರ ನಾನು ಇನ್ನೊಂದು ಜಾಗದಲ್ಲಿ ಕೂಡ ಅವರಿದ್ದರೂ ಇಲ್ಲದಿದ್ದರೂ ನಮ್ಮಲ್ಲಿ ಕೂಡ ಕೊಡುಗೆಗಳು ದಾನಿಗಳಿದ್ದಾರೆ ಅಂತ ಹೇಳುವಂಥ ಸಂತೋಷವನ್ನು ನಮಗೆ ಅವರು ಮಾಡಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಾವೊಂದು ಸಲ ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಇನ್ನು 4ನೇ ಕ್ಲಾಸಿನವರಿಗೆ ಏನಾದರೂ ಬುಕ್ಕಿಂದ ಈ ಸಲ ಯಾರಾದರೂ
1ನೇಯಿಂದ 4ನೇ ಕ್ಲಾಸ್ನವರಿಗೆ ಯಾರಾದರೂ ಪಠ್ಯ ಪುಸ್ತಕ ಕೊಡ್ತೇನಂತ ಹೇಳದಿದ್ದರೆ ಆ ಪಠ್ಯ ಪುಸ್ತಕವನ್ನು ನಾನು ನನ್ನ ಸ್ವತಃ ನಮ್ಮ ಮನೆಯವರ ಹೆಸರಲ್ಲಿ ನಾನು ನಿಮಗೆ ಕೊಡಲಿಕ್ಕೆ ಸಿದ್ಧನಿದ್ದೆ ಅಂತ ಹೇಳುತ್ತಾ, ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಎಲ್ಲ ಸಮಿತಿಯ ಹಳೆ ವಿದ್ಯಾರ್ಥಿಗಳು ಹಾಗೂ ಊರಿನವರಿಗೂ, ನಮ್ಮ ಹಿರಿಯವರಾದಂಥ ದಾಸನ್ನಾಳವರಿಗೂ ಅವರ ಪಾದಗಳಿಗೆ ಇನ್ನೊಮ್ಮೆ ಶಿರವನ್ನು ಮಡಗುತ್ತಾ ನನ್ನೆರಡು ಮಾತುಗಳನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ವಂದನೆಗಳು ಸರ್ ನಿಮ್ಮ ಪ್ರೀತಿಯ ಮಾತುಗಳಿಗೆ. ಕಾರ್ಯಕ್ರಮದ ಮುಂದಕ್ಕೆ ಇದೀಗ ಸ್ಮರಣಿಕೆಯನ್ನು ನೀಡಬೇಕಾಗಿ ನಾರಾಯಣ ನಾಯ್ಕ ಇವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀಧರ್ ಶೆಟ್ಟಿ ಗುಬ್ಬಿಯ ಇವರಿಗೆ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಕಾರ್ಯಕ್ರಮದ ಮುಂದಕ್ಕೆ ವೇದಿಕೆಯಲ್ಲಿರುವ ಮುಖ್ಯ ಅತಿಥಿಗಳಲ್ಲಿ ಓರ್ವರು ಶ್ರೀ KR ಜಯಾನಂದ, ಅಧ್ಯಕ್ಷರು ಕೇರಳ ತುಳು ಅಕಾಡೆಮಿ, ಇವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ ಕೊಡುಗೆ ಇದಾನಿ ಕನ್ಯಾಣ ಸದಾಶಿವ ಶೆಟ್ಟಿ ಕುಳೂರು, ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ಕುಳೂರು ದಾಸನ್ನಾಳುವ, ವೇದಿಕೆಯಲ್ಲಿರುವಂಥ ವಿಶಿಷ್ಟ ಅತಿಥಿಗಳೇ, ಇಲ್ಲಿ ಸೇರಿರತಕ್ಕಂಥ ಆತ್ಮೀಯ ಬಂಧುಗಳೇ, ನಮ್ಮ ಗ್ರಾಮ ಪ್ರದೇಶದ ಉಪನಜನ ಅತಿ ಪ್ರಾಚೀನವಾದ ಉಪನ ಅಂದರೆ 100 ವರ್ಷಗೂ ದುಂಬು ಪ್ರಾರಂಭವಾಯಿನ ಜನ ಒಂಜಿ ಶಾಲೆ ಆದುಂಡು ತನ್ನ 100 ವರ್ಷ ಪೂರ್ತಿಗರಿಸಾಯಿನ ಜನ ಸಂಭ್ರಮ ಉಲ್ಲಾಸಡು ಉಪಣವು ಒಂಜಿ ಶಾಲೆ ಅಂತ ಬಂದ್ಬಿಡವು. ನಮ್ಮ ಗ್ರಾಮಡು ಒಂಜಿ ದೇವಸ್ಥಾನ ಇತ್ತು ಲೆಕ್ಕ, ಅತನ ಚರ್ಚ್ ಇತ್ತು ಲೆಕ್ಕ, ಮಸೀದಿ ಇತ್ತು ಲೆಕ್ಕ, ಒಂಜಿ ಆರಾಧನಾ ಕೇಂದ್ರವಾದುಂಡು. ಎಲ್ಲಿ ಜೋಕ್ಲೇನು ಅತನ ಒಂಜಿ ನರಮಾಣ್ಯನು ఆయన ವಿದ್ಯಾವಂತೆ ಆದ ಮಾಡ್ತದೆ. ಈ ಸಮಾಜಡು ಅಂಗೀಕಾರ ಇತ್ತಿನ ಜನಕ್ಕಲಾದ ಮಾರ್ಪಾಡು ಮಾಡ್ಪಣೈಟ್ ಪ್ರಾಥಮಿಕ ಶಾಲೆಗಳು ಅತಿ ಪ್ರಾಧಾನ್ಯತನವಾದುಂಡು. ಹೈಸ್ಕೂಲು ಕಾಲೇಜು ಆತು ಶಾಲೆಗೆ ಬರ್ಪಣ ಜನ ಜೋಕ್ಲೇನು ಏತೆ ಮೂಲ ಸನ್ಮಾನ ಮಂತನ ಜನ ಹಲವಾರು ಅಧ್ಯಾಪಕನಕ್ಲು ಸನ್ಮಾನ ಸ್ವೀಕಾರ ಮಂತನ ಜನ ಅಧ್ಯಾಪಕರನಕ್ಲು ಅಕ್ಲ ಒಂಜಿ ಮಲ್ಲ ಶ್ರಮ ಉಂಡು. ಒಂಜಿ ವ್ಯಕ್ತಿಯಾದ ಮನ್ಪುನೈಟ್ 100 ವರ್ಷ ಕಾಲಡು ಇತೆರ್ಲ ಬದುಕು ತುಪ್ಪಾಯರು ತೋಜೋಡು ದಯಪಂಡ 100 ವರ್ಷಗೂ ಪ್ರಾರಂಭ ಆಯಿನ ಶಾಲೆಡು ಆನಿ ಸೇರಿದಿತ್ತನಾಂಡ 105 ವರ್ಷ ಅದು ಆ ವಿದ್ಯಾರ್ಥಿಗಿನಿ ಅಕ್ಲೆರ್ಲ ಉಪ್ಪೆರ ಸಾಧ್ಯತೆ ಇಜ್ಜಿ ಸಾಧಾರಣವಾದ ಒಂಜಿ ಮನುಷ್ಯನ ಆಯುಷ್ಯ ನೋಡ್ಬಿಡ 100 ವರ್ಷದ ಆದುಂಡು. ಅಂಚೆ ಒಂಜಿ ಶಾಲೆಡು ಆ 100 ವರ್ಷ ದುಂಬು ಪಂಡ ಒಂಜಿ ಕುಗ್ರಾಮವಾದಿತನ ಜನ ಒಂಜಿ ಪ್ರದೇಶದ ಒಂಜಿ ಶಾಲೆ ಪ್ರಾರಂಭ ಮಾಡ್ತದೆ. ಆಣಿದ ಅವಿಭಕ್ತ ದಕ್ಷಿಣ ಕನ್ನಡ ಜಿಲ್ಲೆದ ಭಾಗವಾದ ಜನ ಈ ಪ್ರದೇಶದ ವಿದ್ಯಾರ್ಥಿನಕ್ಲೆಗೆ ವಿದ್ಯೆ ಕೊರ್ರೆಪಾಡಾದ ಒಂಜಿ ಶಾಲೆ ಆಣಿದ ಕಾಲಘಟ್ಟದ ಪ್ರಾರಂಭ ಮಾಡಿದ ಇನ್ನು ಮುನ್ನಡೆಸೋಡು ನಂಡ ಮಲ್ಲ ಒಂಜಿ ಸಮಸ್ಯೆನೇ ಆದುಂಡು. ಇನಿ ಐಕ್ಯತನ ವ್ಯತ್ಯಾಸ ಉಂಡು. ಇನಿ ನಮ್ಮ ಶಾಲೆಗಳು ಬಂಡ ಒಂಜಿ ಕಾಲಘಟ್ಟಡು ನಮ್ಮ ಸರ್ಕಾರಿ ಶಾಲೆಗಳನ್ನು ಬಂಡ ಬೆಂಚಿತ್ತನಾಂಡ ಅವಳು ಆ ಬೆಂಚಿಗೆ ಕಾರು ಒಪ್ಪಂದು ಕಪ್ಪು ಬೋರ್ ಇತ್ತಿನಾಂಡ ಚಾಕ್ ಉಪ್ಪಂದು ಚಾಕ್ ಇತ್ತಿನಾಂಡ ಬೋರ್ ಉಪ್ಪಂದು ಒಂಜಿ ಕಾಲಘಟ್ಟ ಇತ್ತು. ನಮ್ಮ ಪುರ ಇಲ್ಲಿ ಪುನಗ ಶಾಲೆಗೆ പോകുന്ന ಜನ ಸಂದರ್ಭ ಪುರ ಇನಿ ಐಕ್ಯ ಪುರ ವ್ಯತ್ಯಾಸವಾದ ಜನ ಶಾಲೆಲಾದುಂಡು ಕೇರಳದ ಉಪನವು. ಕಾರಣ 4 ವರ್ಷಡು ಕೇರಳದ ಸರ್ಕಾರಿ ವಿದ್ಯಾಲಯಗೂ ಖಾಸಗಿ ವಿದ್ಯಾಲಯದ ಬತ್ತು ನಾವು 6 ಲಕ್ಷ ಜೋಕ್ಲಾದುಂಡು. ಖಾಸಗಿ ವಿದ್ಯಾಲಯ ಎಂದು ಬಂದ್ಬಿಡವು ಎಕಡೆರ ಪಾತ್ರನಾಗ ಬಂಡಿಜರ ಮಮ್ಮಿ ಡ್ಯಾಡಿ ಎಂದು ಬಂದ್ಪಂಜನ, ಈ ಆ್ಯಪಲ್ ಮ್ಯಾಂಗೋ ಎಂದು ಬಂದ್ಪಂಜನ, ಆ ಸೈಡ್ ಆಕಾಂ ಸೈಡ್ ನನ್ನ ಜೋಕ್ಲೇನು ಇಂಗ್ಲೀಷ್ ಮೀಡಿಯಮ್ಗೆ ಕಡ್ಪಡು ನಡ್ಪಂಜನ ಮಲ್ಲ ಆಸೆ ಇತ್ತಿನ ಜನಕ್ಲ ಜೋಕ್ಲಾದುಂಡು. ಕರೆನ ಕೋವಿಡಾಂತರ ಕಾಲಡು ಕೇರಳದ ಸರ್ಕಾರಿ ಶಾಲೆಗೆ ಬತ್ತು. ಕೇರಳದ ಸರ್ಕಾರಿ ಶಾಲೆ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿನಕ್ಲಿಗೆ ಪ್ರಾರಂಭ ಮಾಡ್ತಾನವಾದುಂಡು. ಕೇರಳದ ಪ್ರತ್ಯೇಕತೆ ಅವಾದುಂಡು. ಕೇರಳದ ವಿದ್ಯಾಭ್ಯಾಸ ರಂಗಡು ಇನಿ ಇಂಡಿಯಾಗೆ ಮಾದರಿ ಆದುಪಣ ಒಂಜಿ ರಾಜ್ಯವಾದ ಕೇರಳ ಮಾರ್ಪಾಡಾವಡಂದ ಐತ ಪಿರವಿತ್ತಿನ ಜನ ವಿದ್ಯಾಭ್ಯಾಸದ ಇಚ್ಛಾಶಕ್ತಿಲುಂಡು. 1957 ಮುಂಡೇಶ್ವರಿ ಮಾಸ್ಟರ್ ಕೇರಳದ ವಿದ್ಯಾಭ್ಯಾಸ ಮಂತ್ರಿ ಆದುಪಣಗ ಆ ಮುಂಡೇಶ್ವರಿ ಮಾಸ್ಟರ್ ಆದುಂಡು. ಕೇರಳ ರೂಪಣ ಜನ ಸರ್ಕಾರಿ ವಿದ್ಯಾಲಯಡು ಒಂಜಿ ಬೆಂಚಿಡು ಜಾತಿ ಭೇದ ಇಜಾಂದೆ ಮನುಷ್ಯರಾದ ಜನ ಮಾತಾ ಜೋಕ್ಲನ ಕುಳ್ಳದು ಕಲ್ಪಾಯಿರ್ತಿನ ಜನ ಒಂಜಿ ವ್ಯವಸ್ಥೆ ಉಂಟು ಮಾಡ್ತಾನೆ ಜನ ಚರಿತ್ರ ಪ್ರಧಾನವಾದ ಜನ ನಿಯಮ ನಿರ್ಮಾಣ ಮಂತ್ರವಾದುಂಡು. ಕೇರಳದ ವಿದ್ಯಾಭ್ಯಾಸ ರಂಗಡು ಉಂಡಾಯಿನ ಬದಲಾವಣೆ
1980 ಮಾತೆರೆಗಳ ವಿದ್ಯಾಭ್ಯಾಸ ನೋಡ್ಪಂಜಿನ ನಿಯಮ ಇಂಡಿಯಾದ ನಿರ್ಮಾಣ ಆನಾಗ 1957 ಮಾತೆರೆಗಳ ವಿದ್ಯಾಭ್ಯಾಸ ಪ್ರಾಥಮಿಕ ವಿದ್ಯಾಭ್ಯಾಸ ಕೊರೋದು ನೋಡ್ಪಂಜಿನ ನಿಯಮ ಉಂಡಾಯಿ ನಾವು ಈ ಕೇರಳ ನೋಡ್ಪಂಜಿನ ಈ ಬಹುಭಾಷಾ ಸಂಗಮ ಭೂಮಿ ಯಾವುದು ಪುಣಜಿನ ಈ ಕೇರಳ ನೋಡ್ಪಂಜಿನ ಎಲ್ಲಿಯ ಪುಟ್ಟ ರಾಜ್ಯದ ಒಳ ಯಾವುದುಂಟು ನೋಡ್ಪಣವು ವ್ಯತ್ಯಾಸವಾದ ಪುಣವಾದುಂಡು ಉತ್ತರ ಇಂಡಿಯನ್ ರಾಜ್ಯಕ್ಕೆ ವ್ಯತ್ಯಸ್ತವಾದ ಕೇರಳ 100 ಶತಮಾನ ವಿದ್ಯಾವಂತರು ಪುಣಜಿನ ರಾಜ್ಯವಾದ ಮಾರ್ಪಾಡಾಯಿರಿತನ ಅಳವು ತಾತ್ವಿಕವಾದ ಪುಣಜಿನ ನಿಯಮ ನಿರ್ಮಾಣಗಳು ಈ ಕೇರಳ ರಾಜ್ಯಡುಂಡಾಂಡು ಅವಾದುಂಡು ಏನಿ ಕೇರಳ ಮೋಜೆ ಕಾಳು ಕೋಟಿ ಜನಸಂಖ್ಯೆ ಇತ್ತನಾಂಡ ಆ ಮೋಜೆ ಕಾಳು ಕೋಟಿ ಜನಸಂಖ್ಯೆ 5 ಲಕ್ಷ ಜನಕ್ಕುള്ള ವಿದೇಶಡು ಉನ್ನತ ಉದ್ಯೋಗಡು ಪುಣವು ಐತ ಮಾದರಿ ಯಾದುಂಡು ಪುಣವಾದುಂಡು ವ್ಯತ್ಯಾಸ ಏನಿ ಗಲ್ಫ್ ರಾಜ್ಯ ಆಂಡಲ ಆತನಾಂಡ ಯುರೋಪ್ ಕಂಟ್ರಿ ಆಂಡಲ ಅಮೇರಿಕ ಆಂಡಲ ಸರಿ ಈ ರಾಜ್ಯಡ್ ಪುರ ಕೇರಳದ ಜನಕ್ಕಳು ಅತ್ಯಧಿಕ ಸಂಖ್ಯೆಯ ವಾಸ ಮಣಪಿರಲ ವ್ಯವಸಾಯ ಕೈಗಾರಿಕೋದ್ಯಮಿ ಆದ ಬದಲಾಯಿರ ಉಂಟಾಯಿರತನ ಕಾರಣ ಕೇರಳ ಉಂಟಾಯಿನ ವಿದ್ಯಾಭ್ಯಾಸದ ಪ್ರಗತಿ ಆದುಂಡು ವಿದ್ಯಾಭ್ಯಾಸದ ಬೆಳವಣಿಗೆ ಆದುಂಡು ಆ ವಿದ್ಯಾಭ್ಯಾಸದ ಬೆಳವಣಿಗೆ ರಾಜ್ಯಗೆ ಮಾದರಿಯಾದ ಇನಿ ಇಂಡಿಯಾಗೆ ಮಾದರಿಯಾದ ಮಾರ್ಪಾಡಾಯಿನವಾದುಂಡು ಈ ವಿದ್ಯಾಭ್ಯಾಸ ಬೆಳವಣಿಗೆ ಇನಿ ನೀತಿ ಆಯೋಗದ ಲಿಸ್ಟೆಡ್ ಅದನ್ನ ನೀತಿ ಆಯೋಗ ಪ್ರಕಟಣೆ ಮಾಡ್ಪಡಿನ ಲಿಸ್ಟೆಡ್ ಮಾತೇ ಇಟ್ಲ ಕೇರಳ ನಂಬರ್ 1 ವಿದ್ಯಾಭ್ಯಾಸ ರಂಗ ನಂಬರ್ 1 ಆರೋಗ್ಯ ಮೇഖല ನಂಬರ್ 1 ಅವೇ ರೀತಿ ಪೊಲೀಸ್ ನಿಯಮ ನಿರ್ಮಾಣ ರಂಗಡು ನಂಬರ್ 1 ಅಂಚೆ ವ್ಯತ್ಯಸ್ತವಾದ ಉಪಜನ ಮೇഖലയുടെ ನಂಬರ್ 1 ಆದುಂಡು ಕೇರಳದ ಅತಿ ದರಿದ್ರರಾದ ಉಪಜನ ಜನಸಂಖ್ಯೆ ನೋಡ್ಬಳು ಈ ಮೋಜೆ ಕಾಳು ಕೋಟಿ ಜನಕ್ಕಳು 24,000 ಜನಕ್ಕಳು ಮಾತ್ರ ಆದುಂಡು ಅತಿ ದರಿದ್ರರಾದ ಉಪಜನ ಜನಕ್ಕಳು ಉಪನಿದ ಆದುಂಡು ಲೆಕ್ಕ ಇಂಡಿಯಾದ ಮೊತ್ತ ಶತಮಾನದ 0.5 ಶತಮಾನದ ತಿರ್ತಾದುಂಡು ಕೇರಳದ ಅತಿ ದರಿದ್ರರಾದ ಉಪಜನ ಜನಕ್ಕಳು ಒಂಜಿ ಕಾಲಘಟ್ಟಡು ಕುಳೂರು ಲೆಕ್ಕದ ನಮ್ಮ ಮಂಜೇಶ್ವರ ಮೇഖലയുടെ ಮುಳಿತ ಇಲ್ಲಿತ್ತುಂಡು ಇನಿ ಓಲಾಂಡ ಮುಳಿತ ಇಲ್ಲಿ ತೂಯಿರ ನಮಗೆ ಸಾಧಿತುಂಡು ಇಜ್ಜಾಂದನಾಯಿ ನಾವು ಕೇರಳ 1997 ಕೊಂಡತನ ಜನಕೀಯಾಸೂತ್ರಣದ ಭಾಗವಾದ ಉಂಟಾಯಿನ ಅಭಿವೃದ್ಧಿದ ಪಥವಾದುಂಡು ಅಂಚೆ ವ್ಯತ್ಯಸ್ತ ಮೇഖലയുടെ ಈ ರಾಜ್ಯ ಅಭಿವೃದ್ಧಿ ಉಂಟಾಯಿ ನಾವು ಐತ ಭಾಗವಾದುಂಡು ರಸ್ತೆ ನಿರ್ಮಾಣ ಉಂಟಾಯಿನ ಪ್ರಯತ್ನ ಕೇರಳ ಎಲ್ಲಿದ್ದಾಳತ್ತೆ ಈತ ಮೊಳಂಜಿ ರೋಡ್ ನಿರ್ಮಾಣವಾದ ಬಂದ ಪಡೆದು ಪುಣಜಿನ ಪ್ರಶ್ನೆಗಳುಂಡು ಅವು ಪರಿಹಾರ ಮಣಪೇರೆ ಸಾಧ್ಯತೆ ಪ್ರಶ್ನೆ ಆದುಂಡು ಕೆಲವು ಸಾಂಕೇತಿಕ ಕಾರಣ ಐಕೊಂಡು 15 ಕೋಟಿ ರೂಪಾಯಿದ ಪ್ರಾಜೆಕ್ಟ್ ಗೌರ್ಮೆಂಟ್ ದುಂಬು ಸಮರ್ಪಣೆ ಮಾಡ್ತದೆ ಐಕ್ಯತನ ಜನ ಮಾತಾ ಅಂಗೀಕಾರದ ಎತ್ತುಪಣವಾದುಂಡು ಕೆಲವು ಸಾಂಕೇತಿಕ ಕಾರಣ ಬಂದ ಕೇರಳ ಇಂಡಿಯಾ ಗೌರ್ಮೆಂಟ್ ಈತ ಕೊರಪ ನಿರ್ದೇಶನದ ಅಡಿಸ್ಥಾನರಾದುಂಡು ಒಂಜಿ ಪ್ರಾಜೆಕ್ಟ್ ಜಾರಿ ಮಣಪೇರೆ ನಮಗೆ ಸಾಧ್ಯತೆ ಆಪಣವು ಒಂಜಿ ರಸ್ತೆಡು ಓಡಾಡು ನಂಜಿನ ವಾಹನದ ಲೆಕ್ಕದಪ್ಪಣವಾದುಂಡು ಐದೊಂಜಿ ಪ್ರಧಾನವಾದ ಪಂಜಿನ ಘಟಕ ಲಾಭಕರನೋ ನಷ್ಟನೋ ಒಂದು ಪಣಪುನ ತೂಪನಂಜಿನ ವ್ಯವಹಾರವಾದುಂಡು ನಮ್ಮ ಗೌರ್ಮೆಂಟ್ ಸಾಲೆಲ್ಲವಾದುಂಡು ಗೌರ್ಮೆಂಟ್ ಸಾಲೆಡ್ ಜೋಕ್ಲಿತ್ತಿನ ಮಾತ್ರನೇ ಆ ಸಾಲೆ ನೆಲವಂತ ಅವಡು ನೋಡ್ವಾದುಂಡು ಗೌರ್ಮೆಂಟ್ದ ಆತನಡ ನಿಯಮ ನಿರ್ಮಾಣದ ಆತನಡ ಹಣಕಾಸು ಆಯೋಗದ ಪರ ತೀರ್ಮಾನಗಳು ಅವೇ ರೀತಿಯಾದುಂಡು ರಸ್ತೆ ನಿರ್ಮಾಣಗಳು ಉಂಟಾದಪ್ಪಣವು ಈತೆ ಮೂಳು ಪಣಜಿನ ಹಲವಾರು ಪ್ರಮುಖವಾದ ಪಣಜಿನ ರೋಡು ಈತೆ ಮೆಟ್ರೋ ಟಾರಿಂಗ್ ಮಂತಕರಿನವಾದುಂಡು ಅವು ಐಟು ಒಂಜಿ ಸಂಸ್ಥೆ ಇಲ್ಲ ಇಜ್ಜಿ ಈ ನಿಖಲ ಕೊಳ್ಳೂರದು ರೋಡ್ಲ ಆ ವಿದಟ್ಟು ಆ ಟಾರಿಂಗ್ ಮಣಪೆರ್ತಿನ ಜನ ಸಂವಿಧಾನಗಳು ಉಂಡು ಮಣಪೆರ್ತಿನ ಮಾತಾ ಕಾರ್ಯಲ ಐತ ನಿಯಮ ಪರವಾದ ಪಣಜಿನ ಕಾರ್ಯ ನಡ್ತೋದು ಪಣವಾದುಂಡು ಆ ಅಭಿಪ್ರಾಯ ವ್ಯತ್ಯಾಸ ನಮಕಿಜ್ಜಿ ಅವು ಪೂರ ಮಣಪೇರೆ ಸಾಧಿತಿತ್ತು ನಾವು ಕೊಳ್ಳೂರು ಲೆಕ್ಕದ ಜನ ಗ್ರಾಮ ಪ್ರದೇಶಡು ಕಾರಣ 5 ವರ್ಷಗೂ ದುಂಬು ಕೇರಳದ 2 ವರ್ಷ ಜನಾಧಿಪತ್ಯ ಮುನ್ನಣಿ ಗೌರ್ಮೆಂಟ್ ಈ ಕೇರಳ ರಾಜ್ಯರೂಪದ ಜನ ಸರ್ಕಾರಿ ಶಾಲೆಯಲ್ಲೂ ಆತ ಡೋಕ್ಲನ ನಂಬರ್ ತೂದು ಆ ಶಾಲೆದ ಅಭಿವೃದ್ಧಿ ಮಣಪೇರು ಮಾಡೋದು ಫಂಡ್ ಅನುವದಿಸ ಎನ್ನುವುದುಂಡು 3 ಕೋಟಿಲ 5 ಕೋಟಿಲ ತಿಕ್ಕನ ಜನ ಸ್ಕೂಲ್ ನಮ್ಮ ಉಂಡು ಪೈವಳಿಕೆ ಹೈಸ್ಕೂಲ್ಗೂ 4 ಕೋಟಿ ರೂಪಾಯಿದ ಬಿಲ್ಡಿಂಗ್ ಪೈವಳಿಕೆ ನಗರ ಹೈಸ್ಕೂಲ್ಗೂ 4 ಕೋಟಿ ರೂಪಾಯಿ ಬಿಲ್ಡಿಂಗ್ ಕಡಂಬಾರ ಸ್ಕೂಲ್ಗೂ 3 ಕೋಟಿ ರೂಪಾಯಿ ಬಿಲ್ಡಿಂಗ್ ಅಂಚೆ ವ್ಯತ್ಯಸ್ತವಾದ ಪ್ರಜೆ ನಮ್ಮ ಪ್ರದೇಶ ಪ್ರಜೆ ಶಾಲೆದ ಗೌರ್ಮೆಂಟ್ ಶಾಲೆದ ಅಭಿವೃದ್ಧಿಗೆ ಪಡಾದ 2 ವರ್ಷ ಜನಾಧಿಪತ್ಯ ಮಂಡಳಿ ಗೌರ್ಮೆಂಟ್ ಹಲವಾರು ಪದ್ಧತಿನ ಆವಿಷ್ಕಾರ ಮಾಡ್ತಂಡು ಐಟಿ ಈ ಕನ್ನಡ ಮೇഖലയുടെ ಮಳ ಪ್ರಶ್ನೆಗಳುಂಡು ಕನ್ನಡ ಮೇഖലയുടെ ಇತರ ಹಲವಾರು ಸಮಸ್ಯೆಗಳು ಸರ್ಕಾರ ದುಂಬುಂಡು PH ದುಂಬುಡು ಕೆಲವು ನಿಯಮ ನಿರ್ಮಾಣ ದುಂಬು ಪಂಡ ಈ 1957 27 ಎಣ್ಪಡು ಪರ ಉಂಡು ಮಾಡ್ತಾನೆ ಹಲವಾರು ನಿಯಮಗಳು ನಮಗೆ ಹಲವಾರು ಪ್ರಶ್ನೆಗಳು ಸಮಸ್ಯೆ ಉಂಡು ಮಾಡ್ಕೊಳ್ಬೋದುಂಡು ಆ ಸಮಸ್ಯೆ ಪರಿಹಾರ ಆಗಿರ್ತಾನೆ ಜನ ಕಾರ್ಯವಾದ ಇತೆ ಯಾನೊಂಜಿ ಬಂದು ಇತೆ ನಮ್ಮ ಇಲ್ಲು ಕಟ್ಟಣ ದುಂಬು ಕಂಡ ಆ ಕಂಡಡು ಇಲ್ಲು ಕಟ್ಟಣಗ ಹಲವಾರು ಸಮಸ್ಯೆಗಳು ಇತ್ತೆ ನಮ್ಮ ದುಂಬುಂಡು ಐಕೆ ಪರಿಹಾರವಾದ ಇತ್ತೆ ಒಂಜಿ ಬಿಲ್ ಗೌರ್ಮೆಂಟ್ ಪಾಸ್ ಮಾಡ್ತದೆ ಗವರ್ನರ್ನ ದಸ್ಕತ್ ಕಾರಣ ವಾರ ತಿಕ್ಕನವಾದುಂಡು ಐಕೆ ಇಂಚಿನ ಹಲವಾರು ಪ್ರಶ್ನೆ ತೋಟದಿಂದ ಬಜ್ಜೆ ಇದೆ ತೋಟ ಇತ್ತನಾಡ ಕಂಡಡು ದಿಯರ್ ಬಜ್ಜೆ ತೋಟ ದಿಯರ್ ಬಲ್ಲಿ ಬಜ್ಜೆ ಇದ್ದ ಕೃಷಿಕರಿಗೆ ಗೊತ್ತುಂಡು ಅವು ದೀನದಾಂಡ ಹೈಕೋರ್ಟ್ ನಿಯಮ ಇದು ಜಡ್ಜ್ಮೆಂಟ್ ಪ್ರಕಾರ ಕಟ್ತದೆ ಪಡು ತೋಟ ದಿಯರನೇ ಬಲ್ಲಿ ಅಂಡ ಈ ನಿಯಮ ನಿರ್ಮಾಣದ ಭಾಗವಾದ ಐತ ಬದಲಾವಣೆ ಅಂಚೆ ವ್ಯತ್ಯಸ್ತವಾದ ಮೇഖലയുടെ ಎಡಬಡರೆ ಸಾಧಿತಾಪಣವಾದುಂಡು ಮೋಳು ಕುಳೂರ್ದ ಈ ಶತಮಾನೋತ್ಸವ ಕಮಿಟಿ ಕುಳೂರು ಕೊಡುಗೈ ದಾನಿ ಎಂದು ಮಾತ್ರತ್ತು ನಮ್ಮ ಸಮಾಜಗೂ ಅಥವಾ ನಮ್ಮ ಊರಿಗೂ ಅಭಿಮಾನಕರವಾದ ಪ್ರಜನ ಸದಾಶಿವ ಶೆಟ್ಟಿ ಲೆಕ್ಕತನ ಆರ್ನ ಮಾರ್ಗನಿರ್ದೇಶನರು ರೂಪೀಕರಿಸಾಯಿನ ಜನ ಈ ದಶಮಾನೋತ್ಸವ ಸಮಿತಿ ಈ ಊರದ ಜನಕ್ಕಳನ್ನ ಹಳೆ ವಿದ್ಯಾರ್ಥಿಗಳನ್ನ ಈ ಗ್ರಾಮ ಪ್ರದೇಶದ
ಮಾಥ ಈ ಭಾಗ ಜನಕುಲ್ನ ಹೃದಯಡು ಒಂಜಿ ಮಲ್ಲಸ್ಥಾನ ಕೊಳೂರು ಸದಾಶಿವ ಶೆಟ್ಟರಿಗೊಂಡು ಆರ್ನ ನೇತೃತ್ವಡು ಈ ದಶಮಾನೋತ್ಸವ ಸಮಿತಿ ಈ ಕಾರ್ಯಕ್ರಮ ಸಂಘಟಿಸಾದುಪುಣವಾದುಂಡು ಇಂಥ ಭಾರವಾಯಿನಕ್ಲೆಗೆ ಪೋರ ಹೃದಯದಿಂಜಿನ ಸೊನ್ನೆಲು ಸಲ್ಲಾದು ಯಾನ ಎನ್ನ ಪಾತ್ರನು ಅಂತವೆ. ವಂದನೆಗಳು ಸರ್. ಕಾರ್ಯಕ್ರಮದ ಮುಂದಕ್ಕೆ ನಿವೃತ್ತ ಉಪಜಿಲ್ಲಾ ಶಿಕ್ಷಣಾಧಿಕಾರಿಗಳಾದಂತಹ ಶ್ರೀ ಕೃಷ್ಣಮೂರ್ತಿ MS ಇವರು ಸದಾಶಯದ ಶುಭಾಶಯದ ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವಂತಹ ವಿಶಿಷ್ಟ ವ್ಯಕ್ತಿಗಳೇ, ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿರುವಂತಹ ಊರ ಮಹನೀಯರೇ, ರಕ್ಷಕರೇ, ಮಾತೆಯರೇ, ಪುಟಾಣಿ ಮಕ್ಕಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮಸ್ಕಾರ ಹೇಳ್ತಾ ಇದ್ದೆ. ಕುಳೂರು ಶಾಲೆಯ ಶತಮಾನೋತ್ಸವ ಸಂಭ್ರಮದ ಹೊಸ್ತಿಲಲ್ಲಿ ನಾವೆಲ್ಲ ಒಟ್ಟು ಸೇರಿದ್ದೇವೆ. 100 ವರ್ಷಗಳನ್ನು ಕಂಡು ಮುಂದುವರಿಯುತ್ತಾ ಇರುವಂತಹ ಈ ಶಾಲೆ ನನ್ನ ಪಾಲಿಗೆ ಒಂದು ಅವಿಸ್ಮರಣೀಯ ಘಟನೆ ಒಡ್ಡಿದಂತಹ ಶಾಲೆ ಅಂತ ಹೇಳಿದರೆ ತಪ್ಪಾಗಲಾರದು. ನಾನು ನನ್ನ ಸರ್ಕಾರಿ ಸೇವೆಗೆ ಪಾದಾರ್ಪಣೆ ಮಾಡಿದ್ದು ಈ ಶಾಲೆಯಲ್ಲಿ. 1994ರಲ್ಲಿ ಸರ್ಕಾರಿ ಸೇವೆಗೆ ಸೇರಿದ್ದು ಈ ಕುಳೂರು ಶಾಲೆಯಲ್ಲಾಗಿದೆ. ಅಲ್ಲಿಂದ 4 ವರ್ಷಗಳ ಕಾಲ ಈ ಶಾಲೆಯಲ್ಲಿ ಸೇವೆ ಸಲ್ಲಿಸುವಂತಹ ಸೌಭಾಗ್ಯ ನನ್ನ ಪಾಲಿಗಿತ್ತು. ಅದೇ ರೀತಿಯಲ್ಲಿ ನನ್ನ ಔದ್ಯೋಗಿಕ ಜೀವನದ ಕೊನೆಯ ಹಂತದಲ್ಲಿ ಮಂಜೇಶ್ವರ ಉಪಜಿಲ್ಲಾ ವಿದ್ಯಾಧಿಕಾರಿಯಾಗಿ ಔದ್ಯೋಗಿಕ ಕಾರ್ಯಕ್ಕಾಗಿ ಈ ಶಾಲೆಗೆ ಭೇಟಿ ಕೊಡುವಂಥ ಸಂದರ್ಭವೂ ಕೂಡ ನನ್ನ ಪಾಲಿಗೆ ಒದಗಿ ಬಂದಿತ್ತು. ಹೀಗೆ ಈ ಕುಳೂರು ಶಾಲೆಗೂ ನನಗೂ ಒಂದು ಅವಿನಾಭಾವ ಸಂಬಂಧ ಇದೆ. 1994ರ ಕಾಲಘಟ್ಟ ಇಷ್ಟೆಲ್ಲ ಅಭಿವೃದ್ಧಿ ಆಗಿರಲಿಲ್ಲ ಈ ಶಾಲೆ. ನನ್ನ ಊರು ಪೈವಳಿಕೆಯಿಂದ ನಾನು ಬೇಕೂರು ದಾರಿಯಾಗಿ ಕಳಾಯಿ ಹೊಳೆಯನ್ನು ದಾಟಿ ಮಳೆಗಾಲದಲ್ಲಿ ದೋಣಿಯ ಮೂಲಕ ಬಂದು ಗದ್ದೆ ತೋಟಗಳನ್ನು ದಾಟಿ ಇಲ್ಲಿ ಬರಬೇಕು. ಅದೊಂದು ವಿಶಿಷ್ಟವಾದಂಥ ಅನುಭವವೇ ಆಗಿತ್ತು. ಆ ಸಂದರ್ಭದಲ್ಲಿ ಶಾಲೆಗೆ ತಲುಪುವಾಗ ಶಾಲಾ ಪರಿಸರದಲ್ಲಿ ಸದಾ ನಮಗೆ ಸಿಗ್ತಾ ಇದ್ದಂತಹ ಒಬ್ಬರು ವ್ಯಕ್ತಿ ಈ ಊರಿನ ಒಬ್ಬರು ಮಹನೀಯರು, ದೊಡ್ಡ ಪಂಚಿ. ಬಹುಶಃ ಹೆಚ್ಚಿನ ದಿನಗಳಲ್ಲಿ ಕೂಡ ನಾನು ಭೇಟಿ ಆಗ್ತಾ ಇದ್ದಂಥ ಒಬ್ಬರು ವ್ಯಕ್ತಿಯಾಗಿದ್ದಾರೆ ದೊಡ್ಡ ಪಂಜಿಯವರು. ನಾವು ಭೇಟಿ ಆದಾಗೆಲ್ಲ ಅವರು ಕೇಳ್ತಾ ಇದ್ದರು, ಎಂಚೆ ಬರ್ತಾರೆ ಮಾಸ್ಟ್ರೇ, ಎಂಚೆ ಉಳ್ಳಾರು. ಪ್ರತಿ ದಿವಸ ನಗು ಮುಖದಿಂದ ನಮ್ಮೊಂದಿಗೆ ವ್ಯವಹರಿಸ್ತಾ ಇದ್ದಂಥ, ನಮ್ಮೊಂದಿಗೆ ಮಾತಾಡ್ತಾ ಇದ್ದಂಥ ಒಬ್ಬರು ವ್ಯಕ್ತಿಯಾಗಿದ್ದರು ದೊಡ್ಡ ಪಂಜಿಯವರು. ಶಾಲೆಗೋಸ್ಕರ, ಶಾಲೆಯ ಬಗ್ಗೆ ತುಂಬ ಆಶಾಭಾವ ಇಟ್ಟುಕೊಂಡು ಶಾಲೆಯೊಂದಿಗೆ ನಿಕಟ ಸಂಪರ್ಕವನ್ನು ಇಟ್ಟುಕೊಂಡಿದ್ದಂತಹ ವ್ಯಕ್ತಿಯಾಗಿದ್ದರು ಅವರು. ಈಗ ಕಾಲ ಬದಲಾಗಿದೆ, ಬಹಳಷ್ಟು ಅಭಿವೃದ್ಧಿಗಳಾಗಿವೆ. ಹಾಗಾಗಿ ಆ ಸಂದರ್ಭದಲ್ಲಿ ಅಲ್ಲಿ ಒಂದು ಕಟ್ಟಡ ಮಾತ್ರ ಇದ್ದದ್ದು, ಆ ಹಂಚಿನ ಕಟ್ಟಡ ಮಾತ್ರ ಇದ್ದದ್ದು. ಈಗ ಒಳ್ಳೆಯ ಒಂದು ಕಿಚನ್ ಮತ್ತು ಡೈನಿಂಗ್ ಹಾಲ್ ಬಂದಿದೆ. ಕೊಡುಗೈ ದಾನಿಗಳಾದಂತಹ ಸದಾಶಿವ ಶೆಟ್ಟರು ಅವರ ಮೂಲಕ ಈ ರೀತಿಯ ಒಳ್ಳೆಯ ಒಂದು ರಂಗ ಸಜ್ಜುಗೊಂಡಿದೆ. ಅದೇ ರೀತಿ ಮುಂಭಾಗದಲ್ಲಿ ಒಂದು ಒಳ್ಳೆಯ ಆಡಿಟೋರಿಯಂ ಇದೆ. ಎಲ್ಲ ರೀತಿಯಲ್ಲಿ ಅಭಿವೃದ್ಧಿ ಕಾಣ್ತಾ ಇದೆ. ಇನ್ನು ಮುಂದಕ್ಕೆ ಶಾಲೆಗೆ ಅತಿ ಅಗತ್ಯವಾಗಿ ಆಗಬೇಕಾದ್ದು ಒಂದು ಒಳ್ಳೆಯ ಕ್ಲಾಸ್ ರೂಮ್ಗಳು. ಈ ಹಂಚಿನ ಕಟ್ಟಡ ಹೋಗಿ ಒಂದು ಒಳ್ಳೆಯ ಕಾಂಕ್ರೀಟ್ ಬಿಲ್ಡಿಂಗ್ ಈ ಶಾಲೆಗೆ ಅಗತ್ಯ ಇದೆ. ಊರ ಮಹನೀಯರೆಲ್ಲ ಸೇರಿಕೊಂಡು ಅದನ್ನು ಕೂಡ ಈ ಸಾಕ್ಷಾತ್ಕರಿಸಬೇಕು, ಅದು ಸಾಕಾರಗೊಳ್ಳುವ ಹಾಗೆ ಎಲ್ಲರೂ ಕೂಡ ಈ ಶಾಲೆಯೊಂದಿಗೆ ಕೈ ಜೋಡಿಸಬೇಕು ಎಂಬುದಾಗಿ ಈ ಸಂದರ್ಭದಲ್ಲಿ ವಿನಂತಿಸ್ತಾ, ಈ ಒಂದು ಶತಮಾನೋತ್ಸವ ಸಂದರ್ಭದಲ್ಲಿ ನನಗಿಲ್ಲಿ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ, ಈ ಸಂದರ್ಭದಲ್ಲಿ ನನ್ನನ್ನು ಗೌರವಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ, ಈ ಶಾಲೆ ಮುಂದಕ್ಕೂ ಕೂಡ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣಲಿ ಎಂಬುದಾಗಿ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್.
ವಂದನೆಗಳು ಸರ್. ಈ ಸದಾಶಿವ ರಂಗಮಂದಿರದ ಕಾಮಗಾರಿಯನ್ನು ನಡೆಸಿದಂತಹ ಗುರುದೀಪ್ ಶೆಟ್ಟಿ ಇವರಿಗೆ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಗೌರವಾಧ್ಯಕ್ಷರಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶುಭೋದಯ ಅಸೋಸಿಯೇಟ್ಸ್ ಮಾಲಕರಾದಂತಹ ಗುರುದೀಪ್ ಶೆಟ್ಟಿ ಇವರು ಈ ಸುಂದರವಾದಂತಹ ಸದಾಶಿವ ರಂಗಮಂದಿರದ ಕಾಮಗಾರಿಯನ್ನು ನಿರ್ವಹಿಸಿದ್ದಾರೆ. ಇವರಿಗೆ ಶತಮಾನೋತ್ಸವ ಸಮಿತಿಯ ಪರವಾಗಿ ಅದೇ ರೀತಿ ಹಳೆ ವಿದ್ಯಾರ್ಥಿಗಳ ಸಂಘದ ಪರವಾಗಿ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಮುಂದಕ್ಕೆ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀ ಶ್ರೀನಿವಾಸರಾವ್ PV ಅಧ್ಯಕ್ಷರು, ಕೇರಳ ಪ್ರಾಂತ್ಯ ಕನ್ನಡ ಮಾಧ್ಯಮ ಅಧ್ಯಾಪಕರ ಸಂಘ ಕಾಸರಗೋಡು ಇವರು ಶುಭ ಹಾರೈಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಗಣ್ಯ ವ್ಯಕ್ತಿಗಳೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಈ ಊರಿನ ಬಂಧುಗಳೇ, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕೂಳೂರು ಈ ಶಾಲೆಯ 100 ವರ್ಷದ ಸಂಭ್ರಮ ಆಚರಣೆಯಲ್ಲಿ ಭಾಷಣ ಮಾಡಲಿಕ್ಕೆ ನಿಂತದ್ದು ಹೊತ್ತು ಮೀರ್ತಾ ಉಂಟು, ಬಿಸಿಲು ಏರ್ತಾ ಉಂಟು, ಹೊಟ್ಟೆ ತಾಳ ಆಗ್ತಾ ಉಂಟು. ಈ ಸಂದರ್ಭದಲ್ಲಿ 2 ಮಿನಿಟ್ ಸಹಿಸಿಕೊಳ್ಳಬೇಕು ಅಂತ ಮಾತ್ರ ಕೇಳಿಕೊಳ್ಳುವಂಥದ್ದು. ಒಂದು ಶಾಲೆ ಹೇಗುಂಟು ಅಥವಾ ಒಂದು ಊರು ಹೇಗುಂಟು ಅಂತ ತಿಳ್ಕೊಳ್ಬೇಕಾದ್ರೆ ಹಿಂದಿನ ಕಾಲದಲ್ಲಿ ಮತ್ತು ಈಗ ಕೂಡ ಒಂದು ಶಾಲೆಗೆ ಹೋದರೆ ಗೊತ್ತಾಗ್ತದೆ ಅಂತ. ಆ ಶಾಲೆಯನ್ನು ನೋಡಿದ ಕೂಡಲೇ ಆ ಊರು ಹೇಗುಂಟು ಅಂತ. ಹಾಗಿರುವಾಗ ಈ ಪರಿಸರದಲ್ಲಿ ಬಂದಾಗ ಈ ಶಾಲೆ ನಿರಂತರವಾಗಿ ಅಭಿವೃದ್ಧಿ ಹೊಂದ್ತಾ ಉಂಟು ಅಂತ ಹೇಳಿದರೆ ಈ ಊರು ಕೂಡ ಅಭಿವೃದ್ಧಿ ಹೊಂದ್ತಾ ಉಂಟು ಅಂತ ನಾನು ಭಾವಿಸ್ತೇನೆ. ನಾನು ಕನ್ನಡ ಅಧ್ಯಾಪಕ ಸಂಘದಿಂದ ಬಂದದ್ದು. ಇಲ್ಲಿ ಕೆಲವರು ಇಂಗ್ಲೀಷನ್ನು ಹೇಳಿದರು. ಹೌದು ಸರ್, ಇಂಗ್ಲೀಷ್ ಬೇಕು ನಮಗೆ. ಆದರೆ ನಮ್ಮ ಮಾತೃಭಾಷೆಯಲ್ಲಿ ಕಲಿತಷ್ಟು ವಿಶೇಷವಾಗಿ ಬಹಳ ಸುಲಲಿತವಾಗಿ ಕಲಿಬೇಕಾದರೆ ನಮ್ಮ ಮಾತೃಭಾಷೆಯಲ್ಲಿ ಕಲಿಬೇಕು. ಮಾತೃಭಾಷೆ ಅಂತ ಹೇಳಿದರೆ ನೀವು ಕೇಳ್ಬೋದು, ನಮ್ಮ ಎಂಕಲ ಮಾತೃಭಾಷೆ ತುಳುವತ್ತಾ ಅಂತ ಕೇಳ್ಬೋದು. ಆದರೆ ತುಳುವಿಗೆ ಹತ್ತಿರ ಸಂಬಂಧ ಇರುವಂಥ ಇಲ್ಲಿ ಹೆಚ್ಚು ಮಂದಿ ಮಾತಾಡುವ ಭಾಷೆ ಅಂದರೆ ಕನ್ನಡ. ಆದ್ದರಿಂದ ಪ್ರಾಥಮಿಕ ಶಿಕ್ಷಣವನ್ನು ಕನ್ನಡದಲ್ಲಿ ಕಲಿಯಬೇಕು. ಇಂಗ್ಲೀಷನ್ನು ಒಂದು ಭಾಷೆಯಾಗಿ ಕಲಿಯಿರಿ, ದೊಡ್ಡ ಸಂಗತಿ ಅಲ್ಲ. ಇಂಗ್ಲೀಷು ಬೇಕು ಸರ್, ಯಾಕೆ ಹೇಳಿದರೆ ಇಂಗ್ಲೀಷ್ ಇಲ್ಲ ಇದ್ದರೆ ನಮಗೆ ಒಂದು ಬಿಸ್ನೆಸ್ ಮಾಡಲಿಕ್ಕೂ ಯಾವುದೂ ಕೂಡ ಆಗೋದಿಲ್ಲ. ಆದರೂ ಕನ್ನಡದಲ್ಲಿ ಶಾಲೆ, ಅದೇ ರೀತಿಯಲ್ಲಿ ಶಾಲೆ ಕನ್ನಡದಲ್ಲಿ ಈ ಒಂದು 100 ವರ್ಷ ಪೂರೈಸ್ತೀನಿ ಅಂತೇಳಿ ಸಣ್ಣ ವಿಶೇಷ ಅಲ್ಲ ಸರ್. ಎಷ್ಟೋ ಶಾಲೆಯ ಕಾಂಪಿಟೇಷನ್ ನಡುವೆ ಈ ಶಾಲೆ ಇನ್ನೂ ಕೂಡ ತಲೆ ಎತ್ತಿ ನಿಂತಿದೆ ಅಂತ ಹೇಳಬೇಕಾದ್ರೆ ಈ ಊರಿನ ಸಮಸ್ತ ಜನರು, ಈ ಶಾಲೆಯ ಅಧ್ಯಾಪಕರಿಂದ ಪ್ರಯತ್ನದಿಂದಾಗಿ ಈ ಶಾಲೆ ಉಳಿದಿದೆ ಅಂತ ಹೇಳ್ಬೋದು. ನಾನು ನೋಡ್ತಾ ಇದ್ದೇನೆ, ನಾನು ಬಾಕ್ರೆಬೇಲ್ ಶಾಲೆಯ ಹೆಡ್ ಮಾಸ್ಟರ್. ನನಗೆ 32 ವರ್ಷ ಸರ್ವಿಸ್ ಆಯಿತು. 26 ವರ್ಷ ಹೆಡ್ ಮಾಸ್ಟರ್ ಆಗಿ ಈ ವರ್ಷ ನಿವೃತ್ತಿ ಆಗಲಿಕ್ಕೆ ಹೋಗ್ತಾ ಇರುವಂಥದ್ದು. ನೋಡೋ ಗೊತ್ತಾಗೋದಿಲ್ಲಲ್ಲ. ಕೂಳೂರು ಶಾಲೆ ಅಂತ ಹೇಳೋದು 10 ವರ್ಷದ ಹಿಂದೆ ಸರ್, ಕೂಳೂರು ಶಾಲೆ ಅಂತ ಹೇಳೋದು ಒಂದು 10 ವರ್ಷದ ಹಿಂದೆ ನನಗೆ ಗೊತ್ತಿಲ್ಲ ಕೂಳೂರು ಶಾಲೆ ಉಂಟು ಅಂತ. ಆದರೆ ಈಗ ಉಪಜಿಲ್ಲೆಗೆ ಹೋದರೆ, ಜಿಲ್ಲೆಗೆ ಹೋದರೆ, ಎಲ್ಲಿ ಕಡೆಯಲ್ಲೂ ಕೂಳೂರು ಶಾಲೆ. ನನಗೆ ಬಿಸಿ ಏನು ಮಾಡಿದ್ದಾರೆ ಇವರು, ಇವರು ಏನೋ ಮಂತ್ರ ಮಾಡಿರಬೇಕು. ಈ ಶಾಲೆಯ ಹಿಂದಿನ ಹೆಡ್ ಮಾಸ್ಟರ್ ಆಗಲಿ, ಈಗದ ಮಾಲಾ ಟೀಚರು, ಅಲ್ಲಿ ನನ್ನ ಗೆಳೆಯರಿದ್ದಾರೆ ಕುಳಿತುಕೊಂಡಿದ್ದಾರೆ, ಯಾರು ಜಯಪ್ರಕಾಶ್, ಅಲ್ಲಿ ಸೌಮ್ಯ ಟೀಚರ್ ಇದ್ದಾರೆ, ಮತ್ತೊಬ್ಬರು ಟೀಚರ್ ಇದ್ದಾರೆ, ಹೆಸರು ಗೊತ್ತಿಲ್ಲ ನನಗೆ, ನಯನ ಟೀಚರ್. ಇವರ ಒಂದು ಒಕ್ಕೂಟ, ಆ ಒಂದು ಪ್ರಯತ್ನ ಈ ಶಾಲೆಯನ್ನು ಇಷ್ಟು ಎತ್ತರಕ್ಕೆ ಏರಿಸಿದೆ ಅಂತ ಹೇಳಿದರೆ, ಆದರೆ ಅದಕ್ಕೆ ಸಹಕಾರ ಕೊಡುವಂಥ ಇಲ್ಲಿಯ ಹಳೆ ವಿದ್ಯಾರ್ಥಿ ಸಂಘದ ಮಂಚೂಣಿಯಲ್ಲಿ ನಿಂತದ್ದು ಕೂಳೂರಿನ ಸದಾಶಿವ ಶೆಟ್ಟರು ಮತ್ತು ಅವರ ತಮ್ಮ ಅಂತ ಕಾಣ್ತದೆ ರಘುರಾಮ ಶೆಟ್ಟರು. ಇಬ್ಬರು ಆ ರಥದ ಚಕ್ರದ ಹಾಗೆ ನಿಂತಿದ್ದಾರೆ, 2 ಕಣ್ಣುಗಳ ಹಾಗೆ ನಿಂತಿದ್ದಾರೆ. ಆದ್ದರಿಂದ ಈ ಶಾಲೆ ಇಷ್ಟು ಎತ್ತರಕ್ಕೆ, ಇನ್ನು ಎಷ್ಟು ಎತ್ತರಕ್ಕೆ ಏರಲಿಕ್ಕೆ ಉಂಟ ಗೊತ್ತಿಲ್ಲ. ಯಾಕಂದರೆ ಇಲ್ಲಿ UP ಶಾಲೆ ಆಗ್ಬೋದು, ಹೈಸ್ಕೂಲ್ ಆಗ್ಬೋದು. ಸ್ಥಳ ಉಂಟು ಸರ್, ಸ್ಥಳ ಇದ್ದರೆ 1.2 ಎಕರೆ 20 ಸೆನ್ಸ್ ಇದ್ದರೆ UP ಮಾಡ್ಬೋದು, 3 ಎಕರೆ ಇದ್ದರೆ ಹೈಸ್ಕೂಲ್ ಮಾಡ್ಬೋದು. ಈ ಶಾಲೆ ಈ ರೀತಿದು ಮುಂದುವರಿದು ನೋಡುವಾಗ ಇದು ಹೈಸ್ಕೂಲ್ ಆಗ್ತದೆ ಒಂದು ದಿವಸದಲ್ಲಿ ಖಂಡಿತ.
ಹೈಸ್ಕೂಲ್ ಆಗಬೇಕು, ಇಲ್ಲಿಯ ಪರಿಸರದ ಎಲ್ಲ ಶಾಲೆಯರಿಗೆ ಒಂದು ವಿಶ್ವವಿದ್ಯಾಲಯ ಆಗಬೇಕು ಅಂತ ನಾನು ಹೇಳ್ತಾ ಇದ್ದೇನೆ. ಮತ್ತು ಶಾಲೆ ಅಂತ ಹೇಳಿದರೆ ಈಗ ಬದಲಾಗಿದೆ, ಈಗ ನಮ್ಮ ಜೀವನ ಬದಲಾಗಿದೆ. ನಾವೀಗ ಹಳೆಯ ಸಂಪ್ರದಾಯದಲ್ಲಿ ಇಲ್ಲ, ನಮ್ಮ ಸಂಸ್ಕೃತಿ ಬದಲಾಗಿದೆ. ಸುಸಂಸ್ಕೃತರಾಗಿ ಕೆಲವರಿದ್ದಾರೆ, ಕೆಲವರಿಲ್ಲ. ಶಾಲೆ ಅಂತ ಹೇಳಿದರೆ ಅದು ದೇಗುಲ, ಅಲ್ಲಿ ಏನು ಕಲಿಸಬೇಕು? ನೀತಿಯನ್ನು ಕಲಿಸಬೇಕು, ನಡವಳಿಕೆಯನ್ನು ಕಲಿಸಬೇಕು. ಇಂಗ್ಲೀಷನ್ನು ಹೇಳ್ತಾರೆ, ಮನಿ ಈಸ್ ಲಾಸ್ಟ್, ನಥಿಂಗ್ ಈಸ್ ಲಾಸ್ಟ್. ಹೆಲ್ತ್ ಈಸ್ ಲಾಸ್ಟ್, ಸಮಥಿಂಗ್ ಈಸ್ ಲಾಸ್ಟ್. ಕ್ಯಾರೆಕ್ಟರ್ ಈಸ್ ಲಾಸ್ಟ್, ಎವ್ರಿಥಿಂಗ್ ಲಾಸ್ಟ್ ಅಂತ ಹೇಳ್ತೇವೆ. ಕ್ಯಾರೆಕ್ಟರ್ ಹೇಳಿದರೆ ನಡತೆ ಎಲ್ಲಿ ಹೋಯ್ತಾ ಅದು ಎಲ್ಲ ಹೋದ ಹಾಗೆ, ಆ ಮನುಷ್ಯನ ಜೀವನವೇ ಹಾಳಾಯಿತು ಅಂತ ಹೇಳ್ಬೋದು. ಆದ್ದರಿಂದ ಈ ಹಾಳು ಮಾಡುವಾಗ ಈಗದ ಪರಿಸ್ಥಿತಿಯಲ್ಲಿ ನಮ್ಮ ಮೊಬೈಲ್ ಒಂದು ಉಂಟು. ಹೆಂಡತಿ ಇಲ್ಲದರೂ ಆಗ್ಬೋದು, ಮೊಬೈಲು ಬೇಕು. ಯಾರು ಹೆಂಡತಿಯನ್ನು ಕರ್ಕೊಂಡು ಹೋಗೋದ್ರೂ ಮೊಬೈಲನ್ನು ಬಿಡೋದಿಲ್ಲ. ಯಾವುದನ್ನು ನೀವು ಬಿಟ್ಟು ಹೋಗ್ದುಂಟಾ? ಮೊಬೈಲ್ ಒಂದು ಇಲ್ಲ ಇದ್ದರೆ ಗಳಿಗೆ ನೋಡ್ತದೆ ಮೊಬೈಲ್ ಉಂಟಾತ. ಈ ಮೊಬೈಲ್ ಒಳ್ಳೆಯದು ಮಾಡ್ತದೆ, ಹಾಳು ಮಾಡ್ತದೆ. ಈ ಮೊಬೈಲಿಂದಾಗಿ ಈಗ ಏನಾಗಿದೆ ಅಂತ ಹೇಳಿದ್ರೆ, ನಾವು ಓದುವುದೆಲ್ಲ ಕಡಿಮೆ ಆಗಿದೆ. ಪುಸ್ತಕ ಓದುವವರು ಯಾರೂ ಇಲ್ಲ. ಯಾರಾದರೂ ಓದ್ತೀರಾ ಪುಸ್ತಕ ತರುವುದೇ ಇಲ್ಲ, ಎಲ್ಲ ಇದರಲ್ಲೇ ನೋಡು. ಅದಕ್ಕೆ ಪ್ರಾಣೇಶ್ ಹೇಳ್ತಾರೆ, ಮೊಬೈಲ್ ಹೇಳ್ತದಂತೆ, ನೀನು ನನ್ನನ್ನು ತಲೆ ತಗ್ಗಿಸಿ ನೋಡು, ನಾನು ನಿನ್ನನ್ನು ತಲೆ ಎತ್ತದಾಗೆ ಮಾಡ್ತೇನೆ ಅಂತ. ಪುಸ್ತಕ ಹೇಳ್ತದಂತೆ, ನೀನು ಒಮ್ಮೆ ನನ್ನನ್ನು ತಲೆ ತಗ್ಗಿಸಿ ಓದು, ನಿನ್ನನ್ನು ತಲೆ ಎತ್ತುವಂತೆ ಮಾಡ್ತೇನೆ ಅಂತ ಹೇಳ್ತದಂತೆ. ಹಾಗೆ ಪುಸ್ತಕ ಓದುವಂಥ ಅಭ್ಯಾಸವನ್ನು ಮಕ್ಕಳಿಗೆ ಕಲಿಸಿಕೊಡಬೇಕು. ಅದೇ ರೀತಿಯಲ್ಲಿ ನಾನು ಹೇಳಿದ್ದು 2 ಮಿನಿಟು 3 ಮಿನಿಟ್ ಹೇಳಿದ್ದೇನೆ. ಆದರೂ ಏನೋ ಹೇಳಬೇಕು ಅಂತ ಕಾಣ್ತದೆ. ಮಾಲಾ ಟೀಚರ್ ನನ್ನ ಶಾಲೆಯಲ್ಲಿ ಅವರು 9 ವರ್ಷ ಕೆಲಸ ಮಾಡಿ ಇಲ್ಲಿಗೆ ಬಂದವರು, ಆದ ಕಾರಣ ನಮ್ಮದು ಆತ್ಮೀಯತೆ ಇದೆ. ಹಾಗಿರುವಾಗ ಏನೇ ಇರಲಿ, ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ಈ ಶಾಲೆ ನಿರಂತರವಾಗಿ ಅಭಿವೃದ್ಧಿಯನ್ನು ಕಾಣಲಿ. ಈ ಒಂದು ಮಂಜೇಶ್ವರ ಸಬ್ ಜಿಲ್ಲೆಯಲ್ಲಿ ಒಂದು ನಂಬರ್ 1 ಶಾಲೆಯಾಗಿ ಮೂಡಿ ಬರಲಿ ಅಂತ ಮಾತ್ರ ಹೇಳಿಕೊಂಡು ಕನ್ನಡ ಅಧ್ಯಾಪಕ ಸಂಘದ ಪರವಾಗಿ ಎಲ್ಲರಿಗೂ ಶುಭಾಶಯವನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಈ ಅವಕಾಶವನ್ನು ಕೊಟ್ಟದಕ್ಕಾಗಿ ಸಂಘಟಕರಿಗೆ ಧನ್ಯವಾದವನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ವಂದನೆಗಳು ಸರ್ ನಿಮ್ಮ ಪ್ರೀತಿಯ ಮಾತುಗಳಿಗೆ. ಶ್ರೀ KR ಜಯಾನಂದ್ ಇವರಿಗೆ ಸ್ಮರಣಿಕೆಯನ್ನಿತ್ತು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಶ್ರೀನಿವಾಸ್ ರಾವ್ PB ಇವರಿಗೂ ಕೂಡ ಸ್ಮರಣಿಕೆಯನ್ನಿತ್ತು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ಮುಂದಕ್ಕೆ ನಮ್ಮೊಂದಿಗಿರುವವರು ದಿವಂಗತ ಮಂಜಪ್ಪ ಪಕ್ಕಳರ ಇವರ ಮಗ ಶ್ರೀ ಸದಾನಂದ ಪಕ್ಕಳ ಇವರು ಈ ಸಂದರ್ಭದಲ್ಲಿ ಶತಮಾನೋತ್ಸವದ ಈ ಶುಭ ಸಂದರ್ಭದಲ್ಲಿ ಶುಭ ಹಾರೈಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸಮಯದ ಮಿತಿಯೊಳಗಡೆ ಈ ಸಭೆಗೆ ಬಂದ ಮುಖ್ಯ ಅತಿಥಿಗಳೇ, ಮತ್ತು ಸದಾಶಿವ ಶೆಟ್ಟರು ಮತ್ತು ಇತರ ಗಣ್ಯ ವ್ಯಕ್ತಿಗಳೇ, ಮತ್ತು ಗ್ರಾಮಸ್ಥರೇ, ಮತ್ತು ಇಲ್ಲಿಯ ಶಾಲಾ ವಿದ್ಯಾರ್ಥಿಗಳೇ, ಮತ್ತು ಟೀಚರ್ಗಳೇ, ಶಾಲಾ ಟೀಚರ್ಸೇ, ನನಗೆ ಈ ಕುಳೂರು ಶಾಲೆಯಲ್ಲಿ, ನಾನು ಕುಳೂರಿನಲ್ಲೇ ಇಲ್ಲೇ ಹುಟ್ಟಿದವನಾದರೂ ಶಾಲೆಗೆ ಹೋದ್ದು ಪೆರ್ಲದಲ್ಲಿ. ನಾವೆಲ್ಲ ಬ್ರದರ್ಸ್. ನನ್ನ ತಂದೆಯವರು ಈ ಶಾಲೆಯನ್ನು ಸ್ಥಾಪನೆ ಆದರೂ ಅವರು ಇಲ್ಲೇ ಪಟೇಲರಾಗಿದ್ದರು. ನಮ್ಮ ತಾಯಿ ಅಲ್ಲಿ ಕೃಷಿ ಇದ್ದ ಕಾರಣ ಪೆರ್ಲದಲ್ಲಿದ್ದರು, ಹೆಣ್ಮಗಜೆಯಲ್ಲಿ ಪೆರ್ಲ. ಹಾಗೆ ನಾವು ಮಕ್ಕಳು ಸಹ ಅಲ್ಲೇ ಪೆರ್ಲ ಶಾಲೆಗೆ ಹೋಗ್ತಾ ಇದ್ದೆವು. ನಾನು 2ನೇ ಕ್ಲಾಸಿಂದ 11 SLCವರೆಗೆ ಪೆರ್ಲದಲ್ಲಿ ಶಾಲೆಗೆ ಹೋದ್ದು. ಅಂದರೆ ಅಲ್ಲಿ ನಮ್ಮ 75% ಭಟ್ರುಗಳಲ್ಲಿ ಸ್ಟೂಡೆಂಟ್ಸು, ಮತ್ತೊಂದು 25% ನಾಯಕರು ಮತ್ತು ನಾವು ಶೆಟ್ರುಗಳು. ಹಾಗೆ ಅಲ್ಲಿ ಜಾಸ್ತಿ ಒಳ್ಳೆ ಇಂಟೆಲಿಜೆಂಟ್ ಹುಡುಗರಿದ್ದರು ಆ ಕಾಲದಲ್ಲಿ. ನಾವು 6 ಕಿಲೋಮೀಟರ್ ನಡೆದು, 6 ಕಿಲೋಮೀಟರ್ ನಡೆದು ಪೆರ್ಲಕ್ಕೆ ಹೋಗ್ತಿದ್ದೆವು ನಮ್ಮ ಮನೆಯಿಂದ, ಹೆಣ್ಮಗಜೆಯಿಂದ. ಅಷ್ಟು ಕಷ್ಟದಲ್ಲಿ ಅಲ್ಲಿ ಶಾಲೆಗೆ ಹೋಗ್ತಿದ್ದೆವು. ಈಗ ಇಲ್ಲಿ ಈ ಒಂದು ಎಲಿಮೆಂಟ್ರಿ ಶಾಲೆ ಸ್ಟಾರ್ಟ್ ಆದರೆ, ಈ ಕುಳೂರಿನಿಂದ ಉಪ್ಪಳಕ್ಕೆ ಹೋಗಬೇಕಾದ್ರೆ ನಾನು ಸಣ್ಣದಿರುವಾಗ ಭಾರೀ ಕಷ್ಟ. ಮಳೆಗಾಲದಲ್ಲಿದ್ದರೆ ಜಾರಿ ಬೀಳ್ಬೋದು ಅಲ್ಲಿ.
ಮತ್ತು ಮಡಿಮುಗೇರಿನಲ್ಲಿ ದೋಣಿಯಲ್ಲಿ ಹೋಗಬೇಕು ಕೋಡಿಬೈಲಿಗೆ, ಅಷ್ಟು ಕಷ್ಟದಲ್ಲಿ ಹೋಗಬೇಕು. ಈಗೆಲ್ಲ ನೋಡಿ, ಈಗ ನಾನು ಈ ಸೈಡಿಗೆ ಬರದೆ 25-30 ವರ್ಷ ಆಯಿತು. ಈಗ ನೋಡಿದ್ರೆ ಎಲ್ಲ ಮಾರ್ಗ ಆಗಿದೆ, ಎಲ್ಲ ಡೆವಲಪ್ ಆಗಿದೆ, ಇದೆಲ್ಲ ಇದಾಗಿದೆ. ಅದೇ ರೀತಿ ನಮ್ಮ ಶಾಲೆ ಸಹ ಡೆವಲಪ್ ಆಗಿದೆ ಇಲ್ಲಿ. ಈಗ ನಮ್ಮ ಬಿಲ್ಡಿಂಗಿನಿಂದ ಶಾಲೆಯವರು ಬಿಟ್ಟರು, ಸ್ವಲ್ಪ ಹಾಳಾಗಿದೆ ಅಂತೇಳಿ ಬೇರೆ ಇಲ್ಲಿಗೆ ಬಂದರು. ಅವರು ಸರ್ಕಾರಿ ಜಾಗಕ್ಕೆ ಬಂದರು, ಇಲ್ಲಿ ಬಂದು ಶಾಲೆ ಸ್ಥಾಪನೆ ಮಾಡಿದರು. ಶಾಲೆ ಆಗ ಕಿರಿಯ ಪ್ರಾಥಮಿಕ ಶಾಲೆ ಆದರೆ ಅದೇ ಕಿರಿಯ ಪ್ರಾಥಮಿಕ ಶಾಲೆಯೇ ಆಗಿ ಉಂಟು. ಹಿರಿಯ ಪ್ರಾಥಮಿಕ ಶಾಲೆ ಅಥವಾ ಹೈಸ್ಕೂಲು ಆಗಲಿಲ್ಲ. ಅದಕ್ಕೆ ಜನರ ಪ್ರಯತ್ನ ಅಗತ್ಯ ಇತ್ತು ಆ ಸಮಯದಲ್ಲಿ. ಆಗ MLA ಇರುವಾಗ ಏನಾದರೂ ಮಾಡ್ತಿದ್ದರೆ ಆಗ್ತಿತ್ತು. ಆದರೆ ಈಗಾದರೂ ಊರಿನವರು ಸ್ವಲ್ಪ ಪ್ರಯತ್ನ ಮಾಡಿದರೆ ಇಲ್ಲಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಹೈಸ್ಕೂಲು ಆಗಬಹುದು ಅಂತ ನನ್ನ ಅಭಿಪ್ರಾಯ. ಈಗ ಸರ್ಕಾರದಲ್ಲಿ ಸ್ವಲ್ಪ ಈ ಕಾಲದಲ್ಲಿ ಸ್ವಲ್ಪ ಇನ್ಫ್ಲುಯೆನ್ಸ್, ಅಂದರೆ ಪ್ರಭಾವ ಇದ್ದವರು ಆಗಬೇಕು. ಸರ್ಕಾರಿ ಶಾಲೆ ಆಗಬೇಕಾದರೆ ಪ್ರಭಾವ ಇದ್ದವರು ಆಗಿ ಅವರ ಥರ ಇನ್ಫ್ಲುಯೆನ್ಸ್ ಮಾಡಿದರೆ ಶಾಲೆ ಆಗ್ತದೆ ಇಲ್ಲಿ. ಇಲ್ಲದಿದ್ದರೆ ಹೈಸ್ಕೂಲು, ಹಿರಿಯ ಪ್ರಾಥಮಿಕ ಶಾಲೆ ಅಥವಾ ಹೈಸ್ಕೂಲ್ ಆಗೋದು ಭಾರಿ ಕಷ್ಟ ಉಂಟು ಇಲ್ಲಿ. ಅಂದರೆ ಪಾರ್ಟಿಯವರು ಆಗಬೇಕು. ಪಾರ್ಟಿಯವರು ಹಿಡಿದು ಅಲ್ಲಿ ಸ್ವಲ್ಪ ಇನ್ಫ್ಲುಯೆನ್ಸ್ ಮಾಡಿದರೆ ಶಾಲೆ ಆಗೋ ಚಾನ್ಸ್ ಉಂಟು. ಮತ್ತು ಊರಿನವರು ಡೊನೇಷನ್ ಕೊಟ್ಟು ಮಾಡಿದರೂ ಆಗ್ತದೆ. ಅಂದರೆ ಸ್ವಂತ ಪ್ರೈವೇಟ್ ಹೈಸ್ಕೂಲ್ ಸ್ಟಾರ್ಟ್ ಮಾಡಿದ ಸದಾಶಿವ ಶೆಟ್ಟರ್ ಅಂತಾರೋ ಅವರಿಗೆ ಒಂದು ಪ್ರೈವೇಟ್ ಹೈಸ್ಕೂಲ್ ಮಾಡ್ಬೋದು. ಪ್ರೈವೇಟ್ ಹೈಸ್ಕೂಲು ITI ಇಲ್ಲಿ ಈ ಕುಳೂರು ಗ್ರಾಮದಲ್ಲಿ ಮಾಡ್ಬೋದು. ITI ಮಾಡಿದರೆ ಎಲ್ಲ ಜನರಿಗೆ ಕೆಲಸ ಆಗ್ತದೆ. ಅಲ್ಲಿ SLC ಆದ ಕೂಡಲೇ ಎಲ್ಲಿ ಉದ್ಯೋಗ ಸಿಕ್ಕುವುದಿಲ್ಲ. ಈಗ ನಾನು ಪುತ್ತೂರಿನಲ್ಲಿ ಒಂದು 50-55 ವರ್ಷ ವಕೀಲನಾಗಿದ್ದೆ. ಈಗ ಹಳ್ಳಿಯಲ್ಲಿ ಹೋಗಿದ್ದೇನೆ. ಅಲ್ಲಿ ಕೆಲಸಕ್ಕೆ ಬರುವವರು ಎಲ್ಲ PUC ಆಗಿದೆ, ಬೈಕಿನಲ್ಲಿ ಬರ್ತಾರೆ ನಮ್ಮಲ್ಲಿಗೆ ಅಡಿಕೆ ತೋಟದಲ್ಲಿ ಕೆಲಸ ಮಾಡಲಿಕ್ಕೆ. ಮತ್ತು ITI ಆದವರು ಕೆಲವು ಕೋರ್ಸ್ ಮಾಡಿ ಅವರಿಗೆ ಅಲ್ಲಿ ಕೆಲಸ ಸಿಕ್ಕಲಿಲ್ಲ. ಕಾಳೆ SLC BA ಆಗಿ ಆದರೆ ಎಲ್ಲಿಯೂ ಜಾಬ್ ಸಿಕ್ಕುವುದಿಲ್ಲ. ಆದ ಕಾರಣ ITI ಮತ್ತು ಪಾಲಿಟೆಕ್ನಿಕ್ ಮಾಡಿದರೆ ಮಾತ್ರ ಉದ್ಯೋಗ ಸಿಕ್ಕುವುದು ಹಳ್ಳಿಯ ಜನರಿಗೆ. ಸಾಧಾರಣ ಬಡವರಿಗೆ ಸಹ ITI ಅಥವಾ ಪಾಲಿಟೆಕ್ನಿಕ್ ಮಾಡ್ಬೋದು. ಹಾಗೆ ನನ್ನ ಅಭಿಪ್ರಾಯದಲ್ಲಿ ಇಂಥ ಹಳ್ಳಿಯಲ್ಲಿ ಅಭಿವೃದ್ಧಿಗೆ ಒಂದು ಪಾಲಿಟೆಕ್ನಿಕ್ ಅಥವಾ ITI ನಮ್ಮ ಇಲ್ಲಿ ಗ್ರಾಮದಲ್ಲಿ ಯಾರಾದರೂ ಸ್ಟಾರ್ಟ್ ಮಾಡಿದರೆ ಒಳ್ಳೆಯದಂತ ಕಾಣ್ತದೆ. ಜನರಿಂದ ಸಹಕಾರ ಪಡೆದು ಸ್ವಂತದಾಗಿ ಪ್ರೈವೇಟಾಗಿ ಸ್ಟಾರ್ಟ್ ಮಾಡ್ಬೋದು. ಹಾಗಾದರೂ ಜನರಿಗೆ ಒಂದು ಉದ್ಯೋಗ ಆಗ್ತದೆ ಮತ್ತು ಅವರ ಹೆಸರು ಕಾಯಮಾಗಿ ಉಳಿಯುತ್ತದೆ. ಅದೇ ರೀತಿ ಈಗ ಇಷ್ಟು ಡೆವಲಪ್ಮೆಂಟ್ ಈ ಶಾಲೆ, ಇಲ್ಲಿ ರಂಗಮಂದಿರ, ಸದಾಶಿವ ಶೆಟ್ಟರ ಕೊಡುಗೆಯಿಂದಾಗಿ ಒಂದು ರಂಗಮಂದಿರ ಆಗಿದೆ. ಮತ್ತು ಊರಿನವರ ಸಹಕಾರದಿಂದ ಶಾಲೆ ಇಷ್ಟು ಅಭಿವೃದ್ಧಿ ಆಗಿದೆ. ಇನ್ನೂ ಹೆಚ್ಚು ಅಭಿವೃದ್ಧಿ ಆಗಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ. ಶಾಲೆ ಇನ್ನೂ ಹೆಚ್ಚು ಅಭಿವೃದ್ಧಿ ಬರಲಿ, ಮತ್ತು ಊರಿನವರು ಇನ್ನೂ ಹೆಚ್ಚು ವಿದ್ಯಾವಂತರಾಗಲಿ ಅಂತ ಕೇಳಿಕೊಂಡು ಭಗವಂತನಲ್ಲಿ ಕೇಳಿಕೊಂಡು ನನ್ನ ಭಾಷಣವನ್ನು ಮುಗಿಸ್ತೇನೆ. ವಂದನೆಗಳು ಸರ್ ನಿಮ್ಮ ಪ್ರೀತಿಯ ಮಾತುಗಳಿಗೆ. ಮುಂದಕ್ಕೆ ಶ್ರೀಧರ ಸೇನವ ಕಾಪು, ವ್ಯವಸ್ಥಾಪಕ ನಿರ್ದೇಶಕರು, ಭಾರತ ಕೇನಿಂಗ್ ಕಂಪನಿ ಕಾಪು, ಇವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕುಳೂರು, ಇದರ ಬಹಳ ಸಂತೋಷದ ಈ ದಿವಸದಲ್ಲಿ ನಾವು ಇದರ ಶತಮಾನೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಈ ಸಂದರ್ಭದ ಅಧ್ಯಕ್ಷತೆಯನ್ನು ವಹಿಸಿದಂಥ ಸದಾಶಿವ ಕೆ ಶೆಟ್ಟಿಯವರೇ ಹಾಗೂ ಉದ್ಘಾಟಕ ದಾಸನಾಳವರೇ, ಹಾಗೆ ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗದಂಥ ಊರ ಮಹನೀಯರೇ, ಮಕ್ಕಳೇ ಮತ್ತು ಅಧ್ಯಾಪಕ ವೃಂದದವರೇ, ಈ ಒಂದು ದಿವಸ ನಮ್ಮ ಈ ಕುಗ್ರಾಮದಲ್ಲಿ ಒಂದು ಬಹಳ ಶ್ರೇಷ್ಠ ದಿವಸ ಎಂದು ಹೇಳ್ತೇನೆ ನಾನು. ಯಾಕೆಂದರೆ ಈ ಒಂದು ಕುಗ್ರಾಮದಲ್ಲಿರುವಂಥ ಈ ಶಾಲೆ 100 ವರ್ಷ ಇದನ್ನು ಕಂಪ್ಲೀಟ್ ಮಾಡಿದೆ ಅಂದರೆ ಅದು ಭಾಳ ದೊಡ್ಡ ಸಾಧನೆ ಅಂತ ಹೇಳ್ತೇನೆ. ಯಾಕೆಂದರೆ ವಿದ್ಯಾಕ್ಷೇತ್ರದಲ್ಲಿ ಎಲ್ರಿಗೂ ತಿಳಿದಿರುವಂತೆ ಇದೊಂದು ನಮ್ಮನೆ ಒನ್ ಡೇ ಮ್ಯಾಚಿಗೆ ಹಾಕಿದೆ. ಎಲ್ಲ ಶಾಲೆಗಳ ಪೈಪೋಟಿ, ಅದರೊಟ್ಟಿಗೆ ನಾವು ಜೀವನ ತೆಗಿಬೇಕಾಗ್ತದೆ. ಅಂಥ ಒಂದು ಈ ಸಂದರ್ಭದಲ್ಲಿ ಎಲ್ಲರ ಇಲ್ಲಿ ನಾನು ಏನು ಹೇಳ್ತೇನೆ ಅಂದರೆ ಆಡಳಿತ ಮಂಡಳಿ ಇರ್ಬೋದು, ಅಧ್ಯಾಪಕರಿಂದಿರ್ಬೋದು, ಮಾಜಿ ಮತ್ತು ಈಗಿನವರು ಇರ್ಬೋದು, ಮತ್ತು ಈ ಊರಿನ ಎಲ್ಲ ಮಹನೀಯರು, ಇವರೆಲ್ಲರ ಸಹಕಾರದಿಂದ ಇಂದು ಭಾಳ ಸಂತೋಷದಿಂದ ಈ ಒಂದು ನಾವು ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕೆ ಆಗ್ತಾಯಿದೆ. ಅದಕ್ಕಾಗಿ ನಾನು ಎಲ್ಲರಿಗೆ, ವೇದಿಕೆ ಮೇಲಿರುವ ವಿದ್ಯಾಭಿಮಾನಿಗಳಿಗೆ ಹಾಗೂ ನಮ್ಮ ಊರ ಮಹನೀಯರಿಗೆ ನಾನು ಶಿರವಾಗಿ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ಈ ಶಾಲೆಯ ಹಳೆ ವಿದ್ಯಾರ್ಥಿಯಾಗಿ
ನಾನು ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಯಾಕೆಂದರೆ ನಾವು ಇಲ್ಲೇ ಮಜ್ಜಾರೊಂಬಲ್ಲಿ ನಾವು ನಮ್ಮ ಮನೆ ಇತ್ತು, ಅಲ್ಲಿಂದ ನಾವು 6 ಮಂದಿ ಸಹೋದರರು ಕೂಡ ಈ ಶಾಲೆಯಲ್ಲೇ ಕಲಿತಿದ್ದೇವೆ. ಈ ಒಂದು ಶಾಲೆಯಲ್ಲಿ ಏನಾಗ್ತದೆ ಅಂದರೆ ನಿಮಗೆ ಗೊತ್ತಿರ್ಬೋದು, ನಮಗೆ ಪ್ರಥಮವಾಗಿ ನಮಗೆ ಮಾತಾಡಲಿಕ್ಕೆ ಕಲಿಸ್ತಾರೆ ನಮ್ಮ ಪೇರೆಂಟ್ಸ್. ನಂತರ ವಿದ್ಯಾಭ್ಯಾಸವನ್ನು ಕೊಟ್ಟು ನಮ್ಮನ್ನು ಮುಂದಕ್ಕೆ ಬರುವಂಥ ಒಂದು ಇದ್ದಿದ್ದರೆ ಅದು ವಿದ್ಯಾಸಂಸ್ಥೆ. ಆ ಎರಡು ಸರಿ ಇದ್ದರೆ ನಾವು ಖಂಡಿತವಾಗಿ ನಮ್ಮ ಜೀವನದಲ್ಲಿ ಮುಂದೆ ಮರ್ತೇವೆ. ಅಂಥ ಒಂದು ಸಂದರ್ಭದಲ್ಲಿ ನಾವು ಕೂಡ ಇಲ್ಲಿ 5th ಸ್ಟ್ಯಾಂಡರ್ಡ್ ಸ್ಟಾರ್ಟ್ ಮಾಡಿ 12 ದಿವಸಕ್ಕೆ 8 ಮೈಲು ನಾವು ನಡೆದು ನಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾ ಇದ್ದೆವು. ಆದ ಕಾರಣ ನಮಗೆ ವಿದ್ಯಾಭ್ಯಾಸ ಆಗ ಕಾಲದಲ್ಲಿ ಎಷ್ಟು ಕಷ್ಟ ಅಂತೇಳಿ ನಮ್ಗೆ ಗೊತ್ತಿತ್ತು. ಈಗಿನ ಕಾಲದಲ್ಲಿ ನಮ್ಮ ಮನೆ ಬಾಗಿಲಿಗೆ ಬಸ್ ಬರ್ತದೆ, ಕಾರ್ ಬರ್ತದೆ, ಎಲ್ಲ ಬರ್ತದೆ. ಆದ ಕಾರಣ ನಾವು ಅದರಲ್ಲಿ ದುಡಿದು ನಾನು ನನ್ನ ಜೀವನದಲ್ಲಿ ನಾನು ಶ್ರೇಷ್ಠತೆಯನ್ನು ಪಡೆದಿದ್ದೇನೆ. ನಾನು ಒಂದು ಗೌರ್ಮೆಂಟ್ ಆಫೀಸರಾಗಿ ಕೆಲಸ ಮಾಡಿದ್ದೇನೆ. ಆಮೇಲೆ ನಾನು ಪ್ರೈವೇಟ್ ಹೋದಾಗ ನನ್ನ ತಲೆಯಲ್ಲಿ ಒಂದು ಆಲೋಚನೆ ಬಂದಿತ್ತು, ಏನಂದರೆ ನಾವು ಕೂಡ ಸಣ್ಣದಿರುವಾಗ ವಿದ್ಯಾಭ್ಯಾಸಕ್ಕೆ ಭಾಳ ಪರದಾಡಿದ್ದೇವೆ. ಮುಂದೆ ನಾವು ನಮ್ಮ ಸಾಧ್ಯವಾದರೆ ಒಂದು ಶಾಲೆಯನ್ನು ಮುಂದಕ್ಕೆ ವಿಲೇಜ್ಗಳಲ್ಲಿ ಅಲ್ಲದ್ರೆ ನಮ್ಮ ಸ್ಥಳದಲ್ಲಿ ಕೊಡಬೇಕಂತೇಳಿ ಆ ನಿಟ್ಟಿನಲ್ಲಿ ನಾನು 1980ರಲ್ಲಿ ಒಂದು ಇಂಗ್ಲೀಷ್ ಮೀಡಿಯಂ ಶಾಲೆಯನ್ನು ಸ್ಥಾಪನೆ ಮಾಡಿದೆ. ಯಾಕೆಂದರೆ ಆಗ ಇಂಗ್ಲೀಷ್ ಮೀಡಿಯಂಗೆ ಸರ್ಕಾರ ಯಾವುದೇ ಪರ್ಮಿಷನ್ ಕೊಡ್ತಿಲ್ಲ. ಆದರೂ ಪ್ರಯತ್ನಪಟ್ಟು ನಮಗೆ 1980ರಲ್ಲಿ ಒಂದು ಇಂಗ್ಲೀಷ್ ಮೀಡಿಯಂ ಶಾಲೆ ಪರ್ಮಿಷನ್ ಸಿಕ್ಕಿತ್ತು. ಅದು ಈಗ ಬೆಳೆದು ಅದರಲ್ಲಿ ಈಗ 1200 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಪಡ್ತಾರೆ. ಭಾಳ ಸಂತೋಷವಾಗ್ತಾ ಇದೆ ನನಗೆ. ಆದ ಕಾರಣ ನಾವೆಲ್ಲರೂ ಇನ್ನು ಮುಂದಕ್ಕೆ ಸಿಕ್ಕಿ, ಯಾಕೆಂದರೆ ನಮ್ಮ ಈಗ ನಮಗೆ ಇಲ್ಲಿ ಈ ಗ್ರಾಮದಲ್ಲಿ ಶಾಲೆಯ ಪಕ್ಕದಲ್ಲೇ ನಮಗೆ ಒಬ್ಬ ದೊಡ್ಡ ವಿದ್ಯಾಭಿಮಾನಿಗಳು ಸಿಕ್ಕಿದ್ದಾರೆ. ಯಾಕೆಂದರೆ ಕನ್ಯಾನ ಸದಾಶಿವ ಶೆಟ್ಟರು ಅವರ ವಿಷಯ ಹೇಳಬೇಕಾದ್ರೆ ಅವರು ಇಲ್ಲಿ ವಿದ್ಯಾಭ್ಯಾಸವನ್ನು ಕಲಿತು ವಿದ್ಯಾದೇವಿ ಸರಸ್ವತಿ ಕೂಡ ಅವರಿಗೆ ಉಳಿದಿದ್ದಾರೆ. ಅವರು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿ ಆಮೇಲೆ ಬಿಸ್ನೆಸ್ ಮಾಡಲಿಕ್ಕೆ ಅವರು ಬಾಂಬೆ ಕಡೆ ಹೋದರು. ಅಲ್ಲಿ ಸರಸ್ವತಿ ಒಲಿದೊಟ್ಟಿಗೆ ಲಕ್ಷ್ಮಿ ಕೂಡ ಉಳಿದರು ಅವರಿಗೆ. ಆದ್ದರಿಂದ ಅವರಿಗೆ ಎರಡೂ ದಯೆ ಇದೆ, ಸರಸ್ವತಿದು ದಯೆ ಇದೆ, ಲಕ್ಷ್ಮಿದು ದಯೆ ಇದೆ. ಅದರೊಟ್ಟಿಗೆ ಅವರಿಗೆ ಮತ್ತೊಂದು ಮಹತ್ತರವಾದ ಗುಣ ಇದೆ, ಯಾವುದಂದರೆ ದಾನ ಮಾಡುವಂಥದ್ದು ಗುಣ. ಆ ಗುಣವನ್ನು ಕೂಡ ಅವರು ಹೊಂದಿದ್ದಾರೆ. ಇಂಥ ಗುಣ ಬರುವವರು ಖಂಡಿತವಾಗಿಯೂ ಎಲ್ಲಿಯೂ ಸಿಕ್ಕಲಿಕ್ಕಿಲ್ಲ. ಇದು ಭಾಳ ಒಂದು ಅಪರೂಪದ ಸಂಗತಿ ಅಂತ ನಾನು ಅವರಿಗೆ ನಿಮಗೆಲ್ಲ ಹೇಳ್ತಾ ಇದ್ದೇನೆ. ಅವರು ಮನಸ್ಸು ಮಾಡಿದರೆ ಈ ಕುಗ್ರಾಮವನ್ನು ಇನ್ನೂ ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ತೇನೆ. ಯಾಕೆಂದರೆ ಅವರು ಇದನ್ನು ಉತ್ತಮ ಮೇಲೆತ್ತಲಿಕ್ಕೆ ಪ್ರಯತ್ನ ಪಡಬೇಕು. ಅವರ ಫ್ಯಾಮಿಲಿ ಮೆಂಬರ್ಸ್ ಕೂಡ ಇದ್ದಾರೆ, ಅವರ ತಮ್ಮ ಇದ್ದಾರೆ, ಇವರೆಲ್ಲರೂ ಸೇರಿ ಇದನ್ನು ಮುಂದೆ ತರಲಿಕ್ಕೆ ನೋಡಬೇಕು. ಅದಕ್ಕೆ ನಮ್ಮೆಲ್ಲರ ಸಹಕಾರ, ನಾವು ಕೂಡ ಇದಕ್ಕೆ ಸಹಕಾರ ಕೊಡ್ತೇವೆ. ಯಾಕಂದರೆ ನಾವು ಇಲ್ಲಿ ಕೂಡ ಕಲಿತವರು, ಎಲ್ಲರೂ ಸಹಕಾರವನ್ನು ಸಲ್ಲಿಸಿ ಇದು ಒಂದು ಶ್ರೇಷ್ಠ ಶಾಲೆ. ಯಾಕಂದರೆ ಒಂದು ಶಾಲೆಯಲ್ಲಿ ವಿದ್ಯಾಭ್ಯಾಸ ಚೆನ್ನಾಗಿರಬೇಕಾದ್ರೆ ಅದರ ಟೀಚರ್ಸ್ ಚೆನ್ನಾಗಿರಬೇಕು. ಆ ಟೀಚರ್ಸ್ ಚೆನ್ನಾಗಿ ಕಲಿಸಿದ್ರೇ ನಾವು ಮುಂದೆ ಬರ್ತೇವೆ. ಅಂಥ ಒಂದು ಇದು ಇಲ್ಲಿಗೆ ಸಿಕ್ಕಬೇಕು. ಆದ ಕಾರಣ ತಾವೆಲ್ಲರೂ ನಮ್ಮ ವಿಲೇಜಲ್ಲಿರುವ ಎಲ್ಲ ಸದಸ್ಯರು, ಇಲ್ಲಿಯ ನಮ್ಮ ಅಭಿಮಾನಿಗಳೆಲ್ಲರೂ ಸೇರಿ ಅದಕ್ಕೆ ಸಹಕಾರವನ್ನು ಕೊಟ್ಟು ಪ್ರೋತ್ಸಾಹವನ್ನು ಕೊಟ್ಟು ಅವರ ನೇತೃತ್ವದಲ್ಲಿ ನಾವು ಖಂಡಿತವಾಗಿ ಈ ಶಾಲೆಯನ್ನು ಒಂದು ಉತ್ತಮ ಶಾಲೆಯನ್ನಾಗಿ ಮಾಡಲಿಕ್ಕೆ ಅವಕಾಶವನ್ನು ಹೇಳ್ತಾ, ಇದಕ್ಕೆ ದುಡಿದಂಥ ಈ ಸಂಭ್ರಮಕ್ಕೆ ದುಡಿದಂಥ ಸಮಿತಿಗಳನ್ನೆಲ್ಲ ಮಾಡಿದ್ದಾರೆ, ಬೇರೆ ಬೇರೆ ಸಮಿತಿ ಮಾಡಿದ್ದಾರೆ, ಅವರೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಹಾಗೆ ನಮ್ಮ ಹಳೆ ವಿದ್ಯಾರ್ಥಿಗಳು ನಾವು ಕೂಡ ದೂರದಲ್ಲಿದ್ದೇವೆ, ನಾವು ಕೂಡ ಹಳೆ ವಿದ್ಯಾರ್ಥಿ ಸಂಘಕ್ಕೆ ಸೇರಲಿಲ್ಲ ನಾವು, ಆದರೆ ಇನ್ನು ಮುಂದಕ್ಕೆ ನಾವು ಕೂಡ ಸೇರ್ತೇವೆ. ಭಾಳ ಸಂತೋಷ ವಿಷಯ. ಯಾಕೆಂದರೆ ಪೇಟೆಗಳಲ್ಲಿ ಶಾಲೆ ಮಾಡುವುದು ಭಾಳ ಈಸಿ ಕೆಲಸ. ಇಂಥ ಕುಗ್ರಾಮದಲ್ಲಿ ಈ ಶಾಲೆಯನ್ನು ಮಾಡಬೇಕಾದ್ರೆ ಮಕ್ಕಳು ಕಡಿಮೆ ಇರ್ತಾರೆ, ಹತ್ತಿರ ಇರೋದಿಲ್ಲ. ಅದಕ್ಕೆ ಕೂಡ ಅವರು ನನ್ನ ಅಂದಾಜು ನನಗೆ ತಿಳಿದಾಗೆ ಒಂದು ಬಸ್ಸನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ತೇನೆ. ಆದ ಕಾರಣ ನೀವು ಸರೌಂಡಿಂಗ್ಸ್ ಏರಿಯಾಕ್ಕೆ ಹೋಗಿ ಕೂಡ ಮಕ್ಕಳನ್ನು ಕೂಡ ತರಬಹುದು. ಅಂಥ ಒಂದು ಸಂದರ್ಭದಲ್ಲಿ ಈ ಒಂದು ಸಂತಸದ ದಿನ ಮುಂದಕ್ಕೆ ಇದು ಹೆಚ್ಚಾಗಲಿ. ಎಲ್ಲರಿಗೂ ಶುಭಾಶಯಗಳನ್ನು ಕೋರುತ್ತಾ ನಿಮ್ಮೆಲ್ಲರ ನಾನು ನನ್ನ ಶಾಲೆಗೆ ಕಲಿತಂಥ ಈ ಶಾಲೆಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಲಾಂಗ್ ಲಿವ್. ವಂದನೆಗಳು ಸರ್ ನಿಮ್ಮ ಪ್ರೀತಿಯ ಮಾತುಗಳಿಗೆ. ಮುಂದಕ್ಕೆ ಕುಳೂರು ಗ್ರಾಮ ಪಂಚಾಯತ್ ಸದಸ್ಯರಾಗಿ ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿಯಾಗಿ ನಮ್ಮೊಂದಿಗೆ ಸದಾ ಲವಲವಿಕೆಯಿಂದ ಕೆಲಸ ಮಾಡುವವರು ಜನಾರ್ದನ ಪೂಜಾರಿಯವರು ಈ ಸಂದರ್ಭದಲ್ಲಿ ಶತಮಾನೋತ್ಸವದ ಶುಭವನ್ನು ನಮಗೆಲ್ಲರಿಗೂ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮಾತೆಗಳ ನಮಸ್ಕಾರ. ಇತ್ತೆ ಪಾತೆರುಣ ಪುರ್ತತ್ ದಯಂಡ ಒಂಜಿ ಮೇಟೆ ದೊಂಬುದ ಬೆಚ್ಚಲ ಬುಕೊಂಜಿ ಬಂಜಿಗೆ ಬಡವುದ ಬೆಚ್ಚಲ ಅಂಚ ಟೈಮ್ ಏತಲಾಂಡು ಗಂಟೆ ರಡ್ಡು ಕರಿಯೊಂದು ಬತ್ತನೆ ಅಣ್ಣಲ್ಲ ಒಂಜಿ ರಡ್ಡು ಪಾತೆರ ದಯಂಡ 1924 24
ಈ ಶಾಲೆ ಸ್ಥಾಪನೆ ಕುಳೂರು ಕೆಳಗಿನ ಮನೆ ಅಲ್ಪ ಸ್ಥಾಪನೆ ಆತನ ಏಕೋಪಾಧ್ಯಾಯ ಶಾಲೆ ಅಂಡಲ ಐದುಕ ಇತ್ತೈನಿ 100 ವರ್ಷ ಆಚರಣೆ ಮನ್ಪುಣಾಗ ಒಂಜಿ ಮುಳಿತ ಶಾಲೆರ್ದು ಪ್ರಾರಂಭವಾಯಿನ ಶಾಲೆ ಇನಿ ಎಡ್ಡ ರೀತಿಡು 100 ವರ್ಷ ಅನಗ ನಮ್ಮ ಈ ಕುಳೂರು ಶಾಲೆ 100 ಜೋಕುಲ ಆಪುಣ ಸಂತಸದ ವಿಷಯ ನನದೈತೆ ಜೂನು ತುಂಗಳುಗಾಣಗ ನಮ್ಮ ಶಾಲೆಡು 100 ಜೋಕುಲೆಡ್ದಲ ಮಿತ್ ಸೇರ್ಪಡೆ ಆಪಣಂಚಿನಂಜಿ ಇಂದುಂಡು ಅಪ್ಪ ಹೇಗೆ ಪ್ರಧಾನ ಕಾರಣ ನಮ್ಮ ಮುಲ್ತ ಶಿಕ್ಷಕ ವೃಂದ ಆ ಶಾಲಾ ಮುಖ್ಯೋಪಾಧ್ಯಾಯರ್ಲ ಅಂಚನೆ ಬಾಕಿದ ಶಿಕ್ಷಕರ್ನಕಲ್ನ ಸರ್ವ ಸಹಕಾರ ಇತ್ತಿನ ಹಿಡ್ದಿಲ್ಲ ಅಂಚನೆ ಈ ಊರ್ದ ಹಳೆ ವಿದ್ಯಾರ್ಥಿ ಸಂಘಲ ಈ ಊರ್ದ ಹಳೆ ವಿದ್ಯಾರ್ಥಿ ಸಂಘದಕ್ಕಲ್ಲ ಅಂಚನೆ ಕೊಡುಗೈ ದಾಣಿನಕಲ್ಲ ನಮ್ಮ ತನು ಮನ ಧನ ಇಂದೆನ ಮೂಜಿ ನಮ್ಮ ಕೇನುಡು ಒಂಜಿ ತನು ನಂಡ ನಮ್ಮ ಶರೀರದ ಆಪಣಂಚಿನಳ ಒಂಜಿ ಮನಸ್ಸಲ ಬುಕಂಜಿ ಧನ ಈ ಮನಸ್ಸು ಸರಿಯಾದ ನಮ್ಮ ಇತ್ರನೇ ನಮ್ಮ ಧನ ಐಕ ಉಪಯೋಗ ಮನ್ಪರೆ ಕಾರಣ ಮಾತಕ್ಲ ಪ್ರಧಾನವಾದ ನಮ್ಮ ಮನಸ್ಸು ತುಂಬುಬೋಡು ಅಂಚನೆ ಶತಮಾನೋತ್ಸವ ಸಂಭ್ರಮದ ಈ ಪೊರ್ತುಡು ನಂಗೆ ಶಾಲೆಗೆ ಒಂಜಿ ಸುಸಜ್ಜಿತವಾಯಿನಂಚಿನ ಒಂಜಿ ರಂಗಮಂದಿರ ಆವಡೊಂದು ನಮ್ಮ ಸದಾಶಿವನ್ನಡ ಕೇನನ್ನಗ ಓಕೆ ಕೊರ್ತು ಇನಿ ಭಾರಿ ಶೋಕದ ಸುಸಜ್ಜಿತವಾಯಿನಂಚಿನ ಒಂಜಿ ರಂಗಮಂದಿರ ಸುಮಾರು 20 ಲಕ್ಷ ರೂಪಾಯಿದ ವೆಚ್ಚಡು ನಂಗೆ ಮನ್ತು ಕೊಡ್ತೀರಿ ಅಂಚನೆ ಅವು ಯಾರೊಂದು ನಂಗೊಂಜಿ ಎಲ್ಲಿಯ ಇಂಟರ್ಲಾಕ್ ಬಾರ್ದು ಸೀಟ್ ಬಾರ್ದು ಒಂಜಿ ಒಂದು ಬೋರ್ಡ್ ಒಂದು ಬಣ್ಣಗ ಐ ಕಾರಣ ಮೆಗಿ ರಘುರಾಮ್ ಶೆಟ್ಟರ್ಲ ಓಕೆ ಮಾಡಿದ್ದು ಇನಿ ಶಾಲೆನು ನಮ್ಮ ಸರಕಾರಿ ಶಾಲೆಯನ್ನು ಉತ್ತಮ ರೀತಿಡು ಮುಂದೋಡಿಸೊಂದುಳ್ಳೇರು ಆಂಡ ನಂಗೆ ಇನಿ ಒಂಜಿ ಕೊರತೆ ಬಂಡ ಮುಲ್ತ ಕೆಲವು ನಮ್ಮ ದುಂಬು ಇತ್ತ ಸದಾಶಿವಣ್ಣ ಹತ್ರ ಮುಲ್ತ ಹಳೆ ವಿದ್ಯಾರ್ಥಿಗಳು ಕನ್ನಡ ಕಲ್ತಿದೆ ದುಂಬುದಾಯಂಡ ಇಂಗ್ಲೀಷ್ ಮೀಡಿಯಂ ಇಜ್ಜಂಡು ಆ ಶಾಲೆಡ್ಲ ಇನಿ ಕನ್ನಡ ಈ ಶಾಲೆ ಕನ್ನಡ ಕಲ್ತದೆ ಇನಿ ಮಿಲಿಟ್ರಿ ಅತನ ಮನವಲ್ಲ ಉದ್ಯೋಗವು ಸೇರ್ತನೆ ಈ ಕುಳೂರು ಶಾಲೆದ ಕನ್ನಡ ಕಲ್ತದೆ ಪೋತನೆ ಇನಿ ನಮ್ಮ ಕಾಲ ಬದಲಾವಣೆಗ ಕೆಲವು ಶಾಲೆ ದಿಕ್ಕಡೆ ಇಂಗ್ಲೀಷ್ ಮೀಡಿಯಮು ಈ ಸರಕಾರಿ ಶಾಲೆಗೆ ಪೈಪೋಟಿ ಕೊರ್ನಾಗ ಕೇರಳ ಸರ್ಕಾರ ಐಕ್ ಸರಿಯಾದ ಕೇರಳ ಶಾಲೆನು ಹೈಟೆಕ್ ಮಂತದು ಎಡ್ಡ ರೀತಿಡು ಆರೋಗ್ಯ ಇಲಾಖೆಡ್ಲ ವಿದ್ಯಾಭ್ಯಾಸ ಇಲಾಖೆಡ್ಲ ನಂಬರ್ 1 ಮಂತ್ ಬಡ್ನ ಈ ಕೇರಳ ಸರ್ಕಾರಗಳ ಅಂಚನೆ ಮೂಳು ಬತ್ತು ಸೇರ್ನ ಮಾತುಗಳನ್ನು ಅಭಿನಂದನೆ ಸಲ್ಲಿಸೋ ಒಂದು ಒಂದೆರಡು ಮಾತುಗಳು ಉಂಟವೆ. ಜೈ ಭಾರತ್. ವಂದನೆಗಳು ಸರ್. ಕಾರ್ಯಕ್ರಮದ ಮುಂದಕ್ಕೆ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವ ಶ್ರೀ ಮೊಹಮ್ಮದ್ ಹಾಜಿ ಕಂಚಿಲೆ ಇವರು ಒಂದೆರಡು ಮಾತುಗಳನ್ನು ಈ ಸಂದರ್ಭದಲ್ಲಿ ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸನ್ಮಾನ್ಯ ಅಧ್ಯಕ್ಷರೇ ಹಾಗೂ ವೇದಿಕೆಯಲ್ಲಿ ನೆರೆದಂಥ ಗಣ್ಯ ವ್ಯಕ್ತಿಗಳೇ ಹಾಗೂ ಸಹೋದರ ಸಹೋದರಿಗಳೇ, ಇಂದು ನಾವು ಒಂದು ಸಂತೋಷದ ಕ್ಷಣದಲ್ಲಿದ್ದೇವೆ. ಕಾರಣ 100 ವರ್ಷವನ್ನು ಪೂರ್ತಿ ಮಾಡುತ್ತಾ ಇದ್ದ ಈ ಸಂದರ್ಭದಲ್ಲಿ 1923ರಲ್ಲಿ 2023ರಲ್ಲಿ ಈ ಸಮಾರಂಭಕ್ಕೆ ಚಾಲನೆ ಕೊಟ್ಟಿದ್ದೇವೆ. ಈಗ 24ರಲ್ಲಿ ಇಂದು ನಾಳೆ ಸಂಜೆ ಕಾರ್ಯಕ್ರಮ ಕೊನೆಗೊಳ್ಳಲಿದೆ. ಆದರೆ ನಾವು ಈಗ ನೋಡಬೇಕಾದ್ದು ಇಲ್ಲಿ ಕಲಿತಂಥ 90-85 ವರ್ಷ ಪ್ರಾಯದ ಹಳೆ ವಿದ್ಯಾರ್ಥಿಗಳು ಈ ಸಮಾರಂಭಕ್ಕೆ ಬಂದು ನಮ್ಮೊಂದಿಗೆ ಕೈ ಜೋಡಿಸಿತು. ಅದು ದೊಡ್ಡ ಸಂಗತಿ. ದಾಸಣ್ಣ ಆಳ್ವರು ತಮ್ಮ ಅನಾರೋಗ್ಯದ ಮಿತ ಆದರೂ ಕಾರ್ಯಕ್ರಮ ಆಗಿಸಿದ್ದಾರೆ. ಅದೇ ರೀತಿ ಅಂಜಪಕಲ ಅವರ ಮಗ ಸದಾನಂದ ವಕೀಲರು, ನಾವು ಹೋಗಿ ಅವರನ್ನು ಸುಬ್ರಹ್ಮಣ್ಯಕ್ಕೆ ಹತ್ತಿರ ಮೀಟಾದಾಗ ಭಾಳ ಸಂತೋಷದ ಒಪ್ಪಿ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತೇವೆ. ಅದೇ ರೀತಿ ಇಂದು ನಾವು ಈ ಕಾರ್ಯಕ್ರಮ 2016ರಲ್ಲಿ ವಿನೋದ್ ಸರ್ ಅವರು ಸ್ಥಾಪನೆ ಮಾಡಿದಂಥ ಚಾಲನೆಗೊಟ್ಟಂಥ ಒಂದು ಹಳೆ ವಿದ್ಯಾರ್ಥಿ ಸಂಘ, ಅದಕ್ಕೆ ನಂತರ ಶರ್ಮ ಸೇರ್, ಈಗ ಮಾಲತಿ ಮೇಡಮ್,
ಅದೇ ರೀತಿ JP ಸೇರ್ ಹಾಗೂ ಅಧ್ಯಾಪಕ ವೃಂದ ಅವರು ನೇತೃತ್ವ ಕೊಟ್ಟಾಗ ನಮಗೆ ಇದರಲ್ಲಿ ಕೆಲಸ ಮಾಡಲು ಭಾರಿ ಸಂತೋಷವಾಯಿತು. ಅದನ್ನು ಮುನ್ನಡೆಸಲು ನಮ್ಮ ಈ ಟೀಮಿನಲ್ಲಿ ನೇತೃತ್ವ ವಹಿಸಿದಂಥ ಕನ್ಯಾಣ ಸದಾಶ್ ಶೆಟ್ಟಿ ಮತ್ತು ರಘುರಾಮ್ ಶೆಟ್ಟಿ, ಅದೇ ರೀತಿ ಮೋಹನ್ ಶೆಟ್ಟಿ ಅಂತ ಹಲವಾರು ಗಣ್ಯರು ನಮ್ಮೊಂದಿಗೆ ಕೈ ಜೋಡಿಸಿದಾಗ ನಮಗೆ ಈ ವಾಹನವನ್ನು ಭಾಳ ವಿಜೃಂಭಣೆಯಿಂದ ಮುನ್ನಡೆಸಲು ಸಾಧ್ಯವಾಯಿತು. ಕಾರಣ 16-17ರಲ್ಲಿ 28 ವಿದ್ಯಾರ್ಥಿಗಳಿದ್ದಾಗ ಸದಾಶಿವ ಶೆಟ್ಟರಲ್ಲಿ ಮತ್ತು ರಘುರಾಮ್ ಶೆಟ್ಟಿ ವಿನಂತಿಸಿದಾಗ ಅವರು ಒಂದು ಉತ್ತಮ ವಾಹನವನ್ನು ಕೊಟ್ಟರು. ಆ ವಾಹನದಿಂದ ಎಲ್ಲ ಮಕ್ಕಳನ್ನು ಕರೆದು ತಂದು ಈಗ ಅದು 100ಕ್ಕೆ ಮುಟ್ಟಿತು. ಈಗ ಮೊನ್ನೆ ತಾನೇ ಮತ್ತೊಂದು ವಾಹನವನ್ನು ಅವರ ಕಂಪನಿ ಕೊಡುಗೈ ದಾನಿಗಳದವರು ಇಲ್ಲಿಗೆ ಸಮರ್ಪಿಸಿದ್ದಾರೆ. ಅದೇ ರೀತಿ ಉತ್ತಮ ರೀತಿಯ ಈ ರಂಗಮಂಟಪವನ್ನು ಸುಸಜ್ಜಿತವಾದ ರೀತಿಯಲ್ಲಿ ಈಗ ತಾನೇ ಉದ್ಘಾಟನೆಗೊಂಡಿದೆ. ಅದನ್ನು ಮನಗಂಡಾಗ ನನಗೂ ಮತ್ತು ಜಯರಾಮ್ ಇವರಿಗೆ ಜಯರಾಜ್ ಅವರಿಗೆ ಒಂದು ನೆನಪಾಯಿತು. ಇದು ಮಾತ್ರವಲ್ಲ, ಇನ್ನೂ ಒಂದು ಸೀಟ್ ಹಾಕಬೇಕು. ಇನ್ನು ಈ ಹಿಂದುಳಿದ ಪ್ರದೇಶದಲ್ಲಿ ಯಾವುದೊಂದು ಒಂದು ಸಮಾರಂಭವನ್ನು ನಡೆಸಿದರೆ ಒಂದು ಉತ್ತಮ ರೀತಿಯ ಒಂದು ಬಾಡಿಗೆಯನ್ನು ಪಡೆದು ಈ ಶಾಲೆಯನ್ನು ಮುನ್ನಡೆಸಲು ಸಾಧ್ಯವಾಗಿತ್ತು ಎಂದು ನಾವು ಮನಗಂಡಿವೆ. ಕಾರಣ 2 ಲಕ್ಷ ರೂಪಾಯಿ ವರ್ಷದಲ್ಲಿ ಖರ್ಚಿದೆ. ಒಂದು ಕ್ಲಾಸನ್ನು ನಾವು ನಡೆಸುತ್ತಾ ಇದ್ದೇವೆ. ಆಗ ಆ ವಿಷಯವನ್ನು ಮೊದಲು ನಾನು ರಘುರಾಮ್ ಶೆಟ್ಟಿಯವರಲ್ಲಿ ಹೇಳಿದಾಗ ರಘುರಾಮ್ ಶೆಟ್ಟಿ ಅವರು ಅದನ್ನು ವಿಮರ್ಶನೆ ಮಾಡ್ತಾರೆ. ಅಷ್ಟು ಪಕ್ಕ ಕೊಡುವುದಿಲ್ಲ ಅವರು. ಕಾರಣ ಅದು ಎಂಥದಕ್ಕೆ ಯಾವುದಕ್ಕೆ ಅವರು ಅದಕ್ಕೆ ಈ ವಿಷಯವನ್ನು ಹೇಳಿದಾಗ ಸರಿ ಬಹಳಷ್ಟು ಸಂತೋಷದ ಒಪ್ಪಿಕೊಂಡರು. ಶಾಲಾ ಅಭಿವೃದ್ಧಿ ಸಮಿತಿಗೆ ಕೂಡಲೇ 6 ಲಕ್ಷ ರೂಪಾಯಿಯನ್ನು ಸಮರ್ಪಣೆ ಮಾಡಿದರು. ಅದು ಕೆಲಸವು ಭಾಳ ಮಂದಗತಿಯಲ್ಲಿ ಆಗಲು ಕಾರಣ ನಾವು ಅವರ ಮಾತೃಶ್ರೀಯವರು ತಾಯಿಯವರು ನಿಧನ ಹೊಂದಾಗ ಅವರ ಒಂದು ಕಾರ್ಯಕ್ರಮ ಕಳೆದ ನಂತರವೇ ಶುರು ಮಾಡುವ ಎಂದು ಅದು ಶುರು ಮಾಡಿದ್ದೇವೆ. ರಾತ್ರಿ ಹಗಲಾಗಿ ಈಗ ಕಾರ್ಯಕ್ರಮ ಈ ಕಾಮಗಾರಿಗೆ ಪೂರ್ತಿಯಾಗಿದೆ. ಒಂದು 7 ಲಕ್ಷಕ್ಕೂ ಮೇಲ್ಪಟ್ಟು ಈಗ ತಾನೇ ಅದಕ್ಕೆ ಖರ್ಚಾಗಿದೆ. ಅದೇ ರೀತಿ ಅವರ ಆ ಕೊಡುಗೈ ದಾನಿಗಳ ಸಹಕಾರದಿಂದ ತಮ್ಮೆಲ್ಲರ ಸಹಾಯದಿಂದ ಈ ಸಂಸ್ಥೆಯು ಭಾಳಷ್ಟು ವಿಜೃಂಭಣೆಯಿಂದ ಮುನ್ನಡೆಯಲು ಸಾಧ್ಯವಾದಕ್ಕೆ ನನಗೆ ಭಾಳ ಸಂತೋಷವಿದೆ. ಅಧ್ಯಕ್ಷನೆಂಬ ನೆಲೆಯಲ್ಲಿ ಮಾತ್ರ ನಾನಿದ್ದರೆ ನನ್ನೊಟ್ಟಿಗೆ ನನ್ನ ಟೀಮ್ ಉಂಟಲ್ಲ, ಅದು ಭಾಳ ದೊಡ್ಡ ಟೀಮು. ಈ ಇಬ್ಬರನ್ನು ಬಿಟ್ಟು ಈ ಮೂವರನ್ನು ಬಿಟ್ಟು ಹಲವಾರು ಹಳೆ ವಿದ್ಯಾರ್ಥಿಗಳು ಹಗಲು ರಾತ್ರಿ ಅದು ಹೇಳಿ ಈಗ 1 ತಿಂಗಳಿಂದ ಅವರ ಶ್ರಮ ಉಂಟಲ್ಲ, ಅದು ಯಾರು ಒಂದು ಸ್ವಂತ ಮನೆಯಲ್ಲಿ ನಡೆಯುವ ಕಾರ್ಯಕ್ರಮಕ್ಕಿಂತಲೂ ಉತ್ತಮ ರೀತಿಯಲ್ಲಿ ತಮ್ಮ ಸಮಯವನ್ನು ಎಲ್ಲ ಇಲ್ಲಿಯೇ ಉಪಯೋಗಿಸಿ ಇಷ್ಟು ಮಟ್ಟಕ್ಕೆ ನಾಳೆ ಸಂಜೆವರೆಗೆ ಅವರ ಶ್ರಮ ಮುಂದರಿಯಲಿದೆ. ಅದು ನಮ್ಮ ಶ್ರಮ ಅಲ್ಲ, ನಮ್ಮ ಹಳೆ ವಿದ್ಯಾರ್ಥಿ ಮತ್ತು PT ಅವರ ಸಹಕರಣ, ಅದೇ ರೀತಿ JP ಮಾಸ್ಟರ್ ಅವರ ಆ ಒಂದು ಶ್ರಮ, ಆ ಮೇಡಮ್ ಅವರ ಶ್ರಮ, ಅದು ಎಲ್ಲವೂ ಇದಕ್ಕೆ ಒಂದು ಮುಖ ಕನ್ನಡಿಯಾಗಿದೆ. ತಾನು ಹೆಚ್ಚು ಸಮಯವನ್ನು ಈ ಸಮಯ ಉಪಯೋಗಿಸಿದ್ದಿಲ್ಲ, ಆದರೆ ಅವರು ಕೊಟ್ಟ ಭರವಸೆ ಉಂಟಲ್ಲ, ಏನು ಬೇಕಾದರೂ ನಾವು ಕೊಡ್ತೇವೆ. ನಾವು ಸದಾನಂದ ಶೆಟ್ಟಿಯವರಿಗೆ ಮೊನ್ನೆ ರಾತ್ರಿ ಹೋಗುವಾಗ ಅವರು ಸಂತೋಷದಿಂದ ಒಪ್ಪಿ ಇಲ್ಲಿ ಬಂದರು. ತುಂಬ ಕೊಡುಗೈ ದಾನಿಯಾದ ಶ್ರೀಧರ್ ಶೆಟ್ಟಿ ಅವರೆಲ್ಲ ತುಂಬ ಏನು ಬೇಕಾದರೂ ಇನ್ನೂ ಸಹಾಯ ಮಾಡಲು ಮುಂದಾಗಿದ್ದಾರೆ ಎಂಬ ಭರವಸೆಯನ್ನು ಕೊಟ್ಟಿದೆ. ಇನ್ನೂ ಹಲವಾರು ಕಾರ್ಯಕ್ರಮ ಮುನ್ನಡೆಯಬೇಕು. 100 ವರ್ಷದಲ್ಲಿ ಇದು ಕೊನೆಗೊಳ್ಳುವುದಿಲ್ಲ, ಇನ್ನು ಮುಂದರಿತಾ ಹೋಗಬೇಕು. ಈ ಶಾಲೆ ಅಪ್ಗ್ರೇಡ್ ಹೈಸ್ಕೂಲ್ನವರೆಗೆ ಮುಂದರಿಬೇಕು ಎಂದು ನಮ್ಮೆಲ್ಲರ ನಮ್ಮೆಲ್ಲರ ಆಸೆಯನ್ನು ಪರಮಾತ್ಮನು ಪೂರೈಸಲಿ. ಈ ಸಹಕಾರ ಕೊಟ್ಟ ಎಲ್ಲರಿಗೂ ಇನ್ನು ಮುಂದೆಯೂ ಇಂಥ ವಿದ್ಯಾಭಿಮಾನ ಇಂಥ ಶಾಲೆಗಳಿಗೆ ಸಹಕರಿಸುವಂಥ ಸೌಭಾಗ್ಯ ಬರಲಿ. ನಮ್ಮ ಜೀವನದಲ್ಲಿ ತಾವು ಸಂಪಾದಿಸಿದ ಹಣವನ್ನು ತಮ್ಮ ಸ್ವಂತ ಕುಟುಂಬಕ್ಕೆ ಬಳಸದೆ ಇಂಥ ಕಾರ್ಯಕ್ರಮಕ್ಕೆ ಬಳಸಿ ದೇವಸ್ಥಾನ, ಮಸೀದಿ, ಇಂಗ್ರೇಜಿಯಿಂದಲೂ 1ನೇ ಸ್ಥಾನದಲ್ಲಿ ನಮ್ಮ ಶಾಲೆ, ನಾವು ಕಲಿತಂಥ ನಮ್ಮನ್ನು ಮನುಷ್ಯರಾಗಿ ಬೆಳಗಿಸಲು ಸಾಧ್ಯವಂತ ಈ ಶಾಲೆಗೆ ಉಪಯೋಗಿಸಲು ಎಲ್ಲರಿಗೂ ದೇವರು ಸನ್ಮಾನಿಸಿ ಕೊಡಲಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಅಭಿನಂದಿಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಭಾರತ್. ವಂದನೆಗಳು ಸರ್. ಕಾರ್ಯಕ್ರಮದ ಮುಂದಕ್ಕೆ ನಮ್ಮ ಹಳೆ ವಿದ್ಯಾರ್ಥಿಗಳಾದಂತಹ ಪ್ರಭಾಕರ್ ರೈ, ಅದೇ ರೀತಿ ಚಂದ್ರಶೇಖರ್ ಶೆಟ್ಟಿ, ಅದೇ ರೀತಿ ಶ್ರೀಧರ ಸೇನವ, ಅದೇ ರೀತಿ ಸದಾನಂದ ಪಕ್ಕಳ ಇವರಿಗೆ ಸದಾಶಿವ ಕೆ ಶೆಟ್ಟಿ ಕುಳೂರು ಕನ್ಯಾನ ಇವರು ಗೌರವಾರ್ಪಣೆಯನ್ನು ಮಾಡಲಿದ್ದಾರೆ. ಅದೇ ರೀತಿ ಈ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸಿದಂತಹ ಪದ್ಮಾವತಿ, ಅದೇ ರೀತಿ ಪದ್ಮಿನಿ ಇವರು ಕೂಡ ವೇದಿಕೆಗೆ ಆಗಮಿಸಿ
ಗೌರವ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ತಲೇಕಲ ಶಾಲೆಯ ಮುಖ್ಯೋಪಾಧ್ಯಾಯರಂತಹ ಗೋಪಣ್ಣ ಇವರು ಕೂಡ ವೇದಿಕೆಗೆ ಆಗಮಿಸಿ ತಲೇಕಲ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಗೋಪಣ್ಣ ಇವರು ಕೂಡ ವೇದಿಕೆಗೆ ಆಗಮಿಸಿ ಗೌರವ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ವೇದಿಕೆಯಲ್ಲಿ ಅತಿಥಿಗಳಾಗಿ ಇರುವವರು ನಾರಾಯಣ ಹೆಗಡೆ ಇವರಿಗೂ ಕೂಡ ಗೌರವ ಸ್ಮರಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಲವಾರು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದಂತಹ ಶ್ರೀಮತಿ ಪದ್ಮಾವತಿ ಅದೇ ರೀತಿ ಶ್ರೀಮತಿ ಪದ್ಮಿನಿ ಇವರು ವೇದಿಕೆಗೆ ಆಗಮಿಸಿ ಗೌರವ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ವಂದನೆಗಳು ಪದ್ಮಾವತಿ ಟೀಚರ್ ಇವರಿಗೆ. ಮುಂದಕ್ಕೆ ಶ್ರೀಮತಿ ಪದ್ಮಿನಿ ಟೀಚರ್ ಇವರು ಗೌರವ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ತಲೇಕಲ ಶಾಲೆಯ ಮುಖ್ಯ ಶಿಕ್ಷಕರಾಗಿರುವ ಗೋಪಣ್ಣ ಇವರು ಕೂಡ ಗೌರವ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸೀತಾರಾಮ ಶೆಟ್ಟಿ ಮಾನೂರು ಇವರು ನಾಳೆಯ ನಮ್ಮ ಮುಖ್ಯ ಅತಿಥಿಗಳಾಗಿರುತ್ತಾರೆ. ಅದೇ ರೀತಿ ಶ್ರೀನಿವಾಸ ರಾವ್ ಪಿ ಬಿ ಇವರಿಗೂ ಕೂಡ ಗೌರವ ಸ್ಮರಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ಕೊನೆಗೆ ಧನ್ಯವಾದ ಸಮರ್ಪಣೆ ಶ್ರೀ ಜಯಪ್ರಶಾಂತ್ ಪಾಲೆಂಗ್ರಿ ಶಾಲಾ ಶಿಕ್ಷಕರು. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ನಮಿಸುತ್ತಾ ನಮ್ಮ ಈ ಸಭಾ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ಸಮಯದ ಅಭಾವ ವೇಳೆ ಮೀರುತ್ತಾ ಇರೋದರಿಂದ ಚುಟುಕಾಗಿ ನಾನು ಈ ಧನ್ಯವಾದ ಸಮರ್ಪಣೆಯನ್ನು ಮಾಡಿ ಮುಗಿಸ್ತೇನೆ. ಇಂದಿನ ನಮ್ಮ ಶತಾಬ್ದಿ ಸಂಭ್ರಮದ ಪ್ರಯುಕ್ತ ಕುಳೂರು ಸದಾಶಿವ ಕೆ ಶೆಟ್ಟಿ ಇವರು ನಿರ್ಮಿಸಿಕೊಟ್ಟಂತಹ ಕೊಡುಗೆಕೊಟ್ಟಂತಹ ರಂಗಮಂದಿರ ಸದಾಶಿವ ರಂಗಮಂದಿರ ಹಾಗೂ ಸಭಾಂಗಣದ ವ್ಯವಸ್ಥೆ ಮಾಡಿರುವಂತಹ ಶ್ರೀಯುತ ರಘುರಾಮ ಕೆ ಶೆಟ್ಟಿ ಕುಳೂರು ಕನ್ಯಾನ ಇಬ್ಬರು ಸಹೋದರಿಗೂ ನಮ್ಮ ಶಾಲಾ ಶತಮಾನೋತ್ಸವ ಸಮಿತಿ ಹಾಗೂ ಶಾಲಾ ಪರವಾಗಿ ಹಾಗೆ ಊರವರ ಪರವಾಗಿ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಸರ್. ನಿಮ್ಮ ಈ ಕೊಡುಗೆ ಯಾವತ್ತಿಗೂ ಕೂಡ ನಾವು ಮರಳಿಕ್ಕಿಲ್ಲ, ಹಾಗೆ ಈ ಊರು ಅಂತೂ ಯಾವತ್ತೂ ಮರಳಿಕ್ಕಿಲ್ಲ, ಇದು ಚಿರ ಶಾಶ್ವತವಾಗಿ ಉಳಿತದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಇನ್ನು ನಮ್ಮ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂತಹ ಕುಳೂರು ಬೀಡಿನ ಶ್ರೀಯುತ ದಾಸಣ್ಣ ಆಳ್ವ ಅವರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಜೊತೆಗೆ ಶತಮಾನೋತ್ಸವದ ಪ್ರಯುಕ್ತ ಮಾಡಿದಂತಹ ಅರಳು ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡಿದಂತಹ ಜಿಲ್ಲಾ ಶಿಕ್ಷಣಾಧಿಕಾರಿ ಶ್ರೀಯುತ ದಿನೇಶ್ ವಿ ಸರ್ ಅವರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದಾನೆ. ಜೊತೆಗೆ ವೇದಿಕೆಯಲ್ಲಿ ಇರುವಂತಹ
ಶ್ರುತ ಸದಾನಂದ ಪಕಳ, ಕಮಲಾಕ್ಷಿ ಕಾಸರಗೋಡು ಜಿಲ್ಲಾ ಪಂಚಾಯತ್ ಸದಸ್ಯೆ, ಜನಾರ್ದನ ಪೂಜಾರಿ ವಾರ್ಡ್ ಸದಸ್ಯರು, ಕೆ ಆರ್ ಜಯಾನಂದ ಅಧ್ಯಕ್ಷರು ಕೇರಳ ತುಳು ಅಕಾಡೆಮಿ, ಶ್ರೀ ಪ್ರಭಾಕರ್ ರೈ ನಡುಹಿತ್ಲು, ಗುಬ್ಯ ಶ್ರೀಧರ್ ಭಟ್, ಹಾಗೆ ನಿವೃತ್ತ ಉಪಜಿಲ್ಲಾ ಶಿಕ್ಷಣಾಧಿಕಾರಿ ಶ್ರೀಯುತ ಕೃಷ್ಣಮೂರ್ತಿ ಸ, ಕೇರಳ ಪ್ರಾಂತ್ಯ ಕನ್ನಡ ಮಾಧ್ಯಮ ಅಧ್ಯಾಪಕರ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ಶ್ರೀನಿವಾಸರಾವ್ ಪಿ ಬಿ ಸ, ಶ್ರೀಯುತ ಚಂದ್ರಶೇಖರ ಶೆಟ್ಟಿ ನಿವೃತ್ತ PWD ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಹಾಗೆಯೇ ಶ್ರೀಧರ ಸೇನವ ಕಾಪು ಸ, ಹಾಗೆಯೇ ಶ್ರೀಯುತ ಮೋಹನ್ ಶೆಟ್ಟಿ ಮಜ್ಜ, ಶ್ರೀಯುತ ನಾರಾಯಣ ಹೆಗ್ಡೆ ಐಲಾ ದೇವಸ್ಥಾನದ ಮುಕ್ತೇಸರು, ಹಾಗೆಯೇ ವೇದಿಕೆಯಲ್ಲಿ ಉಪಸ್ಥಿತರಿದ್ದಂತಹ ಶ್ರೀಯುತ ಪೂವನಿ ಮಾಸ್ಟರ್ ಸ, ಮೊಹಮ್ಮದ್ ಮಾಸ್ಟರ್ ಸ, ವಿನೋದ್ ಕುಮಾರ್ ಸ, ಸತ್ಯನಾರಾಯಣ ಶರ್ಮಾ ಸರ್, ಎಲ್ಲರಿಗೂ ಒಂದೇ ಮಾತಲ್ಲಿ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ನಿಮ್ಮ ಈ ಉಪಸ್ಥಿತಿ ಈ ಕಾರ್ಯಕ್ರಮಕ್ಕೆ ಇನ್ನಷ್ಟು ಗೌರವವನ್ನು ಘನತೆಯನ್ನು ಕೊಟ್ಟಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೆಯೇ ವೇದಿಕೆಯಲ್ಲಿ ಇದ್ದಂತಹ ಶ್ರೀಯುತ ಮೊಹಮ್ಮದ್ ಹಾಜಿ ಅಧ್ಯಕ್ಷರು ಶತಮಾನೋತ್ಸವ ಸಮಿತಿ, ಬಾಲಕೃಷ್ಣ ಶೆಟ್ಟಿ ಪುಯ್ಯೇಲು, ನಾರಾಯಣ್ ನಾಯ್ಕ್ ನಡುಹಿತ್ಲು, ಶ್ರೀಯುತ ಸತೀಶ್ ಎಲಿಯಾಣ ಅಧ್ಯಕ್ಷರು ಶಾಲಾ ವ್ಯವಸ್ಥಾಪನಾ ಸಮಿತಿ, ಶ್ರೀಮತಿ ಸುಚರಿತ ಚಿನಾಲ, ಶ್ರೀಮತಿ ಚೈತ್ರ ಕಲ್ಕ, ಇವರಿಗೂ ಕೂಡ ಎಲ್ಲರ ಪರವಾಗಿ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಮಾಡ್ತಿರುವಂತಹ ಧ್ವನಿ ಮೀಡಿಯಾ ಹಾಗೂ ಶಬರಿ ಸೌಂಡ್ಸ್ ಇವರಿಗೂ ಕೂಡ ಶಾಲಾ ಶತಮಾನೋತ್ಸವದ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದವನ್ನು ಹೇಳುತ್ತಾ, ಮುಂಭಾಗದಲ್ಲಿ ಕುಳಿತಂತಹ ತಮಗೆಲ್ಲರಿಗೂ ಧನ್ಯವಾದವನ್ನು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಅಧ್ಯಕ್ಷರ ಅನುಮತಿ ಮೇರೆಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ ಅಂತ ಹೇಳಿ ಘೋಷಿಸ್ತಾ ಇದ್ದೇನೆ. ಮುಂದಿನ ಶಾಲಾ ಶತಮಾನೋತ್ಸವದ ಕಾರ್ಯಕ್ರಮ ಕ್ಲಪ್ತ ಸಮಯಕ್ಕೆ ನಡೆಯಲಿದ್ದು ಎಲ್ಲರೂ ಸಹಕರಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ತಾ ಇದೆ. ಧನ್ಯವಾದಗಳು. ಅಧ್ಯಕ್ಷರ ಒಪ್ಪಿಗೆಯ ಮೇರೆಗೆ ಈ ಸಭಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಶತಾಬ್ದಿ ಕಾರ್ಯಕ್ರಮ ಮುಂದುವರಿಯುತ್ತದೆ. ಶಾಲಾ ಮಕ್ಕಳಿಂದ ಶಾಲಾ ರಕ್ಷಕ ಶಿಕ್ಷಕ ಸಂಘದ ಸದಸ್ಯರು, ಹಳೆ ವಿದ್ಯಾರ್ಥಿಗಳು ಹಾಗೂ ಊರವರಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ. ಭೋಜನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಎಲ್ಲರೂ ಸ್ವೀಕರಿಸಬೇಕಾಗಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸದಾಶಿವ ರಂಗಮಂದಿರದಲ್ಲಿ ಶಾಲಾ ರಕ್ಷಕ ಶಿಕ್ಷಕ ಸಂಘದ ಸದಸ್ಯರು, ಹಳೆ ವಿದ್ಯಾರ್ಥಿಗಳು ಹಾಗೂ ಊರವರಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿದೆ. ಶಾಲಾ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿದೆ. ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸ್ವೀಕರಿಸಲು ಬಾಕಿ ಇರುವವರು ಆದಷ್ಟು ಬೇಗ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ.
like my heart's on fire. I've never been so sure it's you and I need it all along. When everything's wrong, yeah, you make it right. I've been waiting through the darkest nights, yeah, I've been waiting for planets to align, yeah, I've been wishing, praying for my dreams to come true, yeah, I've been waiting, waiting, waiting for you, yeah, I've been waiting,
ಎಂತ ಹಾಂ ಓಪನ್ ಆಗಿದೆ ಹಾಂ ಆಯ್ತು ಶತಾಬ್ದಿ ಸಂಭ್ರಮ
ಬಸವನಗಾರಿ ಹಿರಿಯ ಪ್ರಾಥಮಿಕ ಶಾಲೆ ತುಳುವಿನ ಶತಾಬ್ದಿ ಸಂಭ್ರಮದ ಸಾಂಸ್ಕೃತಿಕ ಕಾರ್ಯಕ್ರಮ ಇದೀಗ ಸದಾಶಿವ ರಂಗಮಂದಿರದಲ್ಲಿ ಮೂಡಿಬರಲಿದೆ. ಮೊದಲಿಗೆ ಸಮೂಹ ನೃತ್ಯ 3 ಮತ್ತು 4ನೇ ತರಗತಿ ಮಕ್ಕಳಿಂದ ತನ್ಮಯ ಸ್ಕೂಲಿನಲ್ಲಿ ಶ್ರೀನಿಕಾ ಧನಿ ದಿನೇಶ ದಿಶಾ ಗಾಯತ್ರಿ ಇದೀಗ ಹೆಜ್ಜೆ ಹಾಕಲಿದ್ದಾರೆ. ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಈ ಮಕ್ಕಳನ್ನು ಪ್ರೋತ್ಸಾಹಿಸೋಣ. ಚಪ್ಪಾಳೆಯೊಂದಿಗೆ ಪುಟ್ಟ ಪುಟಾಣಿ ಮಕ್ಕಳನ್ನು ವೇದಿಕೆಗೆ ಆಹ್ವಾನಿಸುವ ಪ್ರೋತ್ಸಾಹಿಸುವ.
ವಂದನೆಗಳು ಪುಟಾಣಿಗೆ ಚಪ್ಪಾಳೆಯಲ್ಲಿ ಊಟವನ್ನು ಪ್ರೋತ್ಸಾಹಿಸೋಣ. ಮೊದಲಿಗೆ 1ನೇ ತರಗತಿಯ ವಿದ್ಯಾರ್ಥಿಗಳಿಂದ ಸಮೂಹ ನೃತ್ಯ ಸ್ವರ ಜ್ಞಾನ್ ಜಯಶೆಟ್ಟಿ, ಆಯುಷ ವಿಜಯ್, ಶ್ರೇಯಸ್, ವಿಭಾ, ಪಂಗಿ, ಪ್ರಣವ್, ವಿಭಾ. ಜೋರಾದ ಚಪ್ಪಾಳೆಯಲ್ಲಿ ವಿದ್ಯಾರ್ಥಿಗಳನ್ನು ವೇದಿಕೆಗೆ ಬರಮಾಡಿಕೊಳ್ಳೋಣ. ಇದೀಗ 1ನೇ ತರಗತಿಯ ವಿದ್ಯಾರ್ಥಿಗಳಿಂದ ಸಮೂಹ ನೃತ್ಯ. ಆಗಮಿಸಿದಂತಹ ಎಲ್ಲ ವಿದ್ಯಾಭಿಮಾನಿ ಬಂಧುಗಳಿಗೆ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕುಳ್ಳೂರು ಇದರ ಶತಮಾನೋತ್ಸವ ಸಮಿತಿಯ ಪರವಾಗಿ ಪ್ರೀತಿಪೂರ್ವಕವಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈ ಒಂದು ಸುಂದರವಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮ ಧ್ವನಿ ಚಾನೆಲ್ನಲ್ಲಿ ನೇರ ಪ್ರಸಾರವಾಗ್ತಾ ಇದೆ. ಇದೀಗ 1ನೇ ತರಗತಿ ವಿದ್ಯಾರ್ಥಿಗಳಿಂದ ಸಮೂಹ ನೃತ್ಯ ಸದಾಶಿವ ರಂಗಮಂದಿರದಲ್ಲಿ. ಚುಕ್ಕಿತಾರೆ ನಾಚುವಂತ ಒಮ್ಮೆ ನೀನಗು, ಕೆನ್ನೆ ತುಂಬ ಚಂದ್ರಬಿಂಬ ಚುಂಬಿಸೋ ನಗು, ಮುತ್ತು ಕಂದನಿಂದ ಕದ್ದ ಮುತ್ತಿನಾನದು, ಕೆನ್ನೆ ತುಂಬ ಚಂದ್ರಬಿಂಬ ಚುಂಬಿಸೋ ನಗು, ಮುತ್ತು ಕಂದನಿಂದ ಕದ್ದ ಮುತ್ತಿನಾನದು, ಚಿಂತೆಯನ್ನು ಚಿಂದಿ ಮಾಡಿ ಒಮ್ಮೆ ನೀನದು. ನೊಂದರು ಬೆಂದರು ಚಾರ್ಲಿ ಚಾಪ್ಲಿನು ಲೋಕವನ್ನು ನಗಿಸಲಿಲ್ಲವೇ, ರಾಜ್ ಕಪೂರ್ ಜೀವನ ಏನೇ ಆದರೂ ಖುಷಿಯ ಹಂಚಿ ಹೋಗಲಿಲ್ಲವೇ, ಪಾತ್ರಧಾರರು ಭೂಮಿಲಿ ಎಲ್ಲರೂ ಆಡಿಸೋ ಸೂತ್ರದೇವರು, ಏನೇ ಬಂದರು ಅದೇನೇ ಆದರೂ
ಚಂದ್ರಬಿಂಬ ಚುಂಬಿಸೋ ನಗು, ಮುದ್ದು ಕಂದನಿಂದ ಕದ್ದ ಮುತ್ತಿನ ನಗು, ಚಿಂತೆಯನ್ನು ಚಿಂದಿ ಮಾಡು ಚಂದದ ನಗು. ನಿತ್ಯವೂ ಸೂರ್ಯನು ಮುಳುಗಿ ಹೋದರು ಮತ್ತೆ ಹುಟ್ಟಿ ಬಂದೆ ಬರುವನು, ಚಂದದ ಚಂದ್ರನು ಕರಗಿ ಹೋದರು ಹುಣ್ಣಿಮೆಗೆ ತುಂಬಿ ಹೊಳೆವನು. ಏಳು ಬೀಳಿನ ಈ ನಮ್ಮ ಜೀವನ ಮುಂದಿದೆ ನಿಂಗು ಒಂದಿನ, ನಕ್ಕ ಅಕ್ಷರ ನಿರಾಳ ಮೈಮನ ಅರಳಲಿ ಬಾಳ ಹೂವನ. ಗುನ 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 ಗು ಗುನ 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 ಗು, ಕೆನ್ನೆ ತುಂಬ ಚಂದ್ರಬಿಂಬ ಚುಂಬಿಸೋ ನಗು, ಮುದ್ದು ಕಂದನಿಂದ ಕದ್ದ ಮುತ್ತಿನ ನಗು, ಚಿಂತೆಯೆಲ್ಲ ಚಿಂದಿ ಮಾಡಿ ಒಮ್ಮೆ ನಿನ್ನಗು. ವಂದನೆಗಳು ಪ್ರೀತಿಯ ಪುಟಾಣಿ ಮಕ್ಕಳಿಗೆ. ಜೋರಾದ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹವನ್ನು ನೀಡೋಣ. ಮುಂದಕ್ಕೆ 2ನೇ ತರಗತಿಯ ವಿದ್ಯಾರ್ಥಿಗಳು ವೇದಿಕೆಯಲ್ಲಿ ನೃತ್ಯ ಮಾಡಲಿದ್ದಾರೆ. ಲಿಖಿತ್, ವೀಕ್ಷಿತ, ಸಾತ್ವಿಕ, ಮನ್ವಿತ್, ಉಲ್ಲಾಸ್, ಲಿಖಿತ್ ರಾಜ್, ದೃಶ್ಯ, ಗಗನ್, ಸಂದೀಪ್, ಹನ್ವಿ, ತನ್ವಿ. ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ಳೋಣ. मेरे होठों से धुआंधार निकलती है जो बोली, जैसे जैसे बंदूक की गोली, मेरे तेवर में है तहजीब की रंगीन रंगोली, जैसे जैसे हो ईद में होली। मेरे होठों से धुआंधार निकलती है जो बोली, जैसे जैसे बंदूक की गोली, मेरे तेवर में है तहजीब की रंगीन रंगोली, जैसे जैसे हो ईद में होली। बाकी सब फर्स्ट क्लास है, बाकी सब फर्स्ट क्लास है, बाकी सब फर्स्ट क्लास है, हाँ कसम से बाकी सब फर्स्ट क्लास है। आला रे आला सिम्बा आला, चा 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 इश्कुम चा 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 इश्कुम चा 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 इश्कुम चा 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 इश्कुम चा 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 इश्कुम चा 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 इश्कुम चा। मचिंगा ढोल अभी बजिंगा, दिन दिन ताप देखो आज राजा नचिंगा, नचिंगा नचिंगा आज राजा नचिंगा। मचिंगा मचिंगा ढोल अभी बजिंगा, दिन दिन ताप देखो आज राजा नचिंगा। आया तेरा आया राजा, नाच मेरे साथ आजा, फूल के तू बाजू वाली खिड़की, लेने आया सिम्बा तेरी फिरकी।
me now, I can't break away. आधी सारी फिक्रे तू shake away, shake away. दिल थिरकता डांस वाले ग्रूव पे, नाचूं मैं तो स्टेप मेरा वेखवे वेखवे. आधी सारे काम कल पे डाल के, तक दिन नाची जाए ताल पे. इसको जैसे ब्लूज सारे भूल के, देसी वाले गीत पे तू झूल के. पहले किया जया जया रे, अब करता था तैयार. रमैया मस्तावैया, रमैया मस्तावैया. ವಂದನೆಗಳು ಪುಟಾಣಿ ಮಕ್ಕಳಿಗೆ. ಮುಂದಕ್ಕೆ 3ನೇ ತರಗತಿಯ ವಿದ್ಯಾರ್ಥಿಗಳಿಂದ ಸಮೂಹ ನೃತ್ಯ. ಗಾಯತ್ರಿ, ಹಂಜಿಕಾ, ಚೇತನ, ಪ್ರಶಸ್ತ್, ಪ್ರಥಮ್ ಭಾರದ್ವಾಜ್, ವಂಶಿಕ್, ಯಶ್ವಿಕ್, ಯಶ್ವಿತಾ, ರೋಹಿತ್, ಅಂಕಿತ್ ರಾಜ್, ಅಲಿಮಾ ರೈಜಾ, ಮೈತ್ರಿ, ಮೋಕ್ಷಿತ್, ನಿಶ್ವಿತ್, ಶ್ರೀಜಿತ್, ಧೀರಜ್. ಎಲ್ಲ ವಿದ್ಯಾರ್ಥಿಗಳಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸೋಣ. ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ, ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ. ಹೈ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ, ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ. ತಾರೈದ ತೆಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ, ತಾರೈದ ತೆಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ. ಚೆಂಡದ ಗೊಬ್ಬುನು ಬಾಕ್ಯಾರ್ಡೇ ದಂಕಗ, ನಮ್ಮ ಚೆಂಡದ ಗೊಬ್ಬುನು ಬಾಕ್ಯಾರ್ಡೇ ದಂಕಗ. ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ, ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ. ಮನದಾನಿ ಪಾಡ್ಯದ ದಿನತಾನಿ, ಪರ್ಬದ ಮನದಾನಿ ಪಾಡ್ಯದ ದಿನತಾನಿ. ಜವನೇರೆ ಕೈಟುಂಡು ಮಲ್ಲ ಮಲ್ಲ ಕಟ್ಟದ ಕುರಿ, ಜವನೇರೆ ಕೈಟುಂಡು ಮಲ್ಲ ಮಲ್ಲ ಕಟ್ಟದ ಕುರಿ. ಉರಿಯ ಕೊರ್ಗೆ ಮೈಪೇ ಕಕ್ಕೆದೆದುರು ಸೈತೆ, ಉರಿಯ ಕೊರ್ಗೆ ಮೈಪೇ ಕಕ್ಕೆದೆದುರು ಸೈತೆ. ಕೋರಿ ಮುಟ್ಟು ಪೊರ್ಲು ತೂಲೆ, ಜವನರ್ನ ಉಮೇದ್ ತೂಲೆ. ಕೋರಿ ಮುಟ್ಟು ಪೊರ್ಲು ತೂಲೆ, ಜವನರ್ನ ಉಮೇದ್ ತೂಲೆ. ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ, ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ.
ಕೇಳಲೆ ಪುರಲು ಉರ್ಪುನ ಗಾನು ಕೇಳಲೆ ಡೋಲು ಗುದ್ದುನ ಶಬ್ದ ಕೇಳಲೆ ಪುರಲು ಉರ್ಪುನ ಗಾನು ಕೇಳಲೆ ಹಿರಿಯೇರು ಮಲ್ತಿ ಕಟ್ಟು ಮದಪೂನು ಬೊಚ್ಚಿಯೇ ಹಿರಿಯೇರು ಮಲ್ತಿ ಕಟ್ಟು ಮದಪೂನು ಬೊಚ್ಚಿಯೇ ತೆಂಬೇದ ಬಾಕ್ಯಾರ್ಡು ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡು ಗೊಬ್ಬುಗ ತೆಂಬೇದ ಬಾಕ್ಯಾರ್ಡು ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡು ಗೊಬ್ಬುಗ ತಾರೈದ ತೆಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ತಾರೈದ ತೆಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ಚೆಂಡದ ಗೊಬ್ಬುನು ಬಾಕ್ಯಾರ್ಡೇ ದಂಕಗ ನಮ್ಮ ಚೆಂಡದ ಗೊಬ್ಬುನು ಬಾಕ್ಯಾರ್ಡೇ ದಂಕಗ ತೆಂಬೇದ ಬಾಕ್ಯಾರ್ಡು ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡು ಗೊಬ್ಬುಗ. ವಂದನೆಗಳು ಪುಟಾಣಿ ವಿದ್ಯಾರ್ಥಿಗಳಿಗೆ. ಮುಂದಕ್ಕೆ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕುಳ್ಳೂರು ಇಲ್ಲಿ ಹಲವಾರು ವರ್ಷಗಳ ಹಿಂದೆ ಸೇವೆಯನ್ನು ಸಲ್ಲಿಸಿದಂತಹ ಶಿಕ್ಷಕರು ನಮ್ಮೊಂದಿಗಿದ್ದಾರೆ. ಅವರಿಗೆ ಗೌರವ ಸ್ಮರಣಿಕೆಯನ್ನು ಸತ್ಯನಾರಾಯಣ ಶರ್ಮ ಸರ್ ಇವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವಿನೋದ್ ಕುಮಾರ್ ಮತ್ತು ಇಸ್ಮಾಯಿಲ್ ಇವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕಳೆದ ಹಲವಾರು ವರ್ಷಗಳ ಹಿಂದೆ ಈ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಬೇರೆ ಶಾಲೆಗಳಿಗೆ ವರ್ಗಾವಣೆಗೊಂಡು ಸೇವಾ ನಿರತರಾಗಿರುವಂತಹ ವಿನೋದ್ ಕುಮಾರ್ ಅದೇ ರೀತಿ ಇಸ್ಮಾಯಿಲ್ ಸರ್ ಇವರನ್ನು ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಿವೃತ್ತ ಮುಖ್ಯೋಪಾಧ್ಯಾಯರು ಸತ್ಯನಾರಾಯಣ ಶರ್ಮ ಸರ್ ಹಾಗೂ ಮುಖ್ಯ ಶಿಕ್ಷಕಿ ಶ್ರೀಮತಿ ಮಾಲತಿ ಇವರು ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ವಂದನೆಗಳು ಸರ್. ಪುಟಾಣಿ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರಿಯುತ್ತದೆ. ಮುಂದಕ್ಕೆ ಶ್ರೇಣಿಕಾ ಇವರಿಂದ ನೃತ್ಯ ಸದಾಶಿವ ರಂಗಮಂದಿರದಲ್ಲಿ. ಸಾಂಸ್ಕೃತಿಕ ಕಾರ್ಯಕ್ರಮದ ಮುಂದುವರಿಯುತ್ತದೆ. ಮುಂದಕ್ಕೆ ಶ್ರೇಣಿಕಾ ಇವರಿಂದ ನೃತ್ಯ ಸದಾಶಿವ ರಂಗಮಂದಿರದಲ್ಲಿ. రాజువో మరి నా దాసు బాబా నీతో ఎప్పుడింత కిరికిరి ఏ రసిక రాజువో మరి నా దాసు బాబా నీతో ఎప్పుడింత కిరికిరి ఆ కుర్చీని మార్చబెట్టి ఏ చిన్నతి పొరి కొంజలే చిరిగొట్టితా తిరిగే വലുതായ കുഞ്ഞിളമേ കളിവാക്ക് ചൊല്ലിടണേ പണ്ട് കണ്ണു പൊത്തിക്കളി പന്ത് തട്ടിക്കളി എന്ന പോലെ ഇന്നത്തെ കണ്ണുരുട്ടിക്കളി കാത് പൂട്ടിക്കളി അന്ന് പോലെ കളിയൂഞ്ഞാലിലെ കള്ളനിലാഞ്ഞു മേലെ ചെന്ന് വരാന്ന് പാഞ്ഞു പാഞ്ഞു തേഞ്ഞു മാഞ്ഞു പോയ കാലമേ പിള്ളത്തരമേ നീ കുളമാണി പിള്ളത്തരമേ നീ കുളമാണി Por
కొడు సొక్కుది ఎరడా వా నువ్వు కావాలయ్యా నువ్వు కావాలి రా, 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 రా. వా నువ్వు కావాలయ్యా నువ్వు కావాలి రా, 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 రా. கொஞ்சம் காதல் வளர உள்ள வெக்கம் வளர அவ வந்தா தேடியே தன்ன நேரம் நிக்குது மோகம் சுக்குது பாட திக்குதம்மா நெஞ்ச பூட்டி வச்சத நான் தொடச்சிட்டம்மா கட்சி சேர நிக்குது கண்ணழைக்குது புன்னகைந்திடமா தேங்கி நிக்குது வந்தெடுத்துக்கோமா நாக்குல முக்கே மச்சினி யாரும் இல்ல ವಂದನೆಗಳು. ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರಿಯುತ್ತದೆ. ಮುಂದಕ್ಕೆ ಸಮೂಹ ನೃತ್ಯ ಸಾನ್ವಿ, ಯಾದ್ವಿ, ಸಾಕ್ಷಿ, ವೀಕ್ಷಿತ, ಸ್ವರ. ಜೋರಾದ ಚಪ್ಪಾಳೆಯೊಂದಿಗೆ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸೋಣ.
ഒരു ഹരിത ചാരുതീരം പുഴയോരം കളമേളം കവിത പാടും തീരം കായലലകൾ പുൽകും കണുവലിയുമീറൻ കാറ്റിൽ ഇളഞ്ഞാറിൻ നിലയാടും കുളിരുലാവും നാട് നിറപൊലിയേകാമെന്നരിയ നേരിനാ പുതുവിള നേരുന്നോരിനിയ നാടിതാ പാടാ കുട്ടനാടിൻ നീളം കേരനിരകളാടും ഒരു ഹരിത ചാരുതീരം പുഴയോരം കളമേളം കവിത പാടും തീരം കണ്ണോടു കരിയുടും മണ്ണുതിരും മണമോ പെണ്ണിനു വിയർപ്പാലേ മധുമണമോ ഞാറ്റോല പച്ചവല പൊന്നും തെളിക്കൊലുസ പെണ്ണിവൾ കളമാറ്റും കളമൊഴിയാ കൊച്ചികൾ പകൽ നീളെ കിനാ കാണും ഒട്ടിടും അനുരാഗക്കരൾ പോലെ മണ്ണിനും ഇവൾ പോലെ മനം തുടിക്കും പാടാ കുട്ടനാടിൻ നീളം കേരനിരകളാടും ഒരു ഹരിത ചാരുതീരം പുഴയോരം കളമേളം കവിത പാടും തീരം പൊന്നാര്യൻ കതിരിടും സ്വർണമണി നിറമോ കണ്ണിനു കണിയാകും നിറപ്പറയോ പെണ്ണാളു കൊയ്തു വരും കച്ച നിറ പൊലിയാ നെല്ലറ നിറയേണം മനസ്സുപോലെ ഉത്സവ തുടിതാളത്തൊടിയേറ്റം മത്സര കളിവള്ളത്തിരയോട്ടം പെണ്ണിനു മനമാകെ കതിരാട്ടം പാടാ കുട്ടനാടിൻ നീളം കേരനിരകളാടും ഒരു ഹരിത ചാരുതീരം പുഴയോരം കളമേളം കവിത പാടും തീരം കായലലകൾ പുൽകും കണുവലിയുമീറൻ കാറ്റിൽ ഇളഞ്ഞാറിൻ നിലയാടും കുളിരുലാവും നാട് നിറപൊലിയേകാമെന്നരിയ നേരിനാ പുതുവിള നേരുന്നോരിനിയ നാടിതാ പാടാ കുട്ടനാടിൻ നീളം കേരനിരകളാടും ഒരു ഹരിത ചാരുതീരം പുഴയോരം കളമേളം കവിത പാടും തീരം ವಂದನೆಗಳು ಪುಟಾಣಿ ಮಕ್ಕಳಿಗೆ. ಮುಂದಕ್ಕೆ ಸದಾಶಿವ ರಂಗಮಂದಿರದಲ್ಲಿ ಹೆಜ್ಜೆ ಹಾಕಲಿರುವವರು ನಿಧಿಶ್ರೀ.
અને ભૂલો બધી વાત પ્રેમની આ મોસમ છે अब आओ मेरे पास रह जाओ मेरे साथ प्रेमनी आ मौसम छे होई गई रात મને ભૂલો બધી વાત પ્રેમની આ મौसम छे अब आओ मेरे पास रह जाओ मेरे साथ प्रेमनी आ मौसम छे मिल जाए मुझको अगर साथ तेरा तो भूलूं मैं सारा गाड़ा तारा छबीला तारा रंगीला तारा रंग बेर जुए तारी बात गाड़ा तारा ओए छबीला तारा ओए रंगीला तारा रंग बेर जुए तारी बात रे गाड़ा तारा ओए छबीला तारा ओए रंगीला तारा रंग बेर जुए तारी बात रे छुप के तुम्हें देखा मैं करूं सारी सारी रात सारी सारी रात ವಂದನೆಗಳು ಪುಟಾಣಿ ನಿಧಿಶ್ರೀ ಇವರಿಗೆ. ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕುಳೂರು ಇದರ ಶತಾಬ್ದಿ ಸಂಭ್ರಮದ ಈ ಶುಭ ಸಂದರ್ಭದಲ್ಲಿ ಭೋಜನ ವ್ಯವಸ್ಥೆಗೆ ಸಹಕರಿಸಿದಂತಹ ಶ್ರೀ PR ಶೆಟ್ಟಿ ಪೊಯ್ಯಲ್ ಇವರು ವೇದಿಕೆಗೆ ಆಗಮಿಸಬೇಕು. ಇವರಿಗೆ ಶಾಲಾ ಶತಮಾನೋತ್ಸವ ಸಮಿತಿಯ ಪರವಾಗಿ ಸಹಕರಿಸಿದಂತಹ ಕುಳೂರು ಪೊಯ್ಯೇಲು PR ಶೆಟ್ಟಿ ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಈಗ ಗೌರವ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ವಂದನೆಗಳು. ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರಿಯುತ್ತದೆ. ಮುಂದಕ್ಕೆ 4ನೇ ತರಗತಿಯ ವಿದ್ಯಾರ್ಥಿಗಳಿಂದ ಸಮೂಹ ನೃತ್ಯ. ಸಾನ್ವಿ ಶೆಟ್ಟಿ, ಯದ್ವಿ, ತನ್ವಿ ಎಸ್ ಪೂಜಾರಿ, ನಿಧಿಶ್ರೀ, ಗಣ್ಯ, ದೃಶಾ, ದೀಕ್ಷಾ, ಶ್ರವಣ್, ಚರ್ವಿನ್, ಪ್ರಜ್ವಲ್, ಕಿಶನ್, ಸಾಕ್ಷಿ, ಪ್ರಥಮ್, ಶ್ರೀನಿಕಾ. ಜೋರಾದ ಚಪ್ಪಾಳೆಯೊಂದಿಗೆ ಈ ಪುಟಾಣಿ ವಿದ್ಯಾರ್ಥಿಗಳನ್ನು ವೇದಿಕೆಗೆ ಸ್ವಾಗತಿಸುವ. ಇದೀಗ 4ನೇ ತರಗತಿ ವಿದ್ಯಾರ್ಥಿಗಳಿಂದ ಸಮೂಹ ನೃತ್ಯ.
தவிக்கிது மாற கந்தம் மஞ்சர கந்தம் மாத்து அடிக்கும் மங்கள கந்தம் மோர கந்தம் மோதிப்பி கந்தம் மோங்கி தட்டிக்கும் முத்திகள் கந்தம் மாற கந்தம் மஞ்சர கந்தம் மாத்து அடிக்கும் மங்கள கந்தம் மோர கந்தம் மோதிப்பி கந்தம் மோங்கி தட்டிக்கும் முத்திகள் கந்தம் ஓங்கி தட்டிக்கும் முத்திகள் டம் டம் దాని కుడి భుజం మీద కడవా దాని గుట్టపు రైకను మెరియా అది రమ్మంటే నా దొరసెలియా దాని పేరే సరంగదరియా దాని కుడి భుజం మీద కడవా దాని గుట్టపు రైకను మెరియా అది రమ్మంటే నా దొరసెలియా దాని పేరే సరంగదరియా దాని ఎడం భుజం మీద కడవా దాని ఎజెంటు రైకను మెరియా అది రమ్మంటే నా దొరసెలియా దాని పేరే సరంగదరియా ਕੁੜੀਆਂ ਦੇ ਦਿਲ ਉੱਤੇ ਰੂਲ ਕਰਾਂਗੇ ਇਹੀ ਬਾਜ਼ਾਰਾਂ ਵਿੱਚ ਫੈਲੀ ਹੈ ਹਵਾ ਤੋੜਾਂਗੇ ਰੋਮੀਓ ਦੇ ਲਵ ਦਾ ਰਿਕਾਰਡ ਵੀ ਲਿਖਾਂਗੇ ਇਸ਼ਕ ਦਾ ਪਾਠ ਨਵਾਂ हम यारों बिगड़े हैं दिल अपना है शरीफ बड़ा Make some noise for the Desi Boys 1, 2, 3, go इंग्लिश ठुमके दिल की रिदम पे मारे जम जम के देसी बॉयज सोने मोने बन के छाती डोले तन के नाचे जम जम के देसी बॉयज इंग्लिश ठुमके दिल की रिदम पे मारे जम जम के देसी बॉयज सोने मोने बन के छाती डोले तन के नाचे जम जम के
ವಂದನೆಗಳು ಪುಟಾಣಿ ವಿದ್ಯಾರ್ಥಿಗಳಿಗೆ. ಮುಂದಕ್ಕೆ ಸದಾಶಿವ ರಂಗಮಂದಿರದಲ್ಲಿ ಹೆಜ್ಜೆ ಹಾಕಲಿರುವ ವಿದ್ಯಾರ್ಥಿ ಯದ್ವಿ. ಇದೀಗ ಯದ್ವಿ ಇವರಿಂದ ನೃತ್ಯ. ಮುಂದಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದೀಗ ಸಮೂಹ ನೃತ್ಯ ಸ್ವರ ಮತ್ತು ವೀಕ್ಷಿತ ಇವರಿಂದ ಸದಾಶಿವ ರಂಗಮಂದಿರದಲ್ಲಿ ಹೆಜ್ಜೆ ಹಾಕಲಿರುವ ಸ್ವರ ಮತ್ತು ವೀಕ್ಷಿತ ಇವರಿಗೆ ಜೋರಾದ ಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸೋಣ. અને ભૂલો બધી વાત પ્રેમની આ મૌસમ છે अब आओ मेरे पास रह जाओ मेरे साथ प्रेमनी आ मौसम छे होई गई रात મને ભૂલો બધી વાત પ્રેમની આ मौसम छे अब आओ मेरे पास रह जाओ मेरे साथ प्रेमनी आ मौसम छे मिल जाए मुझको अगर साथ तेरा तो भूलूं मैं सारा गाड़ा तारा छबीला तारा रंगीला तारा रंग बेर जुए तारी बात गाड़ा तारा ओए छबीला तारा ओए रंगीला तारा रंग बेर जुए तारी बात रे गाड़ा तारा ओए छबीला तारा ओए रंगीला तारा रंग बेर जुए तारी बात रे ವಂದನೆಗಳು ಸ್ವರ ಮತ್ತು ವೀಕ್ಷಿತ ಇವರಿಗೆ. ಸಾಂಸ್ಕೃತಿಕ ನೃತ್ಯ ಕಾರ್ಯಕ್ರಮ ಮುಂದುವರಿಯುತ್ತದೆ. ಮುಂದಕ್ಕೆ ಸದಾಶಿವ ರಂಗಮಂದಿರದಲ್ಲಿ ಹೆಜ್ಜೆ ಹಾಕಲಿರುವ ವಿದ್ಯಾರ್ಥಿನಿ ಯದ್ವಿ.
another star. I don't know if I love you. Maybe you found another star. ठुमक ठुमक जब हिट जाए तू पहाड़ी बटोमा छम छमे पायल घुंघरू बाजन त्यारे खुटमा ठुमक ठुमक जब हिट जाए तू पहाड़ी बटोमा छम छमा पायल घुंघरू बाजन त्यारे खुटमा लाल त्यार कंगना हाथ में चूड़ी छन हरा लाल त्यार कंगना हाथ में चूड़ी छन हरा चुनरी तेरी आए हाय चुनरी तेरी चमकनी गुलाबी शरारा अरे चुनरी तेरी चमकनी गुलाबी शरारा 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 गुलाबी शरारा गुलाबी शरारा भली शिड़ाई भली कड़ाई खुटम त्यारा झपकना भली झूली राती डोरों की सुट पजारा लटकना हाँ भली शिड़ाई भली कड़ाई खुट में त्यारा झपकना भली झूली राती डोरों की सुट पजारा लटकना एक जोड़ी में खर्च त्यारा 4,000 एक जोड़ी में खर्च त्यारा 4,000 अरे चुनरी तेरी आए हाय चुनरी तेरी चमकनी गुलाबी शरारा चुनरी तेरी चमकनी गुलाबी शरारा चुनरी तेरी चमकनी गुलाबी शरारा अरे झम लागे मेरी सुवार रंगीली दबारा झम लागे मेरी सुवार रंगीली दबारा अरे चुनरी तेरी आए हाय चुनरी तेरी चमकनी गुलाबी शरारा अरे चुनरी तेरी चमकनी गुलाबी शरारा 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 ವಂದನೆಗಳು ಪುಟಾಣಿ ಯದ್ವಿ ಇವರಿಗೆ. ಮುಂದಕ್ಕೆ ಹೆಜ್ಜೆ ಹಾಕಲಿರುವ ವಿದ್ಯಾರ್ಥಿನಿ ಸಾನ್ವಿ ಇವರನ್ನು ವೇದಿಕೆಗೆ ಜೋರಾದ ಚಪ್ಪಾಳೆಯ ಮೂಲಕ ಸ್ವಾಗತಿಸೋಣ.
പെരിയുന്നേ നടന്നോരത്താരും മറയുന്നേ ഓരം ചേർന്ന് നടന്നോരും പല പാണ്ടി കുന്നു കയറുന്നേ ഓരം ചേർന്ന് നടന്നോരും പല പാണ്ടി കുന്നു കടന്നോരും പിറ്റത്താകെ നിരക്കുന്നേ നിറമാനം മെല്ലെ ഇരുത്തുന്നേ ഓരം ചേർന്ന് നടന്നോരും പല പാണ്ടി കുന്നു കടന്നോരും പിറ്റത്താകെ നിരക്കുന്നേ നിറമാനം മെല്ലെ ഇരുത്തുന്നേ ആവോ ധാവാരോ കൊണ്ടു മുറുക്കണല്ലോ ആവോ ധാവാരോ അപ്പ പിടിക്കണല്ലോ ആവോ ധാവാരോ മണ്ണ് പറക്കണല്ലോ ആവോ ധാവാരോ മണ്ണിടി വെക്കണല്ലോ ವಂದನೆಗಳು ಸಾನ್ವಿ ಇವರಿಗೆ. ಮುಂದಕ್ಕೆ ಹೆಜ್ಜೆ ಹಾಕಲಿರುವವರು ಸಾಕ್ಷಿ. ಇನ್ನು ಕೇವಲ 2 ನೃತ್ಯ ಮಾತ್ರ ಬಾಕಿ ಇದೆ. ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರಿಯುತ್ತದೆ. ಮುಂದಕ್ಕೆ ಹೆಜ್ಜೆ ಹಾಕಲಿರುವವರು ಸಾಕ್ಷಿ. छेड़ा
ವಂದನೆಗಳು ಸಾಕ್ಷಿ ಇವರಿಗೆ. ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕುಳ್ಳೂರು ಇದರ ಶತಮಾನೋತ್ಸವದ ಶತಾಬ್ದಿ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ ಮೀಂಜ ಪ್ರಾಥಮಿಕ ಕೇಂದ್ರದಿಂದ ವೈದ್ಯಕೀಯ ವ್ಯವಸ್ಥೆಯನ್ನು ಮಾಡಿದಂತಹ ಮೀಂಜ ಪಂಚಾಯತಿ ಇವರಿಗೆ ಮೀಂಜ ಪಂಚಾಯತಿಯ ಎಲ್ಲ ಆಡಳಿತ ವರ್ಗಕ್ಕೆ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಪರವಾಗಿ ಪ್ರೀತಿಪೂರ್ವಕವಂತಹ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಇನ್ನು ಕೇವಲ ಒಂದೇ ಒಂದು ನೃತ್ಯ ಮಾತ್ರ ಬಾಕಿ ಇದೆ. ವಿದ್ಯಾಭಿಮಾನಿ ಬಂಧುಗಳ ಗಮನಕ್ಕೆ ಸಂಜೆ 6 ಗಂಟೆಗೆ ಸರಿಯಾಗಿ ಶಾಲಾ ರಕ್ಷಕ ಶಿಕ್ಷಕ ಸಂಘದ ಸದಸ್ಯರು, ಹಳೆ ವಿದ್ಯಾರ್ಥಿಗಳು ಹಾಗೂ ಊರವರಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿರುವುದು. ಅದೇ ರೀತಿ 6:30ಕ್ಕೆ ಸರಿಯಾಗಿ ಶಾಲಾ ಮಕ್ಕಳಿಂದ ಕಿರು ನಾಟಕ ಸೃಷ್ಟಿ ಎನ್ನುವ ಕಿರು ನಾಟಕ ಜರುಗಲಿದೆ. ಅದೇ ರೀತಿ 7:30ಕ್ಕೆ ಸರಿಯಾಗಿ ರಿದಮ್ ಫೋಕ್ ಬ್ಯಾಂಡ್ ಮಡಿಕೆ ಇವರಿಂದ ನಾಡನ್ ಪಾಟ್ ಇದನ್ನು ಪ್ರಾಯೋಜಿಸಿದ್ದಾರೆ ಫ್ರೆಂಡ್ಸ್ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ ಕುಳೂರು. ಅದೇ ರೀತಿ 9 ಗಂಟೆಗೆ ಸರಿಯಾಗಿ ಮಹಿಳಾ ಯಕ್ಷಗಾನ ಬಯಲಾಟ ಶ್ರೀ ಸಿದ್ಧಿವಿನಾಯಕ ಯಕ್ಷಗಾನ ಮಂಡಳಿ ಕುಕ್ಕಾಜಿ ಇವರಿಂದ ಶಶಿಪ್ರಭಾ ಪರಿಣಯ ಪ್ರಾಯೋಜಕರು ಕುಟುಂಬ ಶ್ರೀ ಬಳಗ ಕುಳೂರು. ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ವಿದ್ಯಾಭಿಮಾನಿಗಳಾದ ತಾವಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ನಿಮ್ಮಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ಳುತ್ತಾ ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರಿಯುತ್ತದೆ. ತನ್ವಿ ಎಸ್ ಪೂಜಾರಿ ಇದೀಗ ವೇದಿಕೆಯಲ್ಲಿ ಹೆಜ್ಜೆ ಹಾಕಲಿರುವವರು ತನ್ವಿ ಎಸ್ ಪೂಜಾರಿ. Girl, you're my chamacacello, where you go, girl, I'm gonna follow. What you want, girl, just let me know. You can be my chamacacello. Shawty, I'm gonna get ya. You know I'm gonna get ya. You know I'll even let you be my chamacacello. Yes, I sharmana, aja lach te dikhane. हाँ मेरी होने आजा पारी दा दीदारे. हाँ मेरी अखियों से अखियां मिला ले. हम दोनों नखरे दिखाए. Wanna be my chamacacello. Wanna be my chamacacello. Wanna be my chamacacello. Wanna be my chamacacello. ಹಲೋ, ಮುಂದಕ್ಕೆ ದೃಶ್ಯ ಇವರು ವೇದಿಕೆಯಲ್ಲಿ ಹೆಜ್ಜೆ ಹಾಕಲಿದ್ದಾರೆ. ದೃಶ್ಯ ಮೀಂಜ PSCಯಿಂದ ಅಶ್ವಿನಿ MLC ಅವರು ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಅವರಿಗೆ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ನಾಳೆಯೂ ಕೂಡ ಮೀಂಜ PHCಯ ವಿಭಾಗದಿಂದ ನಮಗೆ ಆರೋಗ್ಯ ವ್ಯವಸ್ಥೆಯನ್ನು ಮಾಡಲಿದ್ದಾರೆ. ಅದೇ ರೀತಿ ಆಶಾ ವರ್ಕರ್ ಸುಜಾತ ಜಯಲಕ್ಷ್ಮಿ ಶೆಟ್ಟಿ ಇವರು ಕೂಡ ನಮಗೆ ಇವತ್ತು ಬೆಳಗ್ಗೆಯಿಂದ ಇಲ್ಲಿಯವರೆಗೆ ಅವರ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರಿಗೆ ಕೂಡ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಹರಿತ ಕರ್ಮಸೇನೆಯ ಶುಚಿತ್ವ ವಿಭಾಗದಲ್ಲಿ ನಮ್ಮೊಂದಿಗೆ ಸಹಕರಿಸಿದ್ದಾರೆ ಯಶೋಧ ಸಿ ಮತ್ತು ಲೀಲಾ ಕೆ. ಇವರಿಗೆ ಕೂಡ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಕೊನೆಯ ನೃತ್ಯ ಇದೀಗ ದೃಶ್ಯ ಇವರಿಂದ.
ಇಂದು ಬಾನಿಗೆಲ್ಲ ಹಬ್ಬ, ಗಾಳಿ ಗಂಧಕ್ಕೂ ಹಬ್ಬ, ಇಂದು ಭೂಮಿಗೆಲ್ಲ ಹಬ್ಬ, ಪುಷ್ಪ ಕುಲಕ್ಕೂ ಹಬ್ಬ. ಇಂದು ಉಸಿರಿಗೆ ಹಬ್ಬ, ಉಪ್ಪುವೆದೆಗೂ ಹಬ್ಬ, ಇಲ್ಲಿ ಸುಮ್ಮನಿರದ ಮನಸ್ಸಿಗೂ ಹಬ್ಬ, ಇಲ್ಲಿ ಓಡುತ್ತಿರುವ ವಯಸ್ಸಿಗೂ ಹಬ್ಬ. ಯಾಹು ಯಾಹು, ಇಂದು ಮರಳಿಗೆ ಹಬ್ಬ, ಉಪ್ಪು ಗಾಳಿಗೂ ಹಬ್ಬ, ಇಂದು ಕಡಲಿಗೆ ಹಬ್ಬ, ಅಪ್ಪು ಅಲೆಗೂ ಹಬ್ಬ. ವಂದನೆಗಳು. ಕೊನೆಯದಾಗಿ ಒಂದು ಹಾಡು ಮಾತ್ರ ಬಾಕಿ ಇದೆ. ಈ ಶಾಲೆಯ ಶಿಕ್ಷಕಿಯಾಗಿದ್ದು ಇದೀಗ ಒಂದು ಹಾಡಿನ ಮೂಲಕ ನಮ್ಮನ್ನು ರಂಜಿಸಲಿದ್ದಾರೆ ಕುಮಾರಿ ಭಾಗ್ಯಲಕ್ಷ್ಮಿ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಉತ್ತಮ ಧ್ವನಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ಶಬರಿ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಂತಹ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಉತ್ತಮವಾದಂತಹ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ, ಅದೇ ರೀತಿ ಶತಮಾನೋತ್ಸವದ ಸಮಿತಿಯ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಆನ್ ಮಾಡಿ ಮೇಡಮ್. ಆನ್ ಉಂಟಾ? ಹಲೋ.
ವಂದನೆಗಳು. ಇಲ್ಲಿಗೆ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಕ್ತಾಯಗೊಂಡಿದೆ. ಇನ್ನೊಂದು 6 ಗಂಟೆಗೆ ಸರಿಯಾಗಿ ಇದೇ ವೇದಿಕೆಯಲ್ಲಿ ಶಾಲಾ ರಕ್ಷಕ ಶಿಕ್ಷಕ ಸಂಘದ ಸದಸ್ಯರು, ಹಳೆ ವಿದ್ಯಾರ್ಥಿಗಳು ಹಾಗೂ ಊರವರಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಶಾಲಾ ಮಕ್ಕಳಿಂದ ಕಿರುನಾಟಕ ಸೃಷ್ಟಿ ಎನ್ನುವ ಕಿರುನಾಟಕ ಜರಗಲಿದೆ. ಅದೇ ರೀತಿ ರಿದಮ್ ಫೋಕ್ ಬ್ಯಾಂಡ್ ಮಡಿಕೆ ಇವರಿಂದ ನಾಡನ್ ಪಾಟ್, ಪ್ರಾಯೋಜಕರು ಫ್ರೆಂಡ್ಸ್ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ ಕುಳೂರು, ಮಹಿಳಾ ಯಕ್ಷಗಾನ ಬಯಲಾಟ ಶ್ರೀ ಸಿದ್ಧಿವಿನಾಯಕ ಯಕ್ಷಗಾನ ಮಂಡಳಿ ಕುಕ್ಕಾಜೆ ಇವರಿಂದ ಶಶಿಪ್ರಭಾ ಪರಿಣಯ, ಪ್ರಾಯೋಜಕರು ಕುಟುಂಬಶ್ರೀ ಬಳಗ ಕುಳೂರು. ಎಲ್ಲ ಕಾರ್ಯಕ್ರಮದಲ್ಲಿ ಊರ ವಿದ್ಯಾಭಿಮಾನಿಗಳು ಇದ್ದು ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಿಕೊಳ್ಬೇಕಾಗಿ ನಿಮ್ಮಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಇಲ್ಲಿಗೆ ಇವತ್ತಿನ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಶತಮಾನೋತ್ಸವ ಸಮಿತಿಯವರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ.